ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನ್ನಲ್ಲಿ ನಾವು ನೋಡಿದ್ದೀವಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಅದರಲ್ಲಿ ಫಸ್ಟ್ PUC ಸೆಕೆಂಡ್ ಪಾರ್ಟಲ್ಲಿ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಇವತ್ತಿನ ವಿಡಿಯೋಲಿ ನಾವು ಸೆಕೆಂಡ್ ಚಾಪ್ಟರ್ ನೋಡೋಣ. ದಟ್ ಈಸ್ ಪಾರ್ಟ್ 2 ಅಲ್ಲಿ ಫಸ್ಟ್ PUC ಪಾರ್ಟ್ 2 ಸೆಕೆಂಡ್ ಚಾಪ್ಟರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಅಂದ್ಬಿಟ್ಟು ಈ ಒಂದು ಚಾಪ್ಟರ್ನ ನಿಮಗೆ ನೀಟ್ ಎಕ್ಸಾಮಿನೇಷನ್ ನಾವು ಪಾಸ್ಟ್ 10 years ಅಂತ ನಾವು ನೋಡಿದಾಗ 1 or 2 ಕ್ವಶನ್ಸ್ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಸಹ ತುಂಬ ಈಸಿಯಾಗಿರೋದಕ್ಕಂಥ ಕ್ವಶನ್ಸ್ ಬರುತ್ತೆ. ನೀಟಿಗೆ ಸಂಬಂಧಪಟ್ಟಿರೋದು ನಿಮಗೆ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಎಲ್ಲ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ನಿಮಗೆ ಫಾರ್ಮುಲಾ ಸಹ ನಿಮಗೆ ಕೊಡ್ತೀನಿ. ಅದ್ರ ಮೇಲೆ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಮಾಡೋಣ. ಸೊ ದಟ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ನೀವೆಲ್ಲ ಪ್ರಾಬ್ಲಮ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಗೊತ್ತಾಗಿದೆ ಹೇಳ್ತಾ ಇರೋದು? ಸೊ ನೋಡಿ, ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅನ್ನೋ ಒಂದು ಚಾಪ್ಟರು ಸ್ವಲ್ಪ ದೊಡ್ಡದಾಗಿರುತ್ತೆ. ಆದರೂ ಸಹ ಹೇಗೆ ಓದಬೇಕು ಅದನ್ನು ಅಂತಂದರೆ ಈ ಒಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಚಾಪ್ಟರ್ನ ಸ್ಪ್ಲಿಟ್ ಮಾಡೋಣ. 4 ಪಾರ್ಟಾಗಿ ನಾವು ಸ್ಪ್ಲಿಟ್ ಮಾಡಿದ್ರೆ ಯಾವ್ದು ಅಂತಂದರೆ ಫ್ಲೂಯಿಡ್ ಸ್ಟ್ಯಾಟಿಕ್ಸ್, ಆಮೇಲೆ ಫ್ಲೂಯಿಡ್ ಡೈನಮಿಕ್ಸ್, ವಿಸ್ಕಾಸಿಟಿ ಆ್ಯಂಡ್ ಸರ್ಫೇಸ್ ಟೆನ್ಷನ್ ಅಂತಂದ್ಬಿಟ್ಟು ಇದನ್ನು 4 ಪಾರ್ಟಾಗಿ ಸ್ಪ್ಲಿಟ್ ಮಾಡಿ ನಾವು ಓದಿದ್ದೀವಿ ಅಂತಂದರೆ ಅದು ತುಂಬ ಈಸಿಯಾಗಿರುತ್ತೆ. ಅಷ್ಟೇ ಅಲ್ಲ, ನಾವು ಈಸಿಯಾಗೆ ಅರ್ಥನೂ ಮಾಡ್ಕೋಬೋದು, ಕಲಿಯೋಬಹುದು. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸಿ ಏನೇನು ಕಲಿಬೇಕು ಈ ಚಾಪ್ಟರ್ಲಿ ಅನ್ನೋದನ್ನು ನೋಡೋಣ. ಟಾಪಿಕ್ಸ್ ಏನೇನಿರುತ್ತೆ ಅಂತಂದ್ಬಿಟ್ಟು ಸೊ ಫಸ್ಟ್ ಒನ್ ನಮಗೆ ಪ್ರೆಷರ್ ಅಂದರೆ ಏನು, ಡೆನ್ಸಿಟಿ ಅಂದರೆ ಏನು, ಅದೆಲ್ಲ ನಾವು ಓದೋಣ. ನೆಕ್ಸ್ಟ್ ಒನ್ ಈಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಏನು ಹೇಳುತ್ತದು ಪ್ರಿನ್ಸಿಪಲ್? ಅಷ್ಟೇ ಅಲ್ಲ, ಅದರಲ್ಲಿ ಲಾ ಆಫ್ ಫ್ಲೋಟೇಷನ್ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ನೋಡೋಣ. ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಆಗಿರ್ಬೋದು, ಬೆರ್ನೌಲಿಸ್ ಥಿಯರಮ್ ಆಗಿರ್ಬೋದು, ಅದ್ರ ಮೇಲೆ ಅಪ್ಲಿಕೇಶನ್ಸ್ ಅನ್ನೋದು ನೋಡೋಣ. ಅಪ್ಲಿಕೇಶನ್ಸ್ ಅಂದರೆ ಬೇರೆ ಏನಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ವಿಸ್ಕಾಸಿಟಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ವಾಡರ್ದೆ ಅಂತಂದಾಗ ನೋಡಿ, ಸ್ಟೋಕ್ಸ್ ಲಾ ಆಗಿರ್ಬೋದು, ಇಲ್ಲ ಅಂತಂದ್ರೆ ಟರ್ಮಿನಲ್ ವೆಲಾಸಿಟಿ ಆಗಿರ್ಬೋದು, ಇವೆಲ್ಲ ನಿಮಗೆ ಬರುತ್ತೆ. ನೆಕ್ಸ್ಟ್ ಒನ್ ನಿಮಗೆ ಸರ್ಫೇಸ್ ಟೆನ್ಷನ್. ಅದರಲ್ಲಿ ಅಪ್ಲಿಕೇಶನ್ಸ್ ಅಂತಂದಿದ್ದಾಗ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಆಗಿರ್ಬೋದು, ವರ್ಕ್ ಡನ್ ಆಗಿರ್ಬೋದು. ಅಷ್ಟೇ ಅಲ್ಲ, ನೆಕ್ಸ್ಟ್ ಕ್ಯಾಪಿಲಾರಿಟಿ ಅನ್ನೋ ಒಂದು ಫೆನಾಮಿನನ್ ಸಹ ನಿಮಗೆ ಬರುತ್ತೆ. ಅದೆಲ್ಲ ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಅಂತ. ನೀವು ಇದನ್ನು ಓದಿದ್ದೀರಾ ಅಂತಂದರೆ ಇಟ್ ಈಸ್ ಮೋರ್ ಸಫಿಷಿಯಂಟ್ ಟು ಅಂಡರ್ಸ್ಟ್ಯಾಂಡ್, ಟು ರೈಟ್ ದ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಫ್ರಮ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಸರಿನಾ? ನೋಡೋಣ. ಫಸ್ಟ್ ಒನ್ ಪ್ರೆಷರ್ ಅಂದರೆ ಏನು ನೋಡೋಣ. ಇಟ್ ಈಸ್ ನಥಿಂಗ್ ಬಟ್ ಫ್ಲೂಯಿಡ್ ಪ್ರೆಷರ್ ಅಂತ ಹೇಳ್ತಾರೆ. ಸೊ ಬಿಫೋರ್ ಗೋಯಿಂಗ್ ಟು ಸಿ ದ ಪ್ರೆಷರ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಅಪ್ ಥ್ರಸ್ಟ್ ಅಂದರೆ ಏನು ಅಂತ ನೋಡೋಣ. ಸಿ ಹಿಯರ್, ಯಾವಾಗಾದರೆ ಒಂದು ಬಾಡಿನ ವೆನೆವರ್ ಎ ಬಾಡಿ ಈಸ್ ಇಮ್ಮರ್ಸ್ಡ್ ಪಾರ್ಷಿಯಲ್ ಆಗಿರ್ಬೋದು, ಇಲ್ಲ ಕಂಪ್ಲೀಟಾಗಿ ಒಂದು ಬಾಡಿನ ಲಿಕ್ವಿಡಲ್ಲಿ ನಾವು ಇಮ್ಮರ್ಸ್ ಮಾಡ್ತೀವೋ ಆವಾಗ ಈ ಬಾಡಿ ಮೇಲೆ ನಿಮಗೆ ಲಿಕ್ವಿಡ್ ಅನ್ನೋದು ಸ್ವಲ್ಪ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. ಅಂಡ್ ದಟ್ ಅಪ್ವರ್ಡ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಅಪ್ ಥ್ರಸ್ಟ್ ಅಂತ ಕರಿತೀವಿ. ಗೊತ್ತಾಗಿದಲ್ವಾ? ಸೊ ವಾಟ್ ಈಸ್ ಅಪ್ ಥ್ರಸ್ಟ್ ಹಿಯರ್? ಅಪ್ ಥ್ರಸ್ಟ್ ಅಂತಂದ್ರೆ ಏನಂತಂದ್ರೆ, ಸಿ ಹಿಯರ್ ದ ಅಪ್ವರ್ಡ್ ಫೋರ್ಸ್ acting on a body immersed in the liquid ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ ಅಂತನೂ ಹೇಳ್ತಾರೆ. ಪಾರ್ಷಿಯಲ್ ಆಗಿರ್ಬೋದು, ಇಲ್ಲ ಕಂಪ್ಲೀಟಾಗಿ ಇಮ್ಮರ್ಸ್ ಮಾಡಿದ್ದಾಗ ಆ ಬಾಡಿ ಮೇಲೆ ಲಿಕ್ವಿಡ್ ಅನ್ನೋದು ನಿಮಗೆ ಅಪ್ವರ್ಡ್ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. ಅದನ್ನು ಅಪ್ ಥ್ರಸ್ಟ್ ಅಂತ ಕರಿತೀವಿ. ನಥಿಂಗ್ ಬಟ್ ಫೋರ್ಸ್ ಅಂತ ಹೇಳ್ಬೋದು, ಜನರಲ್ ಆಗಿ ಎಫ್ ಅಂತ ಕರಿತೀವಿ. ಇವಾಗ ಈ ಫೋರ್ಸ್ ಪರ್ ಯೂನಿಟ್ ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ ವಾಟ್ ಈಸ್ ಫ್ಲೂಯಿಡ್ ಪ್ರೆಷರ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಫ್ಲೂಯಿಡ್ ಪ್ರೆಷರ್ ಹಿಯರ್? ಫ್ಲೂಯಿಡ್ ಪ್ರೆಷರ್ ನೋಡಿ, ಇಲ್ಲಿ ಫ್ಲೂಯಿಡ್ ಪ್ರೆಷರ್ ಈಸ್ ನಥಿಂಗ್ ಬಟ್ ಅಪ್ ಥ್ರಸ್ಟ್ ಬೈ ಏರಿಯಾ, ಇಲ್ಲ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತಿರಲಿಲ್ಲ. ನಾರ್ಮಲ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಆಸ್ ಥ್ರಸ್ಟ್, ಪ್ರೆಷರ್, ಫ್ಲೂಯಿಡ್ ಪ್ರೆಷರ್ ಅಂತ ಕರಿಬೋದು. ವಾಟ್ ಈಸ್ ದ SI ಯೂನಿಟ್ ಆಫ್ ಪ್ರೆಷರ್ ಏನಾಗಿರುತ್ತೆ ನೋಡಿ, ಇಲ್ಲಿ ಇಟ್ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ವಾಟ್ ಇಸ್ ಡೈಮೆನ್ಷನಲ್ ಫಾರ್ಮುಲಾ ಹಿಯರ್? ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪ್ರೆಷರ್ ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಯು ಕ್ಯಾನ್ ಸೇ m⁻1 L⁻−1 T⁻−2 ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರೆಷರ್ ಅನ್ನೋದು ನಿಮಗೆ ಆ್ಯಕ್ಚುಲಿ ಸ್ಕೇಲಾರು ಅಲ್ಲ, ನಿಮಗೆ ವೆಕ್ಟಾರು ಅಲ್ಲ, ಇಟ್ ಇಸ್ ಅ ಟೆನ್ಸಾರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ ಈ ಒಂದು ಸೆಕೆಂಡ್ PUC ಲೆವೆಲ್ ನಾವು ಇದನ್ನು ಪ್ರೆಷರ್ನ ಸ್ಕೇಲಾರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಕಾರ್ಡಿಂಗ್ ಟು NCERT.
NCERT. Pressure is a scalar. Pressure is a scalar ಅಂತ ಹೇಳ್ಬೋದು. And one more thing, what are the other units of pressure? Other units of pressure. Other units of pressure ನೋಡೋಣ. ಸೊ ಬೇರೆ ಬೇರೆ ಯೂನಿಟ್ಸ್ ಸಹ ನಮಗೆ ಇದೆ. ಏನದು ಅಂತಂದಿದ್ದಾಗ ಸಿ ಹಿಯರ್, ವಾಟ್ ಇಸ್ ದಟ್? ಪಾಸ್ಕಲ್ ಅಂತ ಹೇಳ್ತಾರೆ. ಪಾಸ್ಕಲ್, 1 ಪಾಸ್ಕಲ್ ಇಸ್ ಈಕ್ವಲ್ಸ್ ಟು 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಅಟ್ಮಾಸ್ಫಿಯರ್ ಅಂತಲೂ ಹೇಳ್ತಾರೆ. 1 ಅಟ್ಮಾಸ್ಫಿಯರ್ ನಥಿಂಗ್ ಬಟ್ 1.013 ಇಂಟು 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಇಲ್ಲ 10⁵. ವಾಟ್ ಇಸ್ ಇಟ್? ಪಾಸ್ಕಲ್ ಅಂತನೂ ಹೇಳ್ಬೋದು. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ thing. See here, 1 atmosphere is also equals to 1.01 bar ಅಂತನೂ ಹೇಳ್ತಾರೆ. Bar is also one of the unit of pressure ಅಂತ ಹೇಳ್ತೀವಿ. and one more thing, it is ಏನಪ್ಪ ಅಂತಂದಾಗ it is nothing but 760 tar ಅಂತನೂ ಹೇಳ್ತಾರೆ. it is the name of the scientist, tar, 760 tar. This is the value of 1 atmosphere. And please remember that. ನೋಡಿ ಇಲ್ಲಿ ಇನ್ನೂ ಒಂದಿದೆ ನಿಮಗೆ ಯೂನಿಟ್, ಏನಪ್ಪ ಅಂತಂದಾಗ ಹೈಟ್ ಆಫ್ ಮೆರ್ಕ್ಯುರಿ ಕಾಲಮ್ ಅಂತ ಹೇಳ್ತಾರೆ. ಹೈಟ್ ಆಫ್ ಮೆರ್ಕ್ಯುರಿ ಕಾಲಮ್. ಓಕೆ, ವಾಟ್ ಈಸ್ ದಟ್? ಪ್ರೆಷರ್ ಸೆಂಟಿಮೀಟರ್ ಆಫ್ Hg ಅಂತನೂ ಹೇಳ್ಬೋದು. ದಟ್ ಈಸ್ ಸೆಂಟಿಮೀಟರ್ ಆಫ್ Hg ಅಂತನೂ ಹೇಳ್ತಾರೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ 1 ಅಟ್ಮಾಸ್ಫಿಯರ್ ವ್ಯಾಲ್ಯೂ ಎಷ್ಟು ಅಂತಂದರೆ ನಥಿಂಗ್ ಬಟ್ 76 ಸೆಂಟಿಮೀಟರ್ ಆಫ್ Hg ಅಂತನೂ ಹೇಳ್ತಾರೆ. ಇಲ್ಲ ಅಂತಂದರೆ 760 mm ಆಫ್ Hg ಅಂತನೂ ಕರಿಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೋಡಿ, ಫಾರ್ ಎಕ್ಸಾಂಪಲ್ ಹೇಗೆ ನಾವು ಮಾಡಬಹುದು? 76 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಪ್ರೆಷರ್ ಈಸ್ ಈಕ್ವಲ್ಸ್ ಟು 76 ಸೆಂಟಿಮೀಟರ್ ಆಫ್ Hg ಅಂತ ನಿಮಗೆ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ಎಕ್ಸಾಂಪಲ್ ಇದನ್ನು SI ಯೂನಿಟಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಪಾಸ್ಕಲ್ ಇಲ್ಲ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಹೇಗೆ ಕನ್ವರ್ಟ್ ಮಾಡ್ಬೋದು ನಾವು ಅಂತಂದಾಗ, ಸೊ ನಮಗೆ ಗೊತ್ತಿದೆ, ನಾನು ಹೇಳ್ತೀನಿ ಆಮೇಲಿಂದ. ಪ್ರೆಷರ್ ಈಸ್ ಈಕ್ವಲ್ಸ್ ಟು ρgh ಅಂತಂದ್ಬಿಟ್ಟು ಇಲ್ಲಿ ಯಾವ ಲಿಕ್ವಿಡ್ ತಗೊಂಡಿದ್ದಾರೆ? ಇಲ್ಲಿ ಮೆರ್ಕ್ಯುರಿ ಲಿಕ್ವಿಡ್ ತಗೊಂಡಿದ್ದಾರೆ. ಅಂದರೆ ಇದು ಡೆನ್ಸಿಟಿ ಆಫ್ ದ ಮೆರ್ಕ್ಯುರಿ ಅಂತ ಅರ್ಥ ಮಾಡ್ಕೋಬೇಕು. ಸೊ ವಾಟ್ ಇಸ್ ದ ಡೆನ್ಸಿಟಿ ಆಫ್ ದ ಮೆರ್ಕ್ಯುರಿ ಹಿಯರ್? 13,600 ಇಂಟು G ಅಂತಂದರೆ 9.8. ಆ್ಯಂಡ್ ವಾಟ್ ಇಸ್ ದ ಹೈಟ್? ಹೈಟ್ ಎಷ್ಟು ಕೊಡಿದ್ದಾರೆ ನಿಮಗೆ? 76 ಸೆಂಟಿಮೀಟರ್ ಅಲ್ವಾ? ಸೊ ಇಟ್ ಈಸ್ 10⁻² ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ವಿಲ್ ಗೆಟ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು 1.013 ಇಂಟು 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ಇಫ್ ದೇ ಹ್ಯಾವ್ ಗಿವೆನ್ ಹೈಟ್ ಆಫ್ ವಾಟರ್ ಕಾಲಮ್ ಅಂತಂದ್ರು ಇದೇ ಮೆಜರ್ಮೆಂಟ್ ನೀವು ಯೂಸ್ ಮಾಡಬೇಕು. ಇಲ್ಲಿ ಡೆನ್ಸಿಟಿ ಆಫ್ ಮೆರ್ಕ್ಯುರಿ ಪ್ಲೇಸಲ್ಲಿ ಅದು ಡೆನ್ಸಿಟಿ ಆಫ್ ವಾಟರ್ನ ನೀವು ಕನ್ಸಿಡರ್ ಮಾಡಬೇಕು. ಗೊತ್ತಾಗಿದಲ್ವ ಹೇಳಿದ್ದೇನೆ ಅಂತಂದ್ಬಿಟ್ಟು. ನಾವು ಸಿ ಹಿಯರ್, ವಾಟ್ ಈಸ್ ದ ಫ್ಲೂಯಿಡ್ ಪ್ರೆಷರ್ ಅಂತ ನೋಡೋಣ. ಇಲ್ಲ ವಾಟ್ ಇಸ್ ದ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂದರೆ ಏನು? ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್. ಸೊ ಅಬ್ಸರ್ವ್ ಮಾಡಿ, ಫಾರ್ ಎಕ್ಸಾಂಪಲ್ ದರ್ ಈಸ್ ಅ ಲಿಕ್ವಿಡ್, ಒಂದು ಲಿಕ್ವಿಡ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ ಲಿಕ್ವಿಡ್ ಒಳಗಡೆ ನಿಮಗೆ ಒಂದು ಆಬ್ಜೆಕ್ಟ್ನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಪ್ಲೇಸಿಂಗ್ ಅನ್ನ ಆಬ್ಜೆಕ್ಟ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸೇ ದಟ್ ಇಟ್ ಈಸ್ ಅಟ್ ಎ ಡೆಪ್ತ್, ಈಕ್ವಲ್ ಟು H ಅಂತ ಕರೆಯೋಣ. ಆ್ಯಂಡ್ ವಾಟ್ ಈಸ್ ದ ಪ್ರೆಷರ್ ಆಕ್ಟಿಂಗ್ ಅಟ್ ದಿಸ್ ಬಾಡಿ? ಓಕೆ, ವಾಟ್ ಈಸ್ ದ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ವಿ ರೈಟ್ ದಿಸ್? ನೋಡಿ ಇಲ್ಲಿ ಇದ್ರ ಮೇಲೆ ನಿಮಗೆ ಅಟ್ಮಾಸ್ಫೆರಿಕ್ ಪ್ರೆಷರ್ ಅನ್ನೋದು ಸಹ ನಿಮಗೆ ಬರುತ್ತೆ. ಸೊ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ನ P ಅಂತ ಇಂಡಿಕೇಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ರೈಟ್ P, ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ P ಈಸ್ ಈಕ್ವಲ್ಸ್ ಟು ಅಟ್ಮಾಸ್ಫೆರಿಕ್ ಪ್ರೆಷರ್ P0 ಪ್ಲಸ್ ρgh ಅಂತ ಕರಿತೀವಿ. ಗೊತ್ತಾಗಿದಲ್ವಾ? ವಾಟ್ ಈಸ್ P ಹಿಯರ್? Pನ ನಾವು ಏನಂತ ಕರಿತೀವಪ್ಪ? ಇದನ್ನು ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್. ಇಲ್ಲ ಅಂತಂದರೆ ಇದನ್ನು ಅಬ್ಸಲ್ಯೂಟ್ ಪ್ರೆಷರ್ ಅಂತನೂ ಕರೀತಾರೆ. ವಿ ಕಾಲ್ ಇಟ್ ಆಸ್ ಅಬ್ಸಲ್ಯೂಟ್ ಪ್ರೆಷರ್. ಗೊತ್ತಾಗಿದಲ್ವ ಹೇಳ್ತಾರೆ ಇದನ್ನಂತಂದ್ಬಿಟ್ಟು. ಸೊ P ಈಸ್ ಈಕ್ವಲ್ಸ್ ಟು P0 ಪ್ಲಸ್ ρgh. ರೋ ಅಂದ್ರೆ ಏನಿಲ್ಲಿ ಅಂತಂದರೆ ರೋ ಈಸ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂತ ಹೇಳ್ತಾರೆ. ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಗೊತ್ತಾಗಿದಲ್ವೇ ಹೇಳ್ತಾರೆ ಅಂತಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಲೂಯಿಡ್ ಪ್ರೆಷರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್, ಇಲ್ಲಿ ಅಟ್ಮಾಸ್ಫೆರಿಕ್ ಪ್ರೆಷರ್ ಅನ್ನೋದಿರುತ್ತೆ. ಅಟ್ಮಾಸ್ಫೆರಿಕ್ ಪ್ರೆಷರ್
is measured by the device, is measured by the device. What is the device by the name? See here, device ಏನಪ್ಪ ಅಂತಂದಾಗ it is called as barometer ಅಂತ ಕರೀತಾರೆ, barometer. And see here, and what is the pressure difference? Pressure difference ಅಂತ ಹೇಳ್ತಾರೆ. Pressure difference. What is meaning pressure difference ಅಂತಂದ್ರೆ the pressure exerted by the body and difference between the pressure exerted by the body and the atmospheric pressure. ಇದನ್ನ ನಾವು gauge pressure ಅಂತಾನೂ ಕರೀತಾರೆ. What is the gauge pressure? Gauge pressure na is measured by the device called as open tube manometer ಅಂತ ಕರೀತಾರೆ, open tube manometer. So what is the formula here? What is the formula? Open tube manometer. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, P minus P naught. P is absolute pressure minus P naught is the atmospheric pressure is equals to rho g h ಅಂತ ಬರುತ್ತೆ. We call this as gauge pressure ಅಂತ ಹೇಳ್ತಾರೆ. We call it as gauge pressure. ಅರ್ಥ ಮಾಡ್ಕೊತಾ ಇರಲ್ವಾ? ಇದನ್ನ ಓಪನ್ ಟ್ಯೂಬ್ ಮ್ಯಾನೋಮೀಟರ್ ಅಲ್ಲಿ ನಾವು ಮೆಜರ್ ಮಾಡ್ತೀವಿ. ಅರ್ಥ ಆಯ್ತಾ ಹೇಳಿದೆ ಅಂತಂದ್ಬಿಟ್ಟು? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಪ್ರೆಷರ್. ನಾವು ಲೆಟ್ ಅಸ್ ಸಾಲ್ವ್ ದ ಫ್ಯೂ ಪ್ರಾಬ್ಲಮ್ಸ್. ಒಂದು ಸಲ ನೋಡಿ ಇಲ್ಲಿ, ಇಫ್ ದ ಪ್ರೆಷರ್ ಅಟ್ ದ ಹಾಫ್ ಆಫ್ ದ ಡೆಪ್ತ್ ಆಫ್ ಎ ಲೇಕ್ ಅಂತ ಹೇಳ್ತದೆ. ನೋಡಿ ಇಲ್ಲಿ, ಇಫ್ ಪ್ರೆಷರ್ ಅಟ್ ಹಾಫ್ ದ ಡೆಪ್ತ್ ಆಫ್ ಎ ಲೇಕ್ ಈಸ್ ಈಕ್ವಲ್ ಟು 2/3 ಪ್ರೆಷರ್ ಅಟ್ ದ ಬಾಟಮ್ ಅಂತ ಹೇಳ್ತಾರೆ. 2/3 ಪ್ರೆಷರ್ ಅಟ್ ದ ಬಾಟಮ್ of the lake, then what is the depth of the lake ಅಂತ ಹೇಳ್ತಾ ಇದ್ದಾರೆ. let us assume that there is a lake ಅಂತ ನಾವು ಕನ್ಸಿಡರ್ ಮಾಡೋಣ. so what is the depth of that lake? let it be h ಅಂತ ಕರೆಯೋಣ. ಸೊ ಈ ಬಾಟಮ್ ಹತ್ರ ನಿಮಗೆ ಪ್ರೆಷರ್ ಅನ್ನೋದು ನಿಮಗೆ let it be p at the bottom ಅಂತಾನೆ ತಗೊಂಡ್ಬಿಡೋಣ. p at the bottom. ಇಲ್ಲಿ half exactly half ಅಂತಂದ್ರೆ at the depth equal to h/2. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, pressure at half of the depth is equals to 2/3 times pressure at the bottom ಅಂತ ಹೇಳ್ತಾ ಇದ್ದಾರೆ. that is given in the question ಅಂತ ಹೇಳ್ತಾ ಇದೀವಿ. and later see that how can you solve that here? pressure at the half ಅಂತಂದ್ರೆ it is equals to P naught plus rho g into h/2 ಅಂತ ಬರೀಬಹುದು. rho g into h/2 is equal to ನೋಡಿ ಇಲ್ಲಿ 2/3 into pressure at the bottom is P naught plus rho g h ಅಂತ ಬರೀಬಹುದು. is it right? ಅರ್ಥ ಮಾಡ್ಕೊತಾ ಇದ್ರಲ್ವಾ? therefore how can you simplify this value? ನೋಡಿ ಇಲ್ಲಿ P naught ವ್ಯಾಲ್ಯೂ ನಮಗೆ ಗೊತ್ತಿದೆ. we know what is the P naught value. so simplify ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ P naught minus 2/3 P naught is equal to, ಇಲ್ಲಿ ನೋಡಿ ಇಲ್ಲಿ 2/3 rho g h minus rho g h by 2 ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನು ಬರುತ್ತೆ ನಿಮ್ಗೆ ಆನ್ಸರ್ ಇಲ್ಲಿ ಅಂತಂದಾಗ 3 minus 2 1/3 P naught ಅಂತಂದರೆ P naught by 3 becomes equal to, ಇದನ್ನು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 1/6 rho g h ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ನೋಡಿ ಲೇಕ್ ಅಂತ ಹೇಳಿದ್ದಾರೆ. ಲೇಕ್ ಅಂತಂದಿದ್ದಾಗ ಜನರಲಿ ವಾಟರ್ ತಾನೇ ಇರೋದು ಲೇಕಲ್ಲಿ, ಹಾಗಾಗಿ ವಿ ಹ್ಯಾವ್ ಟು ಟೇಕ್ ಡೆನ್ಸಿಟಿ ಆಸ್ ಡೆನ್ಸಿಟಿ ಆಫ್ ವಾಟರ್ ಅಂತ ತಗೊಳ್ತೀವಿ. ಸೊ ಸಿಂಪ್ಲಿಫೈ ಮಾಡೋಣ. h ಈಸ್ ಈಕ್ವಲ್ಸ್ ಟು P naught by 3 ಇಂಟು rho g ಅಂತ ಬರೀಬಹುದು. ವಾಟ್ ಇಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್? ಅಪ್ರಾಕ್ಸಿಮೇಟ್ಲಿ 10⁵ ಅಂತ ತಗೊಳ್ಳೋಣ. 3 ಇಂಟು ವಾಟ್ ಈಸ್ ದ ಡೆನ್ಸಿಟಿ ಆಫ್ ದ ವಾಟರ್ ಹಿಯರ್? ಅಬ್ಸರ್ವ್ ಮಾಡಿ, ಡೆನ್ಸಿಟಿ ಆಫ್ ದ ವಾಟರ್ ಈಸ್ 10⁻³ kg ಪರ್ ಮೀಟರ್ ಕ್ಯೂಬ್ ಅಂತ ಹೇಳ್ತಾರೆ. kg ಪರ್ ಮೀಟರ್ ಕ್ಯೂಬ್. ಇಲ್ಲ ಅಂತಂದರೆ ಇಟ್ ಈಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತಲೂ ಕರಿಬೋದು. CGS ಯೂನಿಟಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ಡೆನ್ಸಿಟಿ ಆಫ್ ವಾಟರ್ ಕೊಡಲ್ಲ, ಡೆನ್ಸಿಟಿ ಆಫ್ ಮೆರ್ಕ್ಯೂರಿನೂ ಸಹ ನಿಮಗೆ ಕೊಡಲ್ಲ. ನಮಗದು ನೆನಪಿರಲೇಬೇಕು.
ಸೊ ಸಿಂಪ್ಲಿಫೈ ಮಾಡೋಣ. ಏನು ಬರುತ್ತೆ ನೋಡಿ, 10⁻³ ಇಂಟು 10 ಅಂತ ಹೇಳ್ತಾರೆ. ಸೊ ಹೆಚ್ ಬಿಕಮ್ಸ್ ಈಕ್ವಲ್ ಟು 10⁻5 1/3 ಇಂಟು 10⁻5 -4 ಅಂತಂದರೆ ನಿಮಗೆ 10/3 ಅಂತ ಬರುತ್ತೆ. ಯು ಗೆಟ್ ದ ಆನ್ಸರ್ ಆ್ಯಸ್ 10/3. ಸೊ ಒಂದ್ಸರಿ ನೀಟಾಗೆ ಚೆಕ್ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ ಒಂದ್ಸರಿ ಎಲ್ಲಾದರೂ ಮಿಸ್ ಮಾಡಿದ್ದೀವ ಅಂತ ಒಂದ್ಸರಿ P0/3 ಎಸ್ ಇಲ್ಲಿ ಮಿಸ್ ಆಗಿದೆ ನೋಡಿ, ಇಲ್ಲಿ P0/3 ನೋಡಿ 3 1 3 2 ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 2P0 ಅಂತ ಬರ್ತಾ ಇದೆ. ಒಂದು ನಿಮಿಷ, ಸಾರಿ ಇಲ್ಲಿ ಮಿಸ್ ಆಗಿದೆ. 2P0 /ρg ಅಂತ ಬರುತ್ತೆ. ಇಂಟು 2 ಇಲ್ಲಿ ನಿಮಗೆ 3 ಬರೋದಿಲ್ಲ, 3 ಬರೋದಿಲ್ಲ. ಸೊ ಸಿಂಪ್ಲಿಫೈ ಮಾಡಿದರೆ ಅವು ನಿಮ್ಗೆ ಏನು ಬರುತ್ತೆ ನಮಗೆ ಇಲ್ಲಿ. ಸೊ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು 2 × 10⁻1 ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 20 ಮೀಟರ್ ಅಂತ ಹೇಳ್ಬೋದು. ಗೊತ್ತಾಗಿದೆಲ್ಲ ಕ್ಯಾಲ್ಕುಲೇಷನ್ಸ್ ಏನು ಅಂತ ಅಂದ್ಬಿಟ್ಟು. ಸೊ ವಾಟ್ ಇಸ್ ದ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ ವೆರಿ ಇಂಪಾರ್ಟೆಂಟ್ ಮಾಡೆಲ್. ಇದು ಒನ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಏನು ಅಂತ ನೋಡೋಣ. ನೋಡಿ ಇಲ್ಲಿ 2 bodies are in equilibrium. 2 bodies are in equilibrium when suspended in water from the arms of a balance ಅಂತ ಹೇಳ್ತಾ ಇದ್ದಾರೆ. The mass of one body is 36 gram and its density is 9 gram per centimeter cube. If the mass of another body is 48 gram, its density in gram per centimeter cube is ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಕ್ಯಾನ್ ಯು ಸೇ ಹಿಯರ್, ಏನು ಹೇಳ್ಬೋದು ನೋಡಿ ಇಲ್ಲಿ ನಾವು. ವಾಟ್ ಕ್ಯಾನ್ ಯು ಸೇ ದಿಸ್, 2 bodies are in equilibrium ಅಂತ ಕೊಟ್ಟಿದ್ದಾರೆ. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನಾವು ಅಂತಂದಿದ್ದಾಗ ವಿ ಮಸ್ಟ್ ರಿಕ್ವೈರ್ ದ ನಾಲೆಡ್ಜ್ ಆಫ್ ವಾಟ್ ಇಸ್ ದ ಅಪ್ಪರೆಂಟ್ ವೆಯ್ಟ್. ಆ್ಯಕ್ಚುಲಿ ಈ ಪ್ರಾಬ್ಲಮ್ ನಮಗೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಆದಮೇಲೆ ಮಾಡಿದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಓಕೆ, ಎನಿವೇ ಇಲ್ಲೇ ನಾನು ಹೇಳಿದ್ದೀನಿ. ಸೊ ಲೆಟ್ ಇಸ್ ಡಿಸ್ಕಸ್ ದಟ್. ಇಲ್ಲೇ ನೋಡಿ, ವೆನ್ ಎ ಬಾಡಿ, ಯಾವಾಗಾದರೆ ಒಂದು ಬಾಡಿ ಅನ್ನೋದು ಈಕ್ವಿಲಿಬ್ರಿಯಮ್ಲಿದೆ ಅಂತ ಹೇಳ್ತೀವೋ, ವೆನ್ ಎ ಬಾಡಿ ಈಸ್ ಇನ್ ಈಕ್ವಿಲಿಬ್ರಿಯಮ್, ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ ವಿ ಕ್ಯಾನ್ ಸೇ ದ್ಯಾಟ್ ಅಪ್ಪರೆಂಟ್ ವೆಯ್ಟ್ ಆಫ್ ಬೋತ್ ದ ಬಾಡೀಸ್ ಶುಡ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಅಪ್ಪರೆಂಟ್ ವೆಯ್ಟ್, ವಾಟ್ ಈಸ್ ದಿಸ್ ಅಪ್ಪರೆಂಟ್ ವೆಯ್ಟ್ ಹಿಯರ್? apparent weight is always equals to volume of the body into density of the body minus density of the liquid into g ಅಂತ ಬರುತ್ತೆ. ಈ ಫಾರ್ಮುಲಾ ಹೇಗೆ ಬಂತು ಅಂತಂದರೆ ನಿಮಗೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ 2 bodies ಇದೆ ನಿಮಗೆ, 2 bodies ಆರ್ ಇನ್ ಈಕ್ವಿಲಿಬ್ರಿಯಮ್ ಅಂತಂದರೆ ಅಪ್ಪರೆಂಟ್ ವೆಯ್ಟ್ ಆಫ್ ದ ಫಸ್ಟ್ ಬಾಡಿ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಅಪ್ಪರೆಂಟ್ ವೆಯ್ಟ್ ಆಫ್ ದ ಸೆಕೆಂಡ್ ಬಾಡಿ ಆಗಿರಬೇಕು. ಸೊ ವಾಲ್ಯೂಮ್ನ ಹೇಗೆ ಬರೀಬೋದ್ರಿ ನಾವು? ವಾಲ್ಯೂಮ್ ಕ್ಯಾನ್ ಬಿ ರಿಟನ್ ಆಸ್ ಏನು ಬರೀಬೋದಪ್ಪ, ಮಾಸ್ ಬೈ ಡೆನ್ಸಿಟಿ ಅಂತ ಬರಿತೀವಿ. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ನಿಮಗಿಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ m1/ρ1 that is a volume of the first body ಅಂತ ಹೇಳ್ತಾರೆ, ಇಂಟು ಡೆನ್ಸಿಟಿ ಆಫ್ ದ ಫಸ್ಟ್ ಲಿಕ್ವಿಡ್ ಮೈನಸ್ ಡೆನ್ಸಿಟಿ ಆಫ್ ದ ಫಸ್ಟ್ ಬಾಡಿ minus density of the liquid into G must become equals to m2/ρ2 into ρ2 minus ρ liquid, ಸೇಮ್ ಲಿಕ್ವಿಡ್ ಆಗಿರೋದ್ರಿಂದ ಇಂಟು G ಅಂತ ಹೇಳ್ತಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು. ವಾಟ್ ಈಸ್ ದ ಮಾಸ್ ಆಫ್ ದ ಫಸ್ಟ್ ಬಾಡಿ ದೇ ಹ್ಯಾವ್ ಗಿವೆನ್ ಟು ಯು? m1. ವಾಟ್ ಈಸ್ m1 ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್? ಇಟ್ ಈಸ್ 36 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ρ1 ಈಸ್ ಈಕ್ವಲ್ಸ್ ಟು 9 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿದ್ದಾರೆ. ವಾಟ್ ಈಸ್ m2 ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್? 48 ಗ್ರಾಮ್ಸ್. ಆ್ಯಂಡ್ ρ2 ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ρ2 ವ್ಯಾಲ್ಯೂ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಏನು ಬರುತ್ತೆ ನೋಡೋಣ. 36 ಬೈ ವಾಟ್ ಈಸ್ ದ ρ1 ವ್ಯಾಲ್ಯೂ ಹಿಯರ್? 9 ಅಂತ ಹೇಳಿದ್ದಾರೆ, ಇಂಟು 9 ಮೈನಸ್ ρ ಲಿಕ್ವಿಡ್ ಇಂಟು G ಈಸ್ ಈಕ್ವಲ್ ಟು ವಾಟ್ ಈಸ್ m2 ವ್ಯಾಲ್ಯೂ ಗಿವೆನ್ ಟು ಯು? 48 ಅಂತ ಹೇಳಿದ್ದಾರೆ. 48 ಡಿವೈಡ್ ಬೈ ρ2 ಇಂಟು ρ2 ಮೈನಸ್
ರೋ ಲಿಕ್ವಿಡ್ ಅಂತ ಹೇಳ್ಬೋದು ಇಂಟು ಜಿ. ನೋಡಿ ಜಿ ವಿಲ್ ಗೆಟ್ ಕ್ಯಾನ್ಸಲ್, ಜಿ ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇಲ್ಲಿ 9 1 9 4, ಇಲ್ಲಿ ನಿಮಗೆ 4 1 4 2 ಆಗತ್ತಾ. ಸೊ ಮಲ್ಟಿಪ್ಲೈ ಮಾಡೋಣ, ಇಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. 9 ಮೈನಸ್ ರೋ ಲಿಕ್ವಿಡ್, 9 ಮೈನಸ್ ರೋ ಲಿಕ್ವಿಡ್ ಈಸ್ ಈಕ್ವಲ್ ಟು 12 ಡಿವೈಡ್ ಬೈ ರೋ 2 ಇಂಟು ರೋ 2 ಮೈನಸ್ ರೋ ಲಿಕ್ವಿಡ್ ಅಂತ ಬರಿಬಹುದು. ನಮ್ಗೆ ಗೊತ್ತು ವಾಟ್ ಇಸ್ ದ ಲಿಕ್ವಿಡ್ ಹಿಯರ್, ವಾಟರ್ ಅಂತ ಕೊಟ್ಟಿದ್ದಾರೆ. ಸಿನ್ಸ್ ಡೆನ್ಸಿಟಿ ಆಫ್ ಲಿಕ್ವಿಡ್ ಇಸ್ ಈಕ್ವಲ್ಸ್ ಟು 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ವಿ ಕ್ಯಾನ್ ಸೇ ದಟ್ 9 ಮೈನಸ್ 1 ಇಸ್ ಈಕ್ವಲ್ಸ್ ಟು 12 ಡಿವೈಡ್ ಬೈ ರೋ 2 ಇಂಟು ರೋ 2 ಮೈನಸ್ 1 ಅಂತ ಬರುತ್ತೆ. ಓಕೆನಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಆನ್ಸರ್ ಇಲ್ಲಿ ನಿಮಗೆ. ಸೊ 8 ಬರುತ್ತೆ, 9 ಮೈನಸ್ 1 8 ಅಲ್ವಾ. 8 ರೋ 2 ಇಸ್ ಈಕ್ವಲ್ಸ್ ಟು 12 ರೋ 2 ಮೈನಸ್ 12 ಅಂತ ಬರುತ್ತೆ. therefore 12 is equals to 4 ರೋ 2. therefore ರೋ 2 becomes equals to 12 by 4 which is nothing but 3 gram per centimeter cube ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಅಂಡರ್ಸ್ಟುಡ್ ಹೌ ಟು ಸಾಲ್ವ್? ಗೊತ್ತಾಗಿದೇನ್ರಿ? ಅರ್ಥ ಆಗ್ತದೆ ಹೇಳ್ತಾ ಇರೋದು. ಸೀದಾ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ವಿ ಹ್ಯಾವ್ ಟು ಥಿಂಕ್. ಸೊ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೋಡಿ ಇಲ್ಲಿ. ಯೂನಿಫಾರ್ಮ್ಲಿ ಟ್ಯಾಪರಿಂಗ್ ವೆಸಲ್ is filled with a liquid of density 900. What is the density of the liquid here? Density of the liquid is 900 kg per meter cube ಅಂತ ಕೊಟ್ಟಿದ್ದಾರೆ. The force that acts on the base of the vessel ಅಂತ ಹೇಳ್ತದೆ. This is the base ಅಂತ ಹೇಳ್ತಾ ಇದೀವಿ. Due to liquid is force. They are asking what is the force. What is the height of the vessel? They have given h is equals to 0.4 meter ಅಂತ ಕನ್ಸಿಡರ್ ಮಾಡೋಣ. ಸೊ ವಾಟ್ ಈಸ್ ದ ಪ್ರೆಷರ್ ಅಟ್ ದ ಬಾಟಮ್? ನಮಗೆ ಗೊತ್ತಿದೆ ಪ್ರೆಷರ್ ಅಟ್ ದ ಬಾಟಮ್ ಇಸ್ ಈಕ್ವಲ್ಸ್ ಟು ರೋ ಜಿ ಹೆಚ್ ಅಂತ ಅಂದ್ಬಿಟ್ಟು. therefore ಪ್ರೆಷರ್ ಅಂದರೆ ಫೋರ್ಸ್ ಅಂದರೆ ಏನಾಗುತ್ತೆ ನಮ್ಗೆ ಇಲ್ಲಿ? ಪ್ರೆಷರ್ ಇಂಟು ಏರಿಯಾ ಅಂತ ಬರುತ್ತೆ. ಇಸ್ ಇಟ್ ರೈಟ್? ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ. ಸೊ ಫೋರ್ಸ್ ಅಂತಂದರೆ ಪ್ರೆಷರ್ ಇಂಟು ಏರಿಯಾ ಆಗಿರುತ್ತೆ. therefore ಪ್ರೆಷರ್ ಅಂದರೆ ಮೀನಿಂಗ್ ಏನಿಲ್ಲಿ? ರೋ ಜಿ ಹೆಚ್ ಇಂಟು ಏರಿಯಾ ಆಫ್ ದ ಬಾಟಮ್ ತಾನೇ ಕೇಳ್ತಾ ಇರೋದವರು. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು, ಫಿಲ್ಡ್ ವಿತ್ ಲಿಕ್ವಿಡ್ ಆಫ್ ಡೆನ್ಸಿಟಿ 900 ಅಂತ ಕೊಟ್ಟಿದೆ. ಡೆನ್ಸಿಟಿ ಇಸ್ ಗಿವನ್ ಆಸ್ 900. ಜಿ ಅಂದರೆ 10, height is 0.4 into what is the area on which it is acting? 2 into 10 to the power of minus 3 ಅಂತ ಬರುತ್ತೆ. ಸೊ 10 power minus 3, ಇಲ್ಲಿ 2 zeros 2 ಕ್ಯಾನ್ಸಲ್ ಆಗುತ್ತೆ. ಸೊ 9 to the 18 ಇಂಟು 0.4 ಅಂತಂದರೆ ಎಷ್ಟು ಬರ್ಬೋದು ರೀ ಆನ್ಸರ್ ನಿಮ್ಗೆ ಇಲ್ಲಿ? ಯು ಕ್ಯಾನ್ ಗೆಟ್ 18 4 72 ಅಲ್ವಾ. 72 ಅಂತಂದರೆ ಯು ಕ್ಯಾನ್ 7.2 ನ್ಯೂಟನ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಳಿದ್ದು? ಸೊ ವಿ ಕ್ಯಾನ್ ಸೇ ಆಪ್ಷನ್ ಬಿ. ಆಪ್ಷನ್ನ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ನೋಡಿ ಇಲ್ಲಿ ನಾವೊಂದು ಕಾನ್ಸೆಪ್ಟ್ನ ಕಲಿಬೇಕು. ಏನದು ಅಂತಂದರೆ ವಿ ಹ್ಯಾವ್ ಟು ಲರ್ನ್ ದಟ್ ಆಸ್ ವಾಟ್ ಇಸ್ ದ ಹೈಡ್ರೋಸ್ಟ್ಯಾಟಿಕ್ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ. ಹೈಡ್ರೋಸ್ಟ್ಯಾಟಿಕ್ ಪ್ಯಾರಾಡಾಕ್ಸ್. ವಾಟ್ ಇಸ್ ದ ಹೈಡ್ರೋಸ್ಟ್ಯಾಟಿಕ್ ಪ್ಯಾರಾಡಾಕ್ಸ್ ಹಿಯರ್? ನೋಡಿ ಇಲ್ಲಿ ಹೈಡ್ರೋಸ್ಟ್ಯಾಟಿಕ್ ಪ್ಯಾರಾಡಾಕ್ಸ್. What is the hydrostatic paradox here ಅಂತಂದ್ರೆ, let us assume that there are three different vessels as shown like this. There are three different vessels as shown like this ಅಂತ ಹೇಳಿದ್ನ. It is completely filled with water. Let us assume that to the same height ಅಂತ ಹೇಳ್ತಾರೆ. to the same height. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಒಂದೇ ಹೈಟ್ಗೆ ಲಿಕ್ವಿಡ್ನ ನಾವು ಫಿಲ್ ಮಾಡ್ತಾ ಇದ್ದೀವಿ. ಹೈಟ್ ಈಸ್ ಸೇಮ್ ಅಂತ ಹೇಳ್ತಾರೆ. ಹೈಟ್ ಈಸ್ ಸೇಮ್.
ದೆನ್ ಅವ್ರು ಕೇಳ್ತಾರೋ ಏನು ನಿಮಗೆ ಅಂತಂದರೆ ವಾಟ್ ಈಸ್ ದ ಪ್ರೆಷರ್ ಅಟ್ ದ ಬಾಟಮ್ ಆಫ್ ದೀಸ್ ವೆಸಲ್ಸ್ ಅಂತ ಹೇಳ್ತಾರೆ. ಲೆಟ್ ಅಸ್ ಸೇ ದಿಸ್ ಈಸ್ ವೆಸಲ್ 1 and this ವೆಸಲ್ 2 and this ವೆಸಲ್ 3. ನೋಡಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ ನಾವು ಹೇಗೆ ಮಿಸ್ಕಾನ್ಸೆಪ್ಚುಯಲ್ ತಗೊಳ್ತೀವಿ ನಾವು ಅಂತಂದರೆ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಏರಿಯಾ ಅಲ್ವಾ. ನೋಡಿ ಏರಿಯಾಗೆ ಇನ್ವರ್ಸ್ಲಿ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದಾಗ ನೋಡಿ ಇಲ್ಲಿ ಏರಿಯಾ ಕಮ್ಮಿ ಇದೆ, ಇದು ಇನ್ನು ಸ್ವಲ್ಪ ಕಮ್ಮಿ ಜಾಸ್ತಿ ಇದೆ, ಹಾಗಾಗಿ ನಿಮಗೆ ಇಲ್ಲಿ ಪ್ರೆಷರ್ ಕಮ್ಮಿ ಇದೆ ಅಂತ ಮಾತಾಡ್ತೀವಿ. ಆದರೆ ದಟ್ ಈಸ್ ಅ ಮಿಸ್ಕಾನ್ಸೆಪ್ಷನ್. ಓಕೆನಾ. ಸೊ ಏನಾಗುತ್ತೆ ನೋಡಿ ಇಲ್ಲಿ ಸಿನ್ಸ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ರೋ ಜಿ ಹೆಚ್ ಡೆನ್ಸಿಟಿ ಎಲ್ಲದರಲ್ಲೂ ನಿಮಗೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಈಸ್ ಅ ಸೇಮ್ ಅಲ್ವಾ. ಡೆನ್ಸಿಟಿ ಆಫ್ ದ liquid is same, therefore we can say that h is also constant. P another rho g h ಆಗಿರುತ್ತೆ. Height of the liquid in each vessel also remains same, therefore we can say that pressure at the bottom in the first vessel is equals to pressure at the bottom in the second vessel is equals to pressure at the bottom in the third vessel. ನಿಮ್ಗೆ ಇನ್ನೂ ಏನಾದರೂ ಬೇಕು ಅಂತಂದರೆ we can also take one more vessel. ಏನದು ಅಂತಂದರೆ we can take one more vessel a different ಇರತಕ್ಕಂಥ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವು ನೋಡೋಣ. ಲೆಟ್ಸ್ ಸೇ ಹೀಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನಿಮಗೆ ಲಿಕ್ವಿಡ್ನ ನಾವು ಟು ದ ಸೇಮ್ ಹೈಟ್ ನಾವು ಫಿಲ್ ಮಾಡೋಣ. ಇವಾಗಲೂ ಸಹ ನಿಮಗೆ ಹೈಟ್ ಈಸ್ ಅ ಸೇಮ್, ದೇರ್ಫೋರ್ ದ ಪ್ರೆಷರ್ ವಿಲ್ ಬಿಕಮ್ ಸೇಮ್, ಪ್ರೆಷರ್ ಅಟ್ ದ ಬಾಟಮ್ ವಿಲ್ ಬಿಕಮ್ ಅ ಸೇಮ್. ಅರ್ಥ ಮಾಡ್ಕೊತಾ ಇದ್ರಲ್ವಾ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಹೈಡ್ರೋಸ್ಟಾಟಿಕ್ ಪ್ಯಾರಾಡಾಕ್ಸ್. ಓಕೆನಾ. ವಾಟ್ ಎವರ್ ಮೇ ಬಿ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೆಸಲ್, ಇಫ್ all the vessels are filled with the liquid to the same height, to the same depth, we can say the pressure at their bottoms always remains same anta heltivi. We call it as hydrostatic paradox. ಅರ್ಥ ಆಯ್ತಲ್ವ ಹೇಳಿದ್ದು. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಈಸ್ ದಟ್ ಡೆನ್ಸಿಟಿ ಬಗ್ಗೆ ನಾವು ನೋಡೋಣ. ಬಿಫೋರ್ ಗೋಯಿಂಗ್ ಟು ಸಿ ಆರ್ಕಿಮಿಡೀಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಅ ಡೆನ್ಸಿಟಿ. ಅರ್ಥದ ಹೇಳಿದೇನು ಅಂತ ಅಂದ್ಬಿಟ್ಟು, ಸೊ ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಡೆನ್ಸಿಟಿ ಬಗ್ಗೆ ನೋಡೋಣ. ಜನರಲ್ ಆಗಿ ಡೆನ್ಸಿಟಿನ ರೋ ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. ಸೊ ಡೆನ್ಸಿಟಿನ ಹೇಗೆ ಡಿಫೈನ್ ಮಾಡ್ತೀವಪ್ಪ ನಾವಿಲ್ಲಿ? ಡೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ mass by volume. Is it right or not? Therefore density in rho ಅಂತ ಕರಿತೀವಿ. ಮಾಸ್ ನ m ಅಂತ ಇಂಡಿಕೇಟ್ ಮಾಡ್ಕೊಂಡ್ರೆ ವಾಲ್ಯೂಮ್ ನ v ಅಂತ ಬರೆದ್ರೆ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಬರೀಬಹುದು. ಸೊ ಇಲ್ಲಿಂದ ನೀವು ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಾಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತನೂ ಬರಿತೀವಿ. ಡೆನ್ಸಿಟಿ ಇಂಟು ವಾಲ್ಯೂಮ್. ಅರ್ಥ ಆಯ್ತಾ? ಸೊ ವಾಟ್ ಈಸ್ ದ SI ಯೂನಿಟ್ ಹಿಯರ್? SI ಯೂನಿಟ್ of density is kg meter cube, kg per meter cube ಅಂತ ಬರುತ್ತೆ. ನೋಡಿ CGS ಯೂನಿಟ್ ಹಿಯರ್. CGS ಯೂನಿಟ್ ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಫ್ಲೂಯಿಡ್ಸ್ ಚಾಪ್ಟರ್ಲಿ. ಇಲ್ಲೇನು ಬರುತ್ತೆ ಅಂತಂದರೆ ವಿ ಕ್ಯಾನ್ ಸೇ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಫಾರ್ ವಾಟರ್ ನಾವು ಕನ್ಸಿಡರ್ ಮಾಡಿದ್ದಾಗ, ಸೊ ವಾಟ್ ಈಸ್ ದ ಡೆನ್ಸಿಟಿ ಅಂತಂದರೆ ವಿ ಕ್ಯಾನ್ ಸೇ ಡೆನ್ಸಿಟಿ ಆಫ್ ವಾಟರ್ ಈಸ್ 10³ kg per meter cube ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲ ನಾವು ಗ್ರಾಮ್ಸಲ್ಲಿ ಬೇಕು ಅಂತಂದರೆ ವಿ ಕ್ಯಾನ್ ಸೇ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿತೀವಿ. ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ we can say what is second one? For mercury, Hg density is equals to 13,600 kg per meter cube ಅಂತ ಬರುತ್ತೆ. This is about the density. Okay na? Now see here, what is the density in the mixture? How to calculate the density, okay, of mixture of liquids ಅಂತ ಹೇಳ್ತಾರೆ. Mixture of liquids. Okay na? So see here, first one ಹೇಳ್ತಾ ಇದ್ದೀನಿ ನಾನು. Let m1 and m2 are the masses of the liquids. We can say that ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ,
masses of the liquids and rho 1 and rho 2 and rho 2 are their what is the densities ಅಂತ ಕರೆಯೋಣ. ಡೆನ್ಸಿಟೀಸ್ ಹಾಗಿದ್ದಾಗ ವಾಟ್ ಈಸ್ ದ ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ನೋಡೋಣ. ಡೆನ್ಸಿಟಿ ಆರ್ ಮಿಕ್ಸ್ಡ್ ಅಂತ ತಗೊಳ್ಳೋಣ. ಎರಡು ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ನಾವೀಗ, ಆರ್ ಮಿಕ್ಸ್ಡ್. ದೆನ್ ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ಈಸ್ ಈಕ್ವಲ್ಸ್ ಟು ಟೋಟಲ್ ಮಾಸ್ m1 m2 ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ ಅಂತ ಬರಿತೀವಿ. ಟೋಟಲ್ ವಾಲ್ಯೂಮ್ ಲೆಟ್ ಅಸ್ ಸೇ v1 ಪ್ಲಸ್ v2 ಅಂತ ಬರೀಬಹುದು. ಮಾಸ್ ನೇಮ್ ಬರೀಬೋದು ನಾವಿಲ್ಲಿ ಇವಾಗ. ಮಾಸ್ ಕ್ಯಾನ್ ಬಿ ರಿಟನ್ ಆಸ್, ಲೆಟ್ ಇಟ್ ಬಿ ಎಮ್ ಅಲ್ಲೇ ಇರಲಿ, ನಿಮಗೆ ಏನಾಗುತ್ತೆ ನೋಡೋಣ. ಯು ಕ್ಯಾನ್ ರೈಟ್ m1 ಪ್ಲಸ್ m2 ಡಿವೈಡ್ ಬೈ ವಾಲ್ಯೂಮ್ ಕ್ಯಾನ್ ಬಿ ರಿಟನ್ ಆಸ್, ವಾಲ್ಯೂಮ್ ಕ್ಯಾನ್ ಬಿ ರಿಟನ್ ಆಸ್ m1 ಬೈ ರೋ 1 ಪ್ಲಸ್ m2 ಬೈ ರೋ 2 ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ರಲ್ಲಿ ಹೇಳಿದ್ದೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಅ ಜನರಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ಆಫ್ ಲಿಕ್ವಿಡ್ಸ್. ನೋಡಿ ಇಲ್ಲಿ, ಇಫ್ m1 ಈಸ್ ಈಕ್ವಲ್ ಟು m2 ಅವಾಗ ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ಏನ್ರಿ ಆಗುತ್ತೆ ಒಂದು ಸರಿ ಚೆಕ್ ಮಾಡ್ತೀರಾ ಇಲ್ಲಿ. ಸರ್ ನೋಡಿ ಇಲ್ಲಿ ಎರಡು ಅಪ್ಲೈ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು m1 ಪ್ಲಸ್ m2 ಅಂತಂದಾಗ ಯು ವಿಲ್ ಗೆಟ್ ವಾಟ್ ಈಸ್ 2m ಬರುತ್ತಾ. 2m ಇಲ್ಲಿ m ಕಾಮನ್ ತೆಗೆದ್ರೆ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ವಿಲ್ ಗೆಟ್ 2m ಡಿವೈಡ್ ಬೈ m ಇಂಟು 1 ಬೈ ರೋ 1 ಪ್ಲಸ್ 1 ಬೈ ರೋ 2 ಅಂತ ಬರುತ್ತೆ. m ಕ್ಯಾನ್ಸಲ್ ಆಗಿದ್ದಾಗ ರೋ ಮಿಕ್ಸ್ಚರ್ ವಿಲ್ ಬಿಕಮ್ ಈಕ್ವಲ್ಸ್ ಟು 2 ರೋ 1 ರೋ 2 ಡಿವೈಡ್ ಬೈ ರೋ 1 ಪ್ಲಸ್ ರೋ 2 ಅಂತ ಬರುತ್ತೆ. ರೋ 1 ಪ್ಲಸ್ ರೋ 2 ಅರ್ಥ ಆಗಿದಲ್ವೇ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ದಟ್. ಇವಾಗ ನೋಡಿ ಇಲ್ಲಿ ಇನ್ನೊಂದು ಕೇಸ್ ನೋಡೋಣ. ಇಫ್ ವಾಲ್ಯೂಮ್ ಆಫ್ ದ ಲಿಕ್ವಿಡ್ಸ್ ಆರ್ ಸೇಮ್ ಇಸ್ ಈಕ್ವಲ್ಸ್ ಟು ವಿ. ಅವಾಗ ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ಏನಾಗುತ್ತೆ ನೋಡಿ ಇಲ್ಲಿ. ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ಈಸ್ ಈಕ್ವಲ್ಸ್ ಟು m1 ಪ್ಲಸ್ m2 ಡಿವೈಡ್ ಬೈ v1 ಪ್ಲಸ್ v2 ಅಂದರೆ v ಪ್ಲಸ್ v ಆಗಿರುತ್ತಾ. ದೇರ್ ಫೋರ್ ವಾಟ್ ಈಸ್ m1 ವ್ಯಾಲ್ಯೂ ಹಿಯರ್, ವಿ ಕ್ಯಾನ್ ಸೇ ರೋ 1 ಇಂಟು ವಿ ಪ್ಲಸ್ ರೋ 2 ಇಂಟು ವಿ ಡಿವೈಡ್ ಬೈ 2v ಅಂತ ಬರಿತೀವಿ. ದೇರ್ ಫೋರ್ ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ಬಿಕಮ್ಸ್ ಈಕ್ವಲ್ಸ್ ಟು ರೋ 1 ಪ್ಲಸ್ ರೋ 2 ಬೈ 2 ಅಂತ ಬರುತ್ತೆ. ದಿಸ್ ಇಸ್ ದ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಆಫ್ ದ ಮಿಕ್ಸ್ಚರ್ ಆಫ್ ಲಿಕ್ವಿಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗಿದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ಅಬೌಟ್ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಪಾಸ್ಕಲ್ಸ್ ಲಾ ಅಂತ ಬರುತ್ತೆ. ಪಾಸ್ಕಲ್ಸ್ ಲಾ, ವಾಟ್ ದ ಪಾಸ್ಕಲ್ಸ್ ಲಾ ಸ್ಟೇಟ್ಸ್, ಏನು ಹೇಳ್ತಿದ್ದು ಅಂತಂದರೆ ನೋಡಿ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಲಿಕ್ವಿಡ್ ನಾನು ಕನ್ಸಿಡರ್ ಮಾಡ್ತೀನಿ ಒಂದು ವೆಸಲಲ್ಲಿ. ಕನ್ಸಿಡರ್ ಎ ಲಿಕ್ವಿಡ್ ಇನ್ ಎ ವೆಸಲ್. ಲಿಕ್ವಿಡಲ್ಲಿ ಲಿಕ್ವಿಡ್ನ ಒಂದು ವೆಸಲಲ್ಲಿ ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ನಾವು 3 ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಎ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬಿ ಆ್ಯಂಡ್ ಥರ್ಡ್ ಒನ್ ಈಸ್ ಸಿ, ವಿಚ್ ಆರ್ ಆಟ್ ದ ಸೇಮ್ ಡೆಪ್ತ್ ಹೆಚ್ ಅಂತ ಕರಿತೀವಿ. ಸೇಮ್ ಡೆಪ್ತ್ ಹೆಚ್. ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ ದ ಪ್ರೆಷರ್ ಅಟ್ ದ ಪಾಯಿಂಟ್ ಎ ಇಸ್ ಈಕ್ವಲ್ಸ್ ಟು ಪ್ರೆಷರ್ ದ ಪಾಯಿಂಟ್ ಬಿ ಇಸ್ ಈಕ್ವಲ್ಸ್ ಟು ಪ್ರೆಷರ್ ದ ಪಾಯಿಂಟ್ ಸಿ ಅಂತ ಹೇಳ್ತಾರೆ. ಅರ್ಥ ಇದೆಲ್ಲ ಹೇಳಿದ್ದು. ದಟ್ ಮೀನ್ಸ್ ನೋಡಿ ಇಲ್ಲಿ, if you consider the points which are at the same level, ಲಿಕ್ವಿಡ್ ಒಳಗಡೆ ನಾವು ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆ ಪಾಯಿಂಟ್ಸ್ ಅದು ಹೇಗಿರಬೇಕು ಅಂದರೆ ಒಂದೇ ಲೆವೆಲಲ್ಲಿದ್ದರೆ ಆ ಎಲ್ಲ ಪಾಯಿಂಟ್ಸ್ ಹತ್ರ ಸಹ ಫ್ಲೂಯಿಡ್ ಪ್ರೆಷರ್ ಅನ್ನೋದು ಕಾನ್ಸ್ಟೆಂಟಾಗೆ ಇರುತ್ತೆ ಅಂತ ಹೇಳ್ತಾರೆ. ಅರ್ಥ ಇದಲ್ವ ಹೇಳಿದಂತ ಅಂದ್ಬಿಟ್ಟು ನಾವು ನೋಡಿ, ಅನದರ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ದೇರ್. ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ, ಏನದು ಅಂತಂದಿದ್ದಾಗ ಸೊ ಅಲ್ಲಿ ಬರಿತೀನಿ ನೋಡಿ. ಇಫ್ ದ change in pressure at any point inside a confined liquid. Confined ಅಂದ್ರೆ ಏನಿಲ್ಲ, ಲಿಕ್ವಿಡ್ ಅಟ್ ರೆಸ್ಟ್ ಅಂತ ಹೇಳ್ತಾರೆ. Confined liquid is distributed equally in all the directions ಅಂತ ಹೇಳ್ತಾರೆ.
in all the directions, without diminishing. ಅದರ ಮ್ಯಾಗ್ನಿಟ್ಯೂಡ್ ಅನ್ನೋದು ಯಾವುದೇ ರೀತಿ ಕಮ್ಮಿ ಆಗದಿರ ಎಲ್ಲ ಡೈರೆಕ್ಷನ್ಸಲ್ಲೂ ಆ ಚೇಂಜ್ ಅನ್ನೋದು ಏನಿರುತ್ತೋ ಪ್ರೆಷರಲ್ಲಿ ಅಷ್ಟು ಚೇಂಜ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಅ ಪಾಸ್ಕಲ್ಸ್ ಲಾ. ಸೊ ಇದರ ಅಪ್ಲಿಕೇಶನ್ಸ್ ಏನು ನಿಮಗೆ ಅಂತಂದಿದ್ದಾಗ, ವೆನೆವರ್ ವಿ ಗೋ ವಿತ್ ಅಪ್ಲಿಕೇಶನ್ಸ್, ಫಸ್ಟ್ ಒನ್ ಏನಂತಂದಾಗ ವಿ ಕ್ಯಾನ್ ಸೇ ಹೈಡ್ರಾಲಿಕ್ ಬ್ರೇಕ್ಸ್ ಅಂತ ಬರುತ್ತೆ. ಹೈಡ್ರಾಲಿಕ್ ಬ್ರೇಕ್ಸ್ ಇದ್ರ ಮೇಲೆ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಬಟ್ ಸೆಕೆಂಡ್ ಒನ್ ನಿಮಗೆ ಬರುತ್ತೇನಪ್ಪ ಅಂತಂದಾಗ ಇದು ಹೈಡ್ರಾಲಿಕ್ ಲಿಫ್ಟ್ ಅಂತ ಬರುತ್ತೆ. ಹೈಡ್ರಾಲಿಕ್ ಲಿಫ್ಟ್. ಸೊ ವಾಟ್ ಈಸ್ ದ ಹೈಡ್ರಾಲಿಕ್ ಲಿಫ್ಟ್ ನೋಡಿ, ಇಲ್ಲಿ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಹೈಡ್ರಾಲಿಕ್ ಲಿಫ್ಟಲ್ಲಿ ನಿಮಗೆ 2 ಸಿಲಿಂಡರ್ಸ್ ಇರುತ್ತೆ, ಹ್ಯಾವ್ ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರೆ. ದರ್ ಆರ್ 2 ಸಿಲಿಂಡರ್ಸ್ ವಿಚ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ಅಂತ ಹೇಳ್ತಾರೆ. ಇದರ ಏರಿಯಾ ನಿಮಗೆ ಲೆಟ್ ಇಟ್ ಬಿ A1 ಅಂತ ಕರೆಯೋಣ. ಸೆಕೆಂಡ್ ಸಿಲಿಂಡರ್ದು ಏರಿಯಾ ಬಂದ್ಬಿಟ್ಟು ನಿಮಗೆ ಲೆಟ್ ಇಟ್ ಬಿ A2 ಅಂತ ಕನ್ಸಿಡರ್ ಮಾಡೋಣ. ಈ A1 ಮೇಲೆ ನಿಮಗೆ ಒಂದು ಯಾವುದಾದ್ರೂ ಲೆಟ್ ಅಸ್ ಸೇ ದೆರ್ ಇಸ್ ದ ಪಿಸ್ಟನ್ ಅಂತ ಹೇಳ್ತೀವಿ. ಈ A2 ಅಲ್ಲೂ ಸಹ ದೆರ್ ಈಸ್ ಎ ಪಿಸ್ಟನ್ ಅಟ್ಯಾಚ್ ಟು ದ ಥಿಂಗ್. ಅರ್ಥ ಮಾಡ್ಕೊತಾ ಇರಲ್ವಾ? ಸೊ ಈ ಸೆಕೆಂಡ್ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ವಿಲ್ ಪ್ಲೇಸ್ ಆ್ಯನ್ ಆಬ್ಜೆಕ್ಟ್ ಲೈಕ್ ಅ ಕಾರ್ ಅಂತಲೇ ಕನ್ಸಿಡರ್ ಮಾಡಿ. ಸೊ ಲೆಟ್ ಅಸ್ ಸೇ ಈ ಕಾರ್ನ ಲಿಫ್ಟ್ ಮಾಡಬೇಕು ಅಂತಂದಾಗ ತುಂಬ ಫೋರ್ಸ್ ನಾವು ಅಪ್ಲೈ ಮಾಡಬೇಕು. ಸೊ ಲೆಟ್ ಅಸ್ ಸೇ ಹೌ ಕ್ಯಾನ್ ವಿ ಥಿಂಕ್ ದಟ್, ನೋಡಿ ಇಲ್ಲಿ ಫಸ್ಟ್ ಸಿಲಿಂಡರ್ ಮೇಲೆ F1 ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಈ ಸೆಕೆಂಡ್ ಸಿಲಿಂಡರ್ ಮೇಲೆ F2 ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಅಸ್ಯೂಮ್ ಮಾಡೋಣ. ಓಕೆನಾ? ಸೊ ಥಿಂಕ್ ಮಾಡಿ. ಲೆಟ್ ಅಸ್ ಸೇ there are 2 points A and B. The 2 points A and B which are at the same level, ಒಂದೇ ಹೈಟ್ ಇದೆ, 2 ಪಾಯಿಂಟ್ಸ್ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ನಮಗೆ ಗೊತ್ತಿದೆ ಪ್ಯಾಸ್ಕಲ್ಸ್ ಲಾ ಪ್ರಕಾರ ಪ್ರೆಷರ್ ಅಟ್ ದ ಪಾಯಿಂಟ್ ಎ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಪ್ರೆಷರ್ ಅಟ್ ದ ಪಾಯಿಂಟ್ ಬಿ ಅಂತ ಗೊತ್ತಿರಬೇಕು. ಇದ್ರ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ಬರ್ತಾ ಇರುತ್ತೆ. ಸೊ ವಾಟ್ ಇಸ್ ದ ಪ್ರೆಷರ್ ಅಟ್ ದ ಪಾಯಿಂಟ್ ಎ ಹಿಯರ್ ಅಂತಂದರೆ force by area, that is F1 by A1 is equals to what is the pressure at the point B here, it is F2 by A2 ಅಂತ ಬರುತ್ತೆ. therefore F1 by A1 is equals to F2 by A2 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ವಿಲ್ ಗೆಟ್ F2 becomes equals to, you can say A2 by A1 into F1 ಅಂತ ಬರುತ್ತೆ. ನೋಡಿ ಇಲ್ಲಿ, ಸಿನ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಸೆಕೆಂಡ್ ಸಿಲಿಂಡರ್ ಈಸ್ ಗ್ರೇಟರ್ ದ್ಯಾನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಫಸ್ಟ್ ಸಿಲಿಂಡರ್, ಯು ಕ್ಯಾನ್ ಸೇ ದಟ್ ಫೋರ್ಸ್ ಆನ್ ದ ಸೆಕೆಂಡ್ ಒನ್ ಈಸ್ ಗ್ರೇಟರ್ ದ್ಯಾನ್ ಫೋರ್ಸ್ ಆನ್ ದ ಫಸ್ಟ್ ಸಿಲಿಂಡರ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು, ದಿಸ್ ಹೌ ವಿ ಕ್ಯಾನ್ ಅಪ್ಲೈ ವಾಟ್ ಇಸ್ ಅ ಪಾಸ್ಕಲ್ಸ್ ಲಾ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಇದೆಲ್ಲ ನಿಮಗೆ ವಾಟ್ ಇಸ್ ದಟ್ ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಕೆಳಗಡೆ ಬರುತ್ತೆ. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಏನು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ನಿಮಗೆ ಅಂತಂದಾಗ ನೋಡಿ, ಒಂದು ಬಾಡಿನ ಲಿಕ್ವಿಡಲ್ಲಿ ಪಾರ್ಷಿಯಲ್ ಆಗಿರ್ಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಆಗಿರ್ಬೋದು, ಇಮ್ಮರ್ಸ್ ಮಾಡಿದ್ದಾಗ ಓಕೆನಾ, ಆ ಬಾಡಿ ಅನ್ನೋದು ಸ್ವಲ್ಪ ವೇಟ್ನ ಲಾಸ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಓಕೆನಾ, ಎಷ್ಟು ವೇಟ್ ಲಾಸ್ ಮಾಡ್ಕೊಂಡಿರುತ್ತೆ ಅಂತಂದರೆ, ಎಷ್ಟು ಲಿಕ್ವಿಡ್ ಅನ್ನೋದು ಡಿಸ್ಪ್ಲೇಸ್ ಆಗಿರುತ್ತೋ ಅಷ್ಟು ಅದರಲ್ಲಿ ವೆಯ್ಟ್ ಎಷ್ಟಿರುತ್ತೋ ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಯಾಕಿದು ಅಂತಂದ್ರೆ ಬಿಕಾಸ್ ಆಫ್ ಅಪ್ ಥ್ರಸ್ಟ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ವಾಟ್ ಈಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಏನು ಹೇಳುತ್ತಿದ್ದು ಅಂತಂದಾಗ, ಸಿ ಹಿಯರ್, ವೆನ್ ಎ ಬಾಡಿ is immersed, when a body is immersed in the liquid partially or completely, ಪಾರ್ಷಿಯಲಿ ಆಗಿರ್ಬೋದು ಇಲ್ಲ ಕಂಪ್ಲೀಟ್ಲಿ ಅಂತನೂ ಹೇಳ್ಬೋದು. ಓಕೆ, the body loses ಓಕೆ, ಆರ್ ಅಪಿಯರ್ಸ್ ಟು ಲೂಸ್ ಅಂತ ಹೇಳೋಣ. ದ ಬಾಡಿ ಅಪಿಯರ್ಸ್ ಟು ಲೂಸ್, ಆ್ಯಕ್ಚುಲಿ ಲೂಸ್ ಆಗಲ್ಲ, ಅದು ಅನಿಸುತ್ತಷ್ಟೇ ನಮಗಲ್ಲಿ. ದ ಬಾಡಿ ಅಪಿಯರ್ಸ್ ಟು ಲೂಸ್ ಇಟ್ಸ್ ವೆಯ್ಟ್ ಅಂತ ಹೇಳ್ತಾರೆ. ಲೂಸ್ ಇಟ್ಸ್ ವೆಯ್ಟ್.
ಓಕೆನಾ. ಆ್ಯಂಡ್ ದಿಸ್ ಅಪರೆಂಟ್ ಲಾಸ್, this apparent loss is equal to the weight of the liquid displaced ಅಂತ ಹೇಳ್ತಾರೆ. is equal to weight of the liquid displaced. weight of the liquid displaced ಅಂತ ಹೇಳ್ತಾರೆ. weight of the liquid displaced. ಅರ್ಥ ಮಾಡ್ಕೊತಾ ಇರಲ್ವಾ. ಸೊ ವೈ ದಿಸ್ ಈಸ್ ಹ್ಯಾಪನಿಂಗ್ ಅಂತಂದಾಗ ಸಿ ಹಿಯರ್, apparent loss is always equal to, we call it as a upthrust ಅಂತ ಹೇಳ್ತಾ. upthrust ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ we call it as force of buoyancy ಅಂತ ಹೇಳ್ತಾರೆ. force of buoyancy. upthrust ಅಂದರೆ force exerted, normal force exerted by the liquid on the body is called as a upthrust. ಇಲ್ಲ ಅದನ್ನ force of buoyancy ಅಂತನೂ ಕರೀತಾರೆ. ಸೊ what is the loss of the weight here? apparent loss ಅಂತಂದರೆ ಇಲ್ಲ, ಎಸ್ ನೋಡಿ ಇಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಪರೆಂಟ್ ಲಾಸ್ ಈಸ್ ನಥಿಂಗ್ ಬಟ್ ಫೋರ್ಸ್ ಆಫ್ ಬಯಾನ್ಸಿ. ಫೋರ್ಸ್ ಆಫ್ ಬಯಾನ್ಸಿ ಹೇಗೆ ಬರುತ್ತೆ ನಿಮಗೆ ಅಂತಂದರೆ, ಇಟ್ ಇಸ್ ನಥಿಂಗ್ ಬಟ್ ಮಾಸ್ ಆಫ್ ದ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆನಾ. ದೇರ್ಫೋರ್ ಸಿ ಹಿಯರ್, ಫೋರ್ಸ್ ಆಫ್ ಬಯಾನ್ಸಿ ಇಸ್ ನಥಿಂಗ್ ಬಟ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಮಾಸ್ ಏನಂತ ಬರೀಬೋದಪ್ಪ, ಡೆನ್ಸಿಟಿ ಇಂಟು ವಾಲ್ಯೂಮ್ ತಾನೆ. ಬಟ್ ಇಲ್ಲಿ ಯಾವ ಡೆನ್ಸಿಟಿ ತಗೋಬೇಕು, ಯಾವ ವಾಲ್ಯೂಮ್ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇಂಟು ವಾಲ್ಯೂಮ್ ಆಫ್ ದ ಬಾಡಿ ಇನ್ಸೈಡ್ ದ ಲಿಕ್ವಿಡ್ ಅಂತ ಹೇಳ್ತಾರೆ. ಇನ್ಸೈಡ್ ದ ಲಿಕ್ವಿಡ್ ಇಂಟು ಜಿ ಗೊತ್ತಾಗಿದಲ್ವಾ. ಸೊ ದಿಸ್ ಈಸ್ ದ ವಾಟ್ ಈಸ್ ದಟ್ ಫೋರ್ಸ್ ಆಫ್ ಬಯಾನ್ಸಿ ಅಂತ ಹೇಳ್ತಾರೆ. ಸೊ ಇದನ್ನ ಬೇಸ್ ಮಾಡಿಕೊಂಡು ವಾಟ್ ಈಸ್ ಅಪರೆಂಟ್ ವೆಯ್ಟ್ ಆಫ್ ದ ಬಾಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. W apparent is nothing but W actual minus weight loss ಅಂದ್ರೆ ಏನಪ್ಪ, nothing but force of buoyancy ತಾನೆ. Therefore apparent weight becomes equals to, what is this actual weight? It is mg minus force of buoyancy ಅಂತ ಬರೀಬಹುದು. ಓಕೆನಾ. ಸೊ ಸಿಂಪ್ಲಿಫೈ ಮಾಡೋದು ಏನಾಗುತ್ತೆ ನೋಡಿ, ಏನು ಬರುತ್ತೆ ನೋಡಿ ಇಲ್ಲಿ, apparent weight becomes equals to, what is the mass of the body? We can write density of the body into volume of the body into g minus illen barutte namge illi antandiddaga you can say that density of the body into volume of the density of the body varalla illi, density of the liquid into volume of the body inside the liquid. Let us assume completely immerse anta ತಗೊಳ್ಳೋಣ. completely immerse into g. ಸೊ ನೋಡಿ ಇಲ್ಲಿ apparent weight is equals to density of the body into v into g. ನಾವು ಕಾಮನ್ ತೆಗೆದ್ರೆ ಏನು ಬರುತ್ತೆ, 1 ಮೈನಸ್ ಇಲ್ಲಿ density of the liquid divided by density of the body ಅಂತ ಬರುತ್ತೆ. what is rho? this is nothing but true weight ಅಲ್ವಾ. true weight W into 1 minus rho liquid divided by rho body ಅಂತ ಬರುತ್ತೆ. this is the apparent weight ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ವ ಹೇಳಿದಂತ ಅಂದ್ಬಿಟ್ಟು, this is the apparent weight. ಓಕೆನಾ. so this is how we can think about Archimedes principle, its application to calculate the apparent loss ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಕಲಿಯೋಣ. ಏನದು ಅಂತಂದರೆ, ಸಿ ಹಿಯರ್, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ ನಮ್ಗೆ ಇಲ್ಲಿ. ಲೆಟ್ ಅಸ್ ಸೇ W1 ಅನ್ನೋದು ನಿಮಗೆ ವೆಯ್ಟ್ ಆಫ್ ಎ ಬಾಡಿ ಇನ್ ಏರ್ ಅಂತ ಅವರ ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ನೋ ನೀಡ್ ಟು ಥಿಂಕ್, ವರಿ ಮಾಡಬೇಕಾಗಿಲ್ಲ, ಅವ್ರ ವ್ಯಾಲ್ಯೂ ಕೊಟ್ಟಿರ್ತಾರೆ. ಬಟ್ ಆ ಸಿಂಬಲ್ಸ್ನ ನೊಟೇಷನ್ ಮೀನಿಂಗ್ ನಮಗೆ ಗೊತ್ತಿರಬೇಕಷ್ಟೇ. W1 ಅಂದ್ರೆ ಮೀನಿಂಗ್ ಏನೋ, ವೆಯ್ಟ್ ಆಫ್ ದ ಬಾಡಿ ಇನ್ ಏರ್ ಅಂತ ಕನ್ಸಿಡರ್ ಮಾಡೋಣ. W2 ಅಂದ್ರೆ ಏನಪ್ಪ ಇಲ್ಲಿ ಅಂತಂದರೆ, ಇಟ್ ಈಸ್ ವೆಯ್ಟ್ ಆಫ್ ಎ ಬಾಡಿ ಇನ್ ವಾಟರ್ ಅಂತ ಹೇಳೋಣ. ವೆಯ್ಟ್ ಆಫ್ ಎ ಬಾಡಿ ಇನ್ ವಾಟರ್. ಅರ್ಥ ಆಗ್ತದಾ. therefore what is the relative density ಅಂತ ಹೇಳ್ತಾರೆ. relative density.
ಸೊ ಜನರಲ್ ಆಗಿ ರಿಲೇಟಿವ್ ಡೆನ್ಸಿಟಿ ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ ವಿ ಕ್ಯಾನ್ ಸೇ ದಟ್ ಡೆನ್ಸಿಟಿ ಆಫ್ ದ ಬಾಡಿ ಡೆನ್ಸಿಟಿ ಆಫ್ ದ ಬಾಡಿ ಡೆನ್ಸಿಟಿ ಆಫ್ ಎ ಬಾಡಿ ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ವಾಟರ್ ಅಂತ ಹೇಳ್ತಾರೆ. ಡೆನ್ಸಿಟಿ ಆಫ್ ದ ವಾಟರ್ ಗೊತ್ತಾಯ್ತಲ್ವಾ. ಈ ರಿಲೇಟಿವ್ ಡೆನ್ಸಿಟಿನ ನಾವು ಬೇಕಾದರೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತನೂ ಹೇಳ್ತಾರೆ. ಸ್ಪೆಸಿಫಿಕ್ ಗ್ರಾವಿಟಿ ಸ್ಪೆಸಿಫಿಕ್ ಗ್ರಾವಿಟಿ ಅರ್ಥ ಮಾಡ್ಕೊತಾ ಇದ್ರಲ್ವಾ, ಸ್ಪೆಸಿಫಿಕ್ ಗ್ರಾವಿಟಿ. ಸೊ ವಿ ಕ್ಯಾನ್ ಸೇ ದಟ್ ಸ್ಪೆಸಿಫಿಕ್ ಗ್ರಾವಿಟಿ ಇಲ್ಲ ರಿಲೇಟಿವ್ ಡೆನ್ಸಿಟಿ ಇನ್ ಟರ್ಮ್ಸ್ ಆಫ್ ದೀಸ್ ಥಿಂಗ್ಸ್ ಅಂತಂದರೆ ವಿ ಕ್ಯಾನ್ ಸೇ W1 ಡಿವೈಡ್ ಬೈ W1 ಮೈನಸ್ W2 ಅಂತ ಕರಿಬಹುದು. ಇಸ್ ಒನ್ ಆಫ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಬಾಡಿ ಫಾರ್ ಎ ಬಾಡಿ. ಇಲ್ಲಿ ನಿಮಗೆ ಟ್ವಿಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಹೈ ಲೆವೆಲ್ ಹೋಗಿದ್ದಾಗ ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನಪ್ಪ ಅದು ಅಂತಂದರೆ ಸಿ ಹಿಯರ್ W1 W2 ಇದಲ್ವಾ. ಫಾರ್ ಎಕ್ಸಾಂಪಲ್ ಆ ಬಾಡಿನ ಇನ್ನು ಬೇರೆ ಯಾವುದೋ ಲಿಕ್ವಿಡಲ್ಲಿ ನಾನು ಇಮ್ಮರ್ಸ್ ಮಾಡ್ತೀನಿ. ಇಮ್ಮರ್ಸ್ ಮಾಡಿಬಿಟ್ಟು ವಾಟ್ ಈಸ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಟ್ ಲಿಕ್ವಿಡ್ ಅಂತ ಕೇಳ್ತಾರೆ. ಸೊ ಸಿ ಹಿಯರ್ ಏನು ಹೇಳ್ಬೋದು ಅಂತಂದ್ಬಿಟ್ಟು ಲೆಟ್ ಅಸ್ ಸೇ W3 ಈಸ್ ದ weight of the body in a given liquid. ಯಾವ ರಿಲೇಟಿವ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಫೈಂಡ್ ಔಟ್ ಮಾಡಬೇಕೋ ಆ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡೋಣ. ದೇರ್ ಫೋರ್ ವಾಟ್ ಈಸ್ ದ ರಿಲೇಟಿವ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಏನಾಗುತ್ತೆ ನೋಡೋಣ. ಇಟ್ ಈಸ್ ಗಿವೆನ್ ಬೈ W1 ಮೈನಸ್ W3 ಡಿವೈಡ್ ಬೈ W1 ಮೈನಸ್ W2 ಅಂತ ಬರುತ್ತೆ. ರಿಲೇಟಿವ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇಲ್ಲ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಲಿಕ್ವಿಡ್ ಅಂತನೂ ಕನ್ಸಿಡರ್ ಮಾಡಬಹುದು. ಅರ್ಥ ಆಯ್ತಾ? ವಾಟ್ ಈಸ್ W1 ಮೈ W3 ಅಂದರೆ ಬೇರೆ ಏನೂ ಅಲ್ಲ, ಇಟ್ ಈಸ್ ಅಪರೆಂಟ್ ಲಾಸ್ ಆಫ್ ದ ಬಾಡಿ apparent weight loss of a body in the liquid. ಇದು apparent weight loss of a body in the water ಅಂತ ಹೇಳ್ತಾರೆ. in the water ಗೊತ್ತಾಗಿದಲ್ವಾ. ಲೈಕ್ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ರಿಲೇಟಿವ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಆ್ಯಂಡ್ ರಿಲೇಟಿವ್ ಡೆನ್ಸಿಟಿ ಆಫ್ ದ ಬಾಡಿ ವೆನ್ ವಿ ನೋ ದ ವೇಟ್ ಆಫ್ ದ ಬಾಡಿ ಇನ್ ಏರ್, ವಾಟರ್ ಆ್ಯಂಡ್ ಲಿಕ್ವಿಡ್. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂತ ಹೇಳ್ತಾರೆ. Now let us understand what is the meaning of law of flotation. It is also very very important concept. Law of flotation ಅಂತ ಹೇಳ್ತಾರೆ. Law of flotation. ನೋಡಿ, ಒಂದು ಬಾಡಿ ಅನ್ನೋದು ಫ್ಲೋಟ್ ಆಗಬೇಕು ಸರ್ಫೇಸ್ ಆಫ್ ದ ಲಿಕ್ವಿಡ್ ಮೇಲೆ ಅಂತಂದರೆ ದಿಸ್ ಇಸ್ ದ ಕಂಡೀಷನ್. ವಿ ಕ್ಯಾನ್ ಸೇ ದಟ್ ಸಿ ಹಿಯರ್ when weight of a body ಒಂದು ಬಾಡಿ ವೆಯ್ಟ್ ಅನ್ನೋದೇನಾದರೂ ನಿಮಗೆ ಓಕೆ ಅಪ್ಥ್ರಸ್ಟ್ ಇಲ್ಲ ಫೋರ್ಸ್ ಆಫ್ ಬಯಾನ್ಸಿಗೆ ಈಕ್ವಲ್ ಆಗಿದ್ದಾಗ ಈಸ್ ಈಕ್ವಲ್ ಟು ಫೋರ್ಸ್ ಆಫ್ ಬಯಾನ್ಸಿ ಈಕ್ವಲ್ ಆಗಿದ್ದಾಗ ವಿ ಕ್ಯಾನ್ ಸೇವ್ then the body floats ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ರಲ್ಲ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫ್ಯೂ ಇಂಪಾರ್ಟೆಂಟ್ ಕೇಸಸ್ ನೋಡೋಣ. ನೋಡಿ, ಕೇಸ್ ಒನ್ ಏನಪ್ಪ ಇದು ಅಂತಂದರೆ, ಫಾರ್ ಎಕ್ಸಾಂಪಲ್ ಡೆನ್ಸಿಟಿ ಆಫ್ ದ ಬಾಡಿ ಈಸ್ ಗ್ರೇಟರ್ ದ್ಯಾನ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಅವಾಗ ಏನ್ರಿ ಆಗೋದು ನಮ್ಗೆ ಇಲ್ಲಿ ಅಂತಂದಾಗ, ಸಿ ಹಿಯರ್ ದಿಸ್ ಇಂಪ್ಲೈಸ್ ಯಾವಾಗಾದರೆ ಬಾಡಿ ಡೆನ್ಸಿಟಿ ಅನ್ನೋದು ಲಿಕ್ವಿಡ್ ಡೆನ್ಸಿಟಿಗಿಂತ ಜಾಸ್ತಿ ಇರುತ್ತೋ ಬಾಡಿ ವಿಲ್ ಸಿಂಕ್ ಅಂತ ಹೇಳ್ಬೋದು. ಈ ಡಯಾಗ್ರಾಮ್ ಪ್ರಕಾರ ಹೇಗೆ ತೋರಿಸ್ಬೋದು ನಾವು ಅಂತಂದರೆ, ಸಿ ಹಿಯರ್ ದಿಸ್ ಈಸ್ ಎ ಲಿಕ್ವಿಡ್. ಲೆಟ್ ಅಸ್ ಸೇ ಲಿಕ್ವಿಡ್ ಇದೆ, ನಿಮಗೆ ಲಿಕ್ವಿಡ್ ಇದೆ. ಸೊ ಯಾವಾಗಾದರೆ ಡೆನ್ಸಿಟಿ ಆಫ್ ದ ಬಾಡಿ ಅನ್ನೋದು ಜಾಸ್ತಿ ಇರುತ್ತೋ, ದಿಸ್ ಇಸ್ ದ ಡೆನ್ಸಿಟಿ ಆಫ್ ದ ಬಾಡಿ, ಅವಾಗ ದ ಬಾಡಿ ವಿಲ್ ಕಂಪ್ಲೀಟ್ಲಿ ಸಿಂಕ್ ಇನ್ಸೈಡ್ ದ ಲಿಕ್ವಿಡ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಇವಾಗ ಕೇಸ್ 2 ನೋಡೋಣ. ಕೇಸ್ 2
ಕೇಸ್2 ಏನಪ್ಪ ಅಂತಂದರೆ ಡೆನ್ಸಿಟಿ ಆಫ್ ದ ಬಾಡಿ ಈಸ್ ಈಕ್ವಲ್ಸ್ ಟು ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ಡೆನ್ಸಿಟಿ ಆಫ್ ದ ಬಾಡಿ ಈಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇದ್ದಾಗ ಬಾಡಿ ವಿಲ್ ಫ್ಲೋಟ್. ದ ಬಾಡಿ ವಿಲ್ ಫ್ಲೋಟ್. ಹೇಗೆ ಫ್ಲೋಟ್ ಆಗುತ್ತೆ ಅನ್ನೋದು ಸಹ ನಾವು ಪ್ರಶ್ನೆ ಆಗಿರುತ್ತೆ. ದ ಬಾಡಿ ವಿಲ್ ಫ್ಲೋಟ್ ಸಚ್ ದಟ್ ಓಕೆ ಇಟ್ ಈಸ್ ಇಮ್ಮರ್ಸ್ಡ್, ಇಟ್ ಈಸ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಅಂತ ಹೇಳ್ತಾರೆ. ಫ್ಲೋಟ್ಸ್ ಸಚ್ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಅಂತ ಹೇಳ್ತಾರೆ. ಕಂಪ್ಲೀಟ್ಲಿ ಸಬ್ಮರ್ಜ್ಡ್. ಸೊ ಸಿ ಹಿಯರ್ ಹೇಗೆ ತೋರಿಸ್ಬೋದು ನಾವು ಅಂತಂದ್ಬಿಟ್ಟು, ಸೊ ದಿಸ್ ಈಸ್ ಅ ಲಿಕ್ವಿಡ್. ಈ ಲಿಕ್ವಿಡ್ ನಾವು ಕನ್ಸಿಡರ್ ಮಾಡೋಣ. ಯಾವಾಗಾದ್ರೆ ನಮಗೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಮತ್ತು ಡೆನ್ಸಿಟಿ ಆಫ್ ದ ಬಾಡಿ ಎರಡು ಸೇಮ್ ಇರುತ್ತೋ ಆವಾಗ ಬಾಡಿ ಅನ್ನೋದು ಯಾವ ರೀತಿ ಫ್ಲೋಟ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ದ ಬಾಡಿ. ಕಂಪ್ಲೀಟಾಗಿ ಇಮ್ಮರ್ಸ್ ಆಗಿಬಿಟ್ಟು ನಿಮಗೆ ಫ್ಲೋಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಬಾಡಿ ಫ್ಲೋಟ್ಸ್ ಸಚ್ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಅಂತ ಬರುತ್ತೆ. ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಈಸ್ ದ ಕೇಸ್ 3. ಕೇಸ್ 3 ಏನಪ್ಪ ಹೇಳುತ್ತೆ ನಿಮಗೆ ಅಂತಂದರೆ, ಇಫ್ ದ ಡೆನ್ಸಿಟಿ ಆಫ್ ದ ಬಾಡಿ ಈಸ್ ಲೆಸ್ ದ್ಯಾನ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಅವಾಗ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಏನು ಹೇಳ್ಬೋದು ನಾವು ಅಂದರೆ, ಇವಾಗಲೂ ಸಹ ನಿಮಗೆ ಬಾಡಿ ಅನ್ನೋದು ನಿಮಗೆ ಫ್ಲೋಟ್ ಆಗುತ್ತೆ. ಬಾಡಿ ಫ್ಲೋಟ್ಸ್ ಸಚ್ ದಟ್ ಇಟ್ ಈಸ್ ಪಾರ್ಷಿಯಲಿ ಇಮ್ಮರ್ಸ್ಡ್ ಅಂತ ಹೇಳ್ತಾರೆ. ಇಟ್ ಈಸ್ ಪಾರ್ಷಿಯಲಿ ಇಮ್ಮರ್ಸ್ಡ್ ಇಲ್ಲ ಪಾರ್ಷಿಯಲಿ ಸಬ್ಮರ್ಜ್ಡ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ಸಿ ಹಿಯರ್ ಸ್ವಲ್ಪ ವಾಲ್ಯೂಮ್ ಆಫ್ ದ ಬಾಡಿ ಅನ್ನೋದು ಲಿಕ್ವಿಡ್ ಒಳಗಡೆ ಇರುತ್ತೆ, ಸ್ವಲ್ಪ ವಾಲ್ಯೂಮ್ ಆಫ್ ದ ಬಾಡಿ ಅನ್ನೋದು ಔಟ್ಸೈಡ್ ಇರುತ್ತೆ. ಸೊ ಹೌ ಕ್ಯಾನ್ ವಿ ಶೋ ದಟ್? ಡಯಾಗ್ರಾಮ್ ಹಾಕಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಒಂದು ಲಿಕ್ವಿಡ್ನ ಒಂದು ವೆಸಲಲ್ಲಿ ಕನ್ಸಿಡರ್ ಮಾಡೋಣ, ಆಸ್ ಶೋನ್ ಇನ್ ಫಿಗರ್. ಇವಾಗ ಒಂದು ಬಾಡಿ ನಾನು ಇಮ್ಮರ್ಸ್ ಮಾಡ್ತಾ ಇದ್ದೀನಿ. ಇಮ್ಮರ್ಸ್ ಮಾಡಿದಾಗ ನೋಡಿ, ಇಲ್ಲಿ ಸಮ್ ಪಾರ್ಟ್ ಆಫ್ ದ ಬಾಡಿ ಈಸ್ ಔಟ್ಸೈಡ್ ದ ಲಿಕ್ವಿಡ್ and some part of the body is inside the liquid ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಸೊ ಲೈಕ್ ದಿಟ್ ಇಟ್ ವಿಲ್ ಫ್ಲೋಟ್. ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಥಿಂಗ್ ನಾವು ಓದಬೇಕಾಗಿದೆ. ಏನದು ಅಂತಂದರೆ, ಅಂಡರ್ ಲಾ ಆಫ್ ಫ್ಲೋಟೇಷನ್. ಫ್ಲೋಟೇಷನ್ ನಿಮ್ಗೆ ಏನಾಗುತ್ತೆ ಅಂತಂದಾಗ, see here weight of the body is equal to the force of buoyancy ಅಂತ ಹೇಳ್ತಾರೆ. ಫೋರ್ಸ್ ಆಫ್ ಬಯಾನ್ಸಿ. ಸೊ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು? ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಡೈರೆಕ್ಟ್ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಅದನ್ನು ಬೇಸ್ ಮಾಡ್ಕೊಂಡು ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ. ನೋಡಿ ಇಲ್ಲಿ, what is the weight of the body here? Density of the body into total volume of the body into acceleration due to gravity. ಇಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇಂಟು ವಾಲ್ಯೂಮ್ ಆಫ್ ದ ಬಾಡಿ ಇನ್ಸೈಡ್ ದ ಲಿಕ್ವಿಡ್ ಇಂಟು ಜಿ ಅಂತ ಬರುತ್ತೆ. Therefore they will ask what is the volume of the body inside the liquid ಅಂತ ಕೇಳ್ತಾರೆ. ಜಿ ಕ್ಯಾನ್ಸಲ್ ಆದರೆ ನಿಮಗೆ ವಾಲ್ಯೂಮ್ ಆಫ್ ದ ಬಾಡಿ ಇಂಟು ರೋ ಬಾಡಿ ಡಿವೈಡ್ ಬೈ ರೋ ಲಿಕ್ವಿಡ್ ಅಂತ ಬರುತ್ತೆ. ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ ಬಾಡಿ ಇನ್ಸೈಡ್ ದ ಲಿಕ್ವಿಡ್. ಓಕೆನಾ? ಇಲ್ಲ ಅಂತಂದರೆ ಈ ರೀತಿ ಕೇಳ್ತಾರೆ, ಏನಪ್ಪ ಅಂತಂದರೆ, ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ಎ ಬಾಡಿ? ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ಎ ಬಾಡಿ ಸಬ್ಮರ್ಜ್ಡ್ ಇನ್ಸೈಡ್ ದ ಲಿಕ್ವಿಡ್? ಲಿಕ್ವಿಡ್ ಒಳಗಡೆ ಎಷ್ಟು ಫ್ರ್ಯಾಕ್ಷನ್ ಆಫ್ ದ ಬಾಡಿ ಅನ್ನೋದು ಇದೆ ಅಂತ ಹೇಳ್ತಾರೆ. ಫ್ರ್ಯಾಕ್ಷನ್ ಅಂದರೆ ನೋಡಿ, ಇಲ್ಲಿ ವಾಲ್ಯೂಮ್ ಆಫ್ ದ ಬಾಡಿ ಇನ್ಸೈಡ್ ಡಿವೈಡ್ ಬೈ ಟೋಟಲ್ ವಾಲ್ಯೂಮ್, ಅಂದರೆ ಡೆನ್ಸಿಟಿ ಆಫ್ ದ ಬಾಡಿ ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಇದೇ ಫಾರ್ಮುಲಾನೇ ಕೇಳಿದ್ದಾರೆ ಕ್ವಶನ್ಸ್ನಿಗೆ ಪ್ರೀವಿಯಸ್ ಇಯರ್ಸಲ್ಲಿ. ಸೊ ವೇರಿಯಸ್ ಎಕ್ಸಾಮಿನೇಷನ್ಸಲ್ಲಿ ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಬಾಡಿ ಔಟ್ಸೈಡ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಬಾಡಿ ಔಟ್ಸೈಡ್ ದ ಲಿಕ್ವಿಡ್? V outside is equals to total volume minus V inside ಅಂತ ಹೇಳ್ಬೋದು. V minus, what is V inside here? Density of the body
ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇಂಟು ವಿ. ಕರೆಕ್ಟಾ? ಸೊ ವಿ ಕಾಮನ್ ತೆಗೆದಿದ್ದೀವಿ ನಾವು ಅಂತಂದರೆ ವಿ ಔಟ್ ಇಸ್ ಈಕ್ವಲ್ಸ್ ಟು ವಿ ಕಾಮನ್ ತೆಗೆದರೆ 1 ಮೈನಸ್ ಡೆನ್ಸಿಟಿ ಆಫ್ ದ ಬಾಡಿ ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂತ ಹೇಳ್ಬೋದು. ಅರ್ಥ ಇದಲ್ವಾ? ದೇರ್ ಫೋರ್ ಇಲ್ಲೇ ನಮಗೆ ಇನ್ನೊಂದು ಕ್ವಶನ್ ಬರುತ್ತೆ. ವಾಟ್ ಈಸ್ ದ ಫ್ರ್ಯಾಕ್ಷನ್? ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ಎ ಬಾಡಿ? ವಾಟ್ ಈಸ್ ದ ಫ್ರ್ಯಾಕ್ಷನ್ ಆಫ್ ಎ ಬಾಡಿ ಸಬ್ಮರ್ಜ್ಡ್? ವಾಟ್ ಇಸ್ ದ ಫ್ರ್ಯಾಕ್ಷನ್ ಆಫ್ ಎ ಬಾಡಿ ಔಟ್ಸೈಡ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಫ್ರ್ಯಾಕ್ಷನ್ ಆಫ್ ಎ ಬಾಡಿ ಔಟ್ಸೈಡ್ ದ ಲಿಕ್ವಿಡ್? ಔಟ್ಸೈಡ್ ದ ಲಿಕ್ವಿಡ್ ಏನಾಗತ್ತಪ್ಪ ಇಲ್ಲಿ ನಮಗೆ ಅನ್ಸ ನೋಡಿ. ಇಲ್ಲಿ ಯು ಕ್ಯಾನ್ ಸೇ ವಿ ಔಟ್ ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ is minus 1 minus ರೋ ಬಾಡಿ ಡಿವೈಡ್ ಬೈ ರೋ ಲಿಕ್ವಿಡ್ ಅಂತ ಬರೀಬಹುದು. ಅರ್ಥ ಆಯ್ತಾ? ದಿಸ್ ಈಸ್ ದ ಫ್ರ್ಯಾಕ್ಷನ್ ಆಫ್ ದ ಬಾಡಿ ಔಟ್ಸೈಡ್ ದ ಲಿಕ್ವಿಡ್. Like that we have to think about the law of flotation. Now let us solve the few numerical problems based on this law of flotation and Archimedes principle. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಅಂತ ನೀಟಾಗೆ ಒಂದ್ಸರಿ ಅರ್ಥ ಮಾಡಿಕೊಳ್ಳಿ. ಸೊ ಒಂದು ನಿಮಿಷ, ಇಲ್ಲಿ h/2 ಪ್ರಿಂಟ್ ಮಿಸ್ ಆಗಿದೆ. h/2 ಓಕೆನಾ? ಸೊ ನೋಡಿ ಇಲ್ಲಿ ಎ ಹೋಮೋಜಿನಿಯಸ್ ಸಾಲಿಡ್ ಸಿಲಿಂಡರ್ ಆಫ್ ಲೆಂತ್ ಕ್ಯಾಪಿಟಲ್ ಎಲ್ ಅನ್ನೋದು ಲೆಸ್ ದ್ಯಾನ್ h/2 ಅಂತಾನೆ ಹೇಳಿದ್ದಾರೆ. ಕ್ರಾಸ್ ಸೆಕ್ಷನಲ್ ಏರಿಯಾ a/5 ಅಂತ ಹೇಳಿದ್ದಾರೆ. ಇದು ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಇದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತಂದಾಗ ಇಟ್ ಈಸ್ a/5 ಅಂತ ಕೊಟ್ಟಿದ್ದಾರೆ. ಓಕೆ, ಈಸ್ ಇಮ್ಮರ್ಸ್ಡ್, e/5 is immersed such that it floats okay with its axis vertical. float ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. at the liquid interface. ನೋಡಿ ಇಲ್ಲಿ ಎರಡು ಲಿಕ್ವಿಡ್ಸ್ ಇದ್ದಾರೆ ನಿಮಗೆ. there are 2 liquids. ಒಂದು ಲಿಕ್ವಿಡ್ಗೆ ಡೆನ್ಸಿಟಿ d ಅಂತ ಇದೆ, ಇನ್ನೊಂದು ಲಿಕ್ವಿಡ್ ಡೆನ್ಸಿಟಿ 2d ಅಂತ ಕೊಟ್ಟಿದ್ದಾರೆ. ಇವೆರಡರ ಮಧ್ಯದಲ್ಲಿ ನಿಮಗೆ ಫ್ಲೋಟ್ ಆಗ್ತಾ ಇದೆ. ಹೇಗೆ ಫ್ಲೋಟ್ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಸಚ್ ದಟ್ 3L/4 ಅನ್ನೋದು ನಿಮಗೆ ಫಸ್ಟ್ ಲಿಕ್ವಿಡಲ್ಲಿದೆ. ಇನ್ನು ರಿಮೈನಿಂಗ್ ನಿಮ್ಗೆ ಇಲ್ಲಿ ರಿಮೈನಿಂಗ್ ಈಸ್ L/4 ಅನ್ನೋದು ಸೆಕೆಂಡ್ ಲಿಕ್ವಿಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಂಥ ಒಂದು ಕೇಸಲ್ಲಿ ವಾಟ್ ಈಸ್ ದ ಡೆನ್ಸಿಟಿ D ಆಫ್ ದ ಲಿಕ್ವಿಡ್? ಒಂದು ನಿಮಿಷ, ಇದು ನಿಮಗೆ ಕ್ಯಾಪಿಟಲ್ ಡಿ ಅನ್ನೋದು ಡೆನ್ಸಿಟಿ ಆಫ್ ದ ಸಾಲಿಡ್. ಈಸ್ ಗಿವೆನ್ ಬೈ ವಾಟ್ ಇಸ್ ದ ಡೆನ್ಸಿಟಿ ಆಫ್ ದ ಸಾಲಿಡ್ ಗಿವೆನ್ ಬೈ ಅಂತ ಹೇಳ್ತಾ ಇದ್ದಾರೆ. ಸೊ ಲಿಕ್ವಿಡ್ ಈಸ್ ಓಪನ್ ಟು ಅಟ್ಮಾಸ್ಫರಿಕ್ ಪ್ರೆಷರ್ ಹ್ಯಾವಿಂಗ್ ಪ್ರೆಷರ್ P0 ಅಂತಲೂ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ನೀಟಾಗೆ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಫ್ಲೋಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಫ್ಲೋಟಿಂಗ್ ಯಾವಾಗ ಆಗುತ್ತೆ? ಒಂದು ಬಾಡಿ ಅನ್ನೋದು ಲಿಕ್ವಿಡಲ್ಲಿ ಫ್ಲೋಟ್ ಆಗಬೇಕು ಅಂತಂದರೆ ವಾಟ್ ಈಸ್ ದ ಕಂಡೀಷನ್? ವೆಯ್ಟ್ ಆಫ್ ದ ಬಾಡಿ ಅನ್ನೋದು ಇಟ್ ಶುಡ್ ಬಿ ಈಕ್ವಲ್ ಟು ಫೋರ್ಸ್ ಆಫ್ ಬಯಾನ್ಸಿ. ಬಟ್ ಇಲ್ಲಿ ಫೋರ್ಸ್ ಆಫ್ ಬಯಾನ್ಸಿ ಯಾವ್ದ್ರ ತಗೋಬೇಕು ನಾವು? ಫಸ್ಟ್ ಲಿಕ್ವಿಡ್ ತಗೋಬೇಕಾ, ಸೆಕೆಂಡ್ ಲಿಕ್ವಿಡ್ ತಗೋಬೇಕಾ ಅಂತ ಕ್ವಶನ್ ಹಾಕ್ಕೊಂಡಿದ್ದಾಗ ನಾವು ಎರಡು ಲಿಕ್ವಿಡ್ಸ್ ಫೋರ್ಸ್ ಆಫ್ ಬಯಾನ್ಸಿ ಸಮ್ಮೇಷನ್ ತಗೋಬೇಕು. ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್ ಏನಂತ ಮಾಡ್ಬೋದು ನೋಡಿ ಇಲ್ಲಿ. ಸಿನ್ಸ್ ಬಾಡಿ ಈಸ್ ಫ್ಲೋಟಿಂಗ್ ಏನ್ರಿ ಬರುತ್ತೆ ನಿಮ್ಗೆ ಇಲ್ಲಿ? ಬಾಡಿ ಈಸ್ ಫ್ಲೋಟಿಂಗ್. ವಿ ಕ್ಯಾನ್ ಸೇ weight of the body must become equals to the sum of force of buoyancy due to first liquid plus force of buoyancy due to second liquid anta hagbodu. Okay na? So what is the weight of the body? You can write total volume, total density into g anta baribodu. illen barutte nodi illi ಎಷ್ಟು ವಾಲ್ಯೂಮ್ ಇದೆ ನಿಮ್ಗೆ ಇಲ್ಲಿ ಫಸ್ಟ್ ಲಿಕ್ವಿಡ್ ಅಲ್ಲಿ ವಾಲ್ಯೂಮ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಏರಿಯಾ ಇಂಟು ಲೆಂತ್ ಮರಿಬಾರ್ದು. ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು ಏರಿಯಾ ಇಂಟು ಲೆಂತ್. ಓಕೆನಾ? ದೇರ್ಫೋರ್ ಫಸ್ಟ್ ಲಿಕ್ವಿಡ್ ಅಲ್ಲಿ ಎಷ್ಟು ವಾಲ್ಯೂಮ್ ಇದೆ ನಿಮಗೆ? ಏರಿಯಾ ಬಂದ್ಬಿಟ್ಟು a/5, ಲೆಂತ್ ಬಂದ್ಬಿಟ್ಟು 3L/4 ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ವಾಲ್ಯೂಮ್ ಕ್ಯಾನ್ ಬಿ ರಿಟನ್ ಆಸ್ ವಾಲ್ಯೂಮ್ ಆಫ್ ದ ಬಾಡಿ ಇನ್ ದ ಫಸ್ಟ್ ಲಿಕ್ವಿಡ್ ಈಸ್ 3L/4 into a/5 into what is the density of the body? They have given d into g. Okay na? This is the force of buoyancy due to first liquid anta heltadare. So what is the force of buoyancy to second liquid here? Nodi illi L/4
ಇಂಟು ಎ ಬೈ 5 ಇಂಟು ಡೆನ್ಸಿಟಿ ಈಸ್ 2D ಅಂತ ಕೊಟ್ಟಿದ್ದಾರೆ ಇಂಟು ಜಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಇಫ್ ಯು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ಅನ್ನೋದು ನಾವು ನೋಡಬೇಕು. ಇಲ್ಲಿ ವಾಲ್ಯೂಮ್ ಏನ್ರಿ ಬರ್ಬೋದು ನಾವಿಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 5, ಲೆಂತ್ ಈಸ್ ಎಲ್ ಇಂಟು ಡಿ ಇಂಟು ಜಿ ಇಸ್ ಈಕ್ವಲ್ ಟು. ಸೊ ಇನ್ನು ನೀಟಾಗೆ ಸಿಂಪ್ಲಿಫೈ ಮಾಡಿದ್ದಾಗ ನೀಟಾಗಿ ನೋಡಿ ಇಲ್ಲಿ 3L/4 3L ಅಂದರೆ 3 ಇಲ್ಲಿ ನಿಮಗೆ 2 ಬರುತ್ತೆ ಅಂದರೆ 5 ಟೈಮ್ಸ್ ಬರುತ್ತೆ ಇಲ್ಲಿ ನಿಮಗೆ 5 ಇಂಟು L/4 ಇಂಟು A/5 ಇಂಟು ಡಿ ಇಂಟು ಜಿ ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಆನ್ಸರ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಯು ಕ್ಯಾನ್ ರೈಟ್ A/5 ಕ್ಯಾನ್ಸಲ್ ಮಾಡಿಬಿಡೋಣ. A/5 ವಿಲ್ ಗೆಟ್ ಕ್ಯಾನ್ಸಲ್. ಆಮೇಲಿಂದ ನೋಡಿ ಇಲ್ಲಿ ಎಲ್ ಸಹ ನಿಮಗೆ ಕ್ಯಾನ್ಸಲ್ ಆಗುತ್ತೆ, ಜಿ ಸಹ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇನ್ನೇನ್ರಿ ಉಳಿದಿರುತ್ತೆ ನೋಡಿ ಇಲ್ಲಿ. ವಾಟ್ ಈಸ್ ದ ರಿಮೈನಿಂಗ್ ಹಿಯರ್? ರಿಮೈನಿಂಗ್ ಇಲ್ಲಿ ನಿಮಗೆ ಓನ್ಲಿ ಕ್ಯಾಪಿಟಲ್ ಡಿ ಮಾತ್ರ ಇದೆ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನಿಮಗೆ 5/4 ಇಂಟು ಸ್ಮಾಲ್ ಡಿ ಇದೆ. ಸೊ ದಿಸ್ ಈಸ್ ದ ಡೆನ್ಸಿಟಿ ಆಫ್ ದ ಬಾಡಿ ಅಂತ ಹೇಳ್ಬೋದಾ? ದ ಡೆನ್ಸಿಟಿ ಆಫ್ ದ ಬಾಡಿ. ಸೊ ವಾಟ್ ಈಸ್ ದ ಆನ್ಸರ್? ವಿ ವಿಲ್ ಗೆಟ್ ಇಟ್ ಹಿಯರ್. ಒಂದ್ಸಲ ಆಪ್ಷನ್ ಇದೆ ಇಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. 5/4D. ಎಸ್, ಇಟ್ ಈಸ್ ಆಪ್ಷನ್ ಎ. ಆಪ್ಷನ್ನ ಎ. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡಬೇಕು ಇಂಥ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ದ ಸೆಕೆಂಡ್ ನ್ಯೂಮರಿಕಲ್ ಕ್ವಶನ್ ಬೇಸ್ಡ್ ಆನ್ ದಿಸ್. ನೋಡಿ ಇಲ್ಲಿ ಈಕ್ವಲ್ ಮಾಸಸ್ ಆಫ್ ವಾಟರ್ ಆ್ಯಂಡ್ ಲಿಕ್ವಿಡ್ ಆಫ್ ಡೆನ್ಸಿಟಿ 2. ಈಕ್ವಲ್ ಮಾಸಸ್ ಆಫ್ ವಾಟರ್ ಆ್ಯಂಡ್ ಲಿಕ್ವಿಡ್ ಆಫ್ ಡೆನ್ಸಿಟಿ 2 are mixed together, then mixture has a density ಅಂತ ಹೇಳ್ತಿದ್ದಾರೆ. What is the density of the two liquids here? Density of two liquids ನಿಮ್ಗೆ ಇಲ್ಲಿ equal masses of water and liquid of density 2. ಇಲ್ಲೊಂದು ಕ್ವಶನ್ ಮಿಸ್ ಆಗಿದೆ. 2 and 1 unit are mixed together ಅಂತ ಹೇಳ್ತಿದ್ದಾರೆ. ನೋಡಿ, ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. For equal masses, what is the density of the mixture formula? ಇಲ್ಲಿ ಏನು ಹೇಳಿದ್ದೀನಿ ನಾನು ನಿಮಗೆ? 2 ρ1 ρ2 divided by ρ1 plus ρ2. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ 2 into 1 divided by 2 plus 1 ಆಗಿರುತ್ತೆ. ಸೊ ಇಲ್ಲಿ ಗೆಟ್ ಇಟ್ ಆಸ್ 4/3 ಅಂತ ಹೇಳ್ತಾರೆ. 4/3 units. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ ಫಾಲೋ ಮಾಡ್ತಾ ಇದ್ದೀರಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ಅಬೌಟ್ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಎ ವೆಸಲ್ ಕಂಟೈನ್ಸ್ ಆಯಿಲ್ ಓವರ್ ದ ಮೆರ್ಕ್ಯುರಿ. ಡೆನ್ಸಿಟಿ ಆಫ್ ದ ಆಯಿಲ್ ನಿಮಗೆ 0.8 g/cm³ ಅಂತ ಹೇಳಿದ್ದಾರೆ. ಡೆನ್ಸಿಟಿ ಆಫ್ ದ ಮೆರ್ಕ್ಯುರಿ ಬಂದ್ಬಿಟ್ಟು 13.6 g/cm³ ಅಂತ ಕೊಟ್ಟಿದ್ದಾರೆ. A homogeneous sphere floats with half of its volume immersed ಅಂತ ಹೇಳ್ತಾರೆ. ಹಾಫ್ ಆಫ್ ದ ವಾಲ್ಯೂಮ್ ಅನ್ನೋದು ಇಮ್ಮರ್ಸ್ ಆಗಿದೆ ಎಲ್ಲಿ? ಇನ್ ದ ಮೆರ್ಕ್ಯುರಿ ಅಂಡ್ ಅದರ್ ಹಾಫ್ ಇನ್ ದ ಆಯಿಲ್ ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ದ ಡೆನ್ಸಿಟಿ ಆಫ್ ದ ಮೆಟೀರಿಯಲ್ ಆಫ್ ದ ಸ್ಪಿಯರ್? ಓಕೆ, ಸೊ ನೋಡಿ ಇಲ್ಲಿ ಫ್ಲೋಟ್ ಅಂತ ಕೊಟ್ಟಿದ್ದಾರೆ. ಫ್ಲೋಟ್ಸ್ ಅಂತ ಹೇಳಿದಾಗ ಕಂಡೀಷನ್ ಏನ್ರಿ? ವೇಟ್ ಆಫ್ ದಟ್ ಸ್ಪಿಯರ್ ಮಸ್ಟ್ ಬಿ ಈಕ್ವಲ್ ಟು ಫೋರ್ಸ್ ಆಫ್ ಬಯಾನ್ಸಿ ಡ್ಯೂ ಟು ಬೋತ್ ದ ಲಿಕ್ವಿಡ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, therefore we can say that let us assume that there is a vessel. ನೋಡಿ, 1/2 ಬಂದ್ಬಿಟ್ಟು ನಿಮಗೆ ಒಂದು ನಿಮಿಷ ಆಯಿಲ್ ಇದೆ ಅಂತ ಅಸ್ಯೂಮ್ ಮಾಡೋಣ. ಮೆರ್ಕ್ಯುರಿ ಅನ್ನೋದು ನಿಮಗೆ ಜಾಸ್ತಿ ಡೆನ್ಸಿಟಿ ಇರೋದ್ರಿಂದ we can say mercury is at the bottom ಅಂತ ಹೇಳ್ಬೋದು. this is the mercury. ನೋಡಿ, this is Hg and this is oil. ಓಕೆನಾ? ಇಲ್ಲಿ ನಿಮಗೆ ಒಂದು ಬಾಡಿ, ಒಂದು ಸ್ಪಿಯರ್ ಅನ್ನೋದು ನಿಮಗೆ ಫ್ಲೋಟ್ ಆಗ್ತಾ ಇದೆ. ಸ್ಪಿಯರ್ ಈಸ್ ಫ್ಲೋಟಿಂಗ್ such that half of the sphere ಎಲ್ರಿ ಇದೆ ನಿಮಗೆ? half of the sphere ಆಯಿಲ್ ಅಲ್ಲಿದೆ. ಇನ್ half of the sphere ಮೆರ್ಕ್ಯುರಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫ್ಲೋಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ಲೋಟ್ ಆಗಬೇಕು ಅಂತಂದರೆ ವಾಟ್ ಈಸ್ ದ ಕಂಡೀಷನ್? ನಾನು ಹೇಳಿದ್ದೀನಿ ನಿಮಗೆ
See here, weight of the body is equals to force of buoyancy due to first liquid plus force of buoyancy due to second liquid ಅಂತ ಹೇಳ್ಬೋದು. ಮಾಡ್ತೀರಾ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು. So we don't know density of the material. Let us be rho ಅಂತ ಕನ್ಸಿಡರ್ ಮಾಡೋಣ. Rho into V into G is equals to, what is the first one here? Rho 1 into what is the volume of the body in the first liquid? Only half the volume ಅಲ್ವಾ ಹೇಳ್ತಾರದು, into G plus ಇಲ್ಲೇನು ಬರ್ತಪ್ಪ, Rho 2 into V by 2 into G ಅಂತ ಬರುತ್ತೆ. ನೋಡಿ ಇಲ್ಲಿ G ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಅಷ್ಟೇ ಅಲ್ಲ ವಿ ಸಹ ಕ್ಯಾನ್ಸಲ್ ಆಗುತ್ತೆ. therefore what you will get here, ಇನ್ನೇನು ಬರುತ್ತೆ ನೋಡಿ ಇಲ್ಲಿ, rho is equals to rho 1 by 2 plus rho 2 by 2. ಸಿಂಪ್ಲಿಫೈ ಮಾಡಿ, 0.8 by 2 ಪ್ಲಸ್ ರೋ 2 ಬಂದ್ಬಿಟ್ಟು ನಿಮಗೆ 13.6 by 2. ನೋಡಿ ರೋ ಈಸ್ ಈಕ್ವಲ್ಸ್ ಟು ನಿಮಗೆ 0.4 ಪ್ಲಸ್ ಇಲ್ಲೇನ್ರಿ ಬರುತ್ತೆ ನಮ್ಗೆ ಇಲ್ಲಿ ಯು ಗೆಟ್ 6.8 ಅಂತ ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 7.2 kg per meter cube ಅಂತ ಬರುತ್ತೆ. ಸೊ ವಾಟ್ ಇಸ್ ಆಪ್ಷನ್? ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ ಸಿ ಗೊತ್ತಾಗಿದಲ್ವೇ ಹೇಳಿದ್ದೇನಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆನಾ? ಪ್ಲೀಸ್ ಡೋಂಟ್ ಫರ್ಗೆಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸರಿ, ಮೆಟಾಲಿಕ್ ಬ್ಲಾಕ್ ಆಫ್ ಡೆನ್ಸಿಟಿ 5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂಡ್ ಹ್ಯಾವಿಂಗ್ ಡೈಮೆನ್ಷನ್ಸ್ 5 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್ ಈಸ್ ವೆಯ್ಡ್ ಇನ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ದೆನ್ ವಾಟ್ ಈಸ್ ಇಟ್ಸ್ ಅಪರೆಂಟ್ ವೆಯ್ಟ್ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿದೆ ಏನಪ್ಪ ಅದು ಅಂತಂದಾಗ, ಅಪರೆಂಟ್ ವೆಯ್ಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಏನು ಬರ್ಬೋದು ಹೇಳಿ ನೋಡೋಣ. ನಿಮಗೆ ನೋಡೋಣ, ವಿ ಕ್ಯಾನ್ ಸೇ ದಟ್ what is the dimension they have given? 5 into 5 into 5 ಎಲ್ಲ ಕೊಟ್ಟಿರೋದು ನಿಮಗೆ. ಸೊ ಅಪರೆಂಟ್ ವೆಯ್ಟ್ ಇಸ್ ನಥಿಂಗ್ ಬಟ್ ಟ್ರೂ ವೆಯ್ಟ್ ಮೈನಸ್ ಫೋರ್ಸ್ ಆಫ್ ಬಯಾನ್ಸಿ ಅಂತ ಹೇಳ್ಬೋದು. ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್, ವಾಲ್ಯೂಮ್ ಇಂಟು ಡೆನ್ಸಿಟಿ ಆಫ್ ದ ಬಾಡಿ ಮೈನಸ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇಂಟು ಜಿ ಅಂತ ಬರುತ್ತೆ. ಸೊ ವಾಟ್ ಈಸ್ ದ ವಾಲ್ಯೂಮ್ ದೇ ಹ್ಯಾವ್ ಗಿವೆನ್ ಹಿಯರ್? ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಕೊಟ್ಟಿದ್ದಾರೆ. ಡೆನ್ಸಿಟಿ ಆಫ್ ದ ಬಾಡಿ ಬಂದ್ಬಿಟ್ಟು ನಿಮಗೆ 5, ಲಿಕ್ವಿಡ್ ಅಂದ್ರೆ ವಾಟರ್ ಅಲ್ವಾ, ವಾಟರ್ ಅಂದ್ರೆ 1 ಇಂಟು ಜಿ ಹಾಗೆ ಇರಲಿ. ಸೊ ಲೆಟ್ ಇಟ್ ಬಿ ಲೈಕ್ ದಟ್ ಓನ್ಲಿ. ವಿ ಕ್ಯಾನ್ ಸೇ ದಟ್ ಎಷ್ಟು ಬರುತ್ತೆ ನೋಡಿ ಇಲ್ಲಿ, 25 into 5 ಅಂತ 125 into 4 GF ಅಂತ ಬರುತ್ತೆ. ಸೊ 125 into 4 ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ? ಸೊ 125 ನೆಸೆಸಿಟಿ ಇಲ್ಲ ನಮಗೆ. ಲೆಟ್ ಅಸ್ ಥಿಂಕ್ ಅಬೌಟ್, ವಿ ಕ್ಯಾನ್ ಸೇ 5 into 5 into 5 into 4 G ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ 5 into 5 into 5 into 4 ಅಂತಂದರೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಗೊತ್ತಾಗಿದಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಸಿಲ್ವರ್ ingot weighing 2.1 kg is held by a string so as to be completely immersed in the liquid of relative density ಅಂತ ಹೇಳ್ತಾ ಇದ್ದಾರೆ. ಸೊ there is a liquid. ಓಕೆ, ಇದರಲ್ಲಿ ನಿಮಗೆ ಒಂದು ಸಿಲ್ವರ್ ಕಾಯಿನ್ ನಿಮಗೆ ಹ್ಯಾಂಗ್ ಮಾಡಿದ್ದಾರೆ. ಸೊ ವಾಟ್ ಇಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್? ನೋಡಿ ಇಲ್ಲಿ ಯಾವಾಗಾದರೆ ಈ ಟೆನ್ಷನ್ ಹೇಗಿರುತ್ತೆ ಅಂತಂದಿದಾಗ, ದಿಸ್ ಟೆನ್ಷನ್ ಆಲ್ವೇಸ್ ಈಕ್ವಲ್ಸ್ ಟು ಅಪರೆಂಟ್ ವೆಯ್ಟ್ ಅಂತ ಬರುತ್ತೆ. The tension in the string always equals to apparent weight of the body ಅಂತ ಬರುತ್ತೆ. So tension T becomes equal to what is the apparent weight formula here? Apparent weight is equals to volume of the body inside the liquid into density of the body minus density of the liquid into G. So what is the mass ಕೊಟ್ಟಿದ್ದಾರೆ ನಿಮಗೆ. therefore ವಾಲ್ಯೂಮ್ ಕ್ಯಾನ್ ಬಿ ರಿಟನ್ ಆಸ್ ಮಾಸ್ ಬೈ ಡೆನ್ಸಿಟಿ ಆಫ್ ದ ಬಾಡಿ ಅಂತ ಬರೀಬಹುದು. ಡೆನ್ಸಿಟಿ ಆಫ್ ದ ಬಾಡಿ ಮೈನಸ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಇಂಟು ಜಿ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನು ಬರುತ್ತೆ ಅಂತ ಚೆಕ್ ಮಾಡೋಣ. 2.1 ಡಿವೈಡ್ ಬೈ ವಾಟ್ ಇಸ್ ಡೆನ್ಸಿಟಿ ಆಫ್ ದ ಬಾಡಿ ದೇ ಹ್ಯಾವ್ ಗಿವೆನ್. ನೋಡಿ ಇಲ್ಲಿ ರಿಲೇಟಿವ್ ಡೆನ್ಸಿಟಿ ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವೆನ್ ರಿಲೇಟಿವ್ ಡೆನ್ಸಿಟಿ ಅಂದರೆ ಮೀನಿಂಗ್ ಏನಪ್ಪ ಇಲ್ಲಿ? ಡೆನ್ಸಿಟಿ ಆಫ್ ದ ಬಾಡಿ ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ವಾಟರ್ ತಾನೆ. density of the body is equals to relative density into density of the water ಅಂತ ಹಾಕ್ಬೋದು. ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಡೈರೆಕ್ಟ್ಲಿ ಕಿಲೋಗ್ರಾಮ್ ವೆಯ್ಟಲ್ಲಿದೆ, ಹಾಗಾಗಿ ಜಿ ಹಾಗೆ ಇರಲಿ, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ವಿ ಕ್ಯಾನ್ ಟೇಕ್ 0.8 ಅಂತ ಹಾಗೆ ತಗೋಬಹುದು. ಡೆನ್ಸಿಟಿ ಆಫ್ ದ ಬಾಡಿ ಈಸ್, ವಾಟ್ ಇಸ್ ದ ಡೆನ್ಸಿಟಿ ಆಫ್ ದ ಬಾಡಿ ಹಿಯರ್? ಇಟ್ ಈಸ್ 0.8 ಮೈನಸ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್. What is the liquid density they have given?
ರಿಲೇಟಿವ್ ಡೆನ್ಸಿಟಿ ಆಫ್ ದ ಸಿಲ್ವರ್, ಒಂದು ನಿಮಿಷ, ರಿಲೇಟಿವ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ರಿಲೇಟಿವ್ ಡೆನ್ಸಿಟಿ ಆಫ್ ದ ಬಾಡಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಬರ್ದಿರ್ತೀನಿ ನೋಡಿ, density of the body is equals to relative density of the body into density of water. What is relative density of the water? They have given it is 10.5 ಅಂತ ಹೇಳಿದ್ದಾರೆ. 10.5 into 1 which is nothing but 10.5. ಅದೇ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಅಂತಂದರೆ ಯು ಕ್ಯಾನ್ ಸೇ ಇಟ್ ಈಸ್ 0.8 ಅಂತಲೇ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ನಿಮ್ಗೆ ಏನು ಬರುತ್ತೆ, 2.1 ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ಬಾಡಿ ಈಸ್ 10.5 into density of the body 10.5 minus 0.8 ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ನಿಮಗೆ ಟೆನ್ಷನ್ ಅನ್ನೋದು ನಿಮ್ಗೆ ಏನು ಬರುತ್ತೆ ಅಂತಂದರೆ ಇಲ್ಲಿಗೆ 1.94 ಓಕೆ ಜಿ ಅಂತ ಬರುತ್ತೆ. ಸೊ ಜಿ ಇಂಟು ಜಿ ನಿಮಗೆ ಇದು ನ್ಯೂಟನ್ನಲ್ಲಿ ಬರುತ್ತೆ, ಬಟ್ ಅವ್ರು ಕೇಳ್ತಾ ಇದ್ದು ಕಿಲೋಗ್ರಾಮ್ ವೇಟಲ್ಲಿ ಕೇಳಿದ್ದಾರೆ. ಕಿಲೋಗ್ರಾಮ್ ವೇಟನ್ನು ಡಿವೈಡ್ ಬೈ ಜಿ ಮಾಡಬೇಕು. ಸೊ ಟಿ ಬಿಕಮ್ಸ್ ಈಕ್ವಲ್ಸ್ ಟು 1.94 ನ್ಯೂಟನ್ ಅಂತ ಬರುತ್ತೆ. ನ್ಯೂಟನ್ ಅಲ್ಲ, ಏನ್ರಿ ಇದು ಯೂನಿಟ್ ಅವ್ರು ಕೊಟ್ಟಿದ್ರು, ಕಿಲೋಗ್ರಾಮ್ ವೆಯ್ಟ್ ಅಂತ ಬರುತ್ತೆ. ಅರ್ಥ ಇದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ದೀಸ್ ಆರ್ ದ ಕಾನ್ಸೆಪ್ಟ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್ ಅಂಡರ್ ದ ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಅಂತ ಹೇಳ್ದ, ಫ್ಲೂಯಿಡ್ ಸ್ಟ್ಯಾಟಿಕ್ಸ್. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಫ್ಲೂಯಿಡ್ ಡೈನಮಿಕ್ಸ್. ನೋಡಿ ಇಲ್ಲಿ ಫ್ಲೂಯಿಡ್ ಡೈನಮಿಕ್ಸ್ ಅಲ್ಲಿ ನಾವು ಓದಬೇಕಾಗಿರೋದೇನಪ್ಪ ಅಂತಂದರೆ ಓಕೆ ದ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಫ್ಲೂಯಿಡ್ ಇನ್ ಮೋಷನ್. ಯಾವಾಗಾದ್ರೆ ಫ್ಲೂಯಿಡ್ ಅನ್ನೋದು ಮೋಷನ್ನಲ್ಲಿರುತ್ತೋ ಆವಾಗ ಅದರ ಪ್ರಾಪರ್ಟೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ನಮಗೆ ಫ್ಲೂಯಿಡ್ ಡೈನಮಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಓದಬೇಕಾಗಿರೋದು ವಾಟ್ ದ ಟೈಪ್ಸ್ ಆಫ್ ಫ್ಲೋ ಆಫ್ ಎ ಲಿಕ್ವಿಡ್ ಅಂತ ಹೇಳ್ತಾರೆ. ಟೈಪ್ಸ್ ಆಫ್ ಫ್ಲೋ ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಸ್ಟ್ರೀಮ್ ಲೈನ್ ಆರ್ ಸ್ಟಡಿ ಫ್ಲೋ ಅಂತ ಹೇಳ್ತಾರೆ. ಸ್ಟ್ರೀಮ್ ಲೈನ್ ಆರ್ ಸ್ಟಡಿ ಫ್ಲೋ ಏನು ಹೇಳುತ್ತಿದ್ದು ಅಂತಂದಾಗ ಸಿ ಹಿಯರ್, if the velocity of all the particles in a liquid is constant at a given time. ಕೊಟ್ಟಿರತಕ್ಕಂಥ ಟೈಮಲ್ಲಿ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಅಲ್ಲ, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹತ್ರ ಎಲ್ಲ ಪಾರ್ಟಿಕಲ್ಸ್ಗೂ ಒಂದೇ ವೆಲಾಸಿಟಿ ಇದ್ದರೆ ಓಕೆ ವೆಲಾಸಿಟಿ ಆಫ್ ಆಲ್ ದ ಪಾರ್ಟಿಕಲ್ಸ್ ಇನ್ ಎ ಲಿಕ್ವಿಡ್ ರಿಮೈನ್ಸ್ ಸೇಮ್ in a given region, then the flow is said to be steady flow ಅಂತ ಹೇಳ್ತೀವಿ. ಇಲ್ಲ ಕೊಟ್ಟಿರತಕ್ಕಂಥ ಟೈಮ್ ಹತ್ರ ಇಲ್ಲ ಕೊಟ್ಟಿರತಕ್ಕಂಥ ಪ್ಲೇಸ್ ಅಲ್ಲಿ ಓಕೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ಸ್ ಎಲ್ಲ ಸೇಮ್ ಇದ್ದರೆ ಅವಾಗ ಅದನ್ನ ಸ್ಟಡಿ ಫ್ಲೋ ಇಲ್ಲ ಸ್ಟ್ರೀಮ್ ಲೈನ್ ಫ್ಲೋ ಅಂತ ಕರಿತೀವಿ. ನೋಡಿ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಲ್ಯಾಮಿನಾರ್ ಫ್ಲೋ ಅಂತ ಹೇಳ್ತಾರೆ. ಲ್ಯಾಮಿನಾರ್ ಫ್ಲೋ ಇಲ್ಲೇನಪ್ಪಾ ಅಂತಂದಾಗ ಸಿ ಹಿಯರ್, velocity of the particles are different at a given place, at a given place. ಕೊಟ್ಟಿರತಕ್ಕಂಥ ಪಾಯಿಂಟ್ ಅಲ್ಲಿ ನಿಮಗೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ಸ್ ಅನ್ನೋದು ಡಿಫರೆಂಟ್ ಆಗಿರುತ್ತೆ, ಬಟ್ ದೇ ಡು ನಾಟ್ ಓವರ್ಲ್ಯಾಪ್ ಅಂತ ಹೇಳ್ತಾರೆ. ದೇ ಡು ನಾಟ್ ಓವರ್ಲ್ಯಾಪ್ ಓಕೆ ಈಸ್ ಕಾಲ್ಡ್ ವಾಟ್ ಈಸ್ ಇಟ್ ಲ್ಯಾಮಿನಾರ್ ಫ್ಲೋ ಅಂತ ಹೇಳ್ತಾರೆ. ಲ್ಯಾಮಿನಾರ್ ಫ್ಲೋ. ನೆಕ್ಸ್ಟ್ ಒನ್ ಏನು ಅಂತಂದಾಗ ಸಿ ಹಿಯರ್ ಟರ್ಬುಲೆಂಟ್ ಫ್ಲೋ. ವಾಟ್ ಈಸ್ ಅ ಟರ್ಬುಲೆಂಟ್ ಫ್ಲೋ? ನೋಡಿ ಇಲ್ಲಿ ಟರ್ಬುಲೆಂಟ್ ಫ್ಲೋ ಅಲ್ಲಿ ಏನಾಗ್ತಾ ಇರುತ್ತೆ ನಿಮಗೆ ಅಂತಂದ್ರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ಸ್ ಅನ್ನೋದು ಡಿಫರೆಂಟ್ ಆಗಿರುತ್ತೆ ಅಂಡ್ ಅದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಡಿಫರೆಂಟ್ ಲೇಯರ್ಸ್ ಅನ್ನೋದು ಓವರ್ಲ್ಯಾಪ್ ಆಗಿ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಟರ್ಬುಲೆಂಟ್ ಫ್ಲೋ. If the velocity of the fluid particles are different and they overlap ಅಂತ ಹೇಳ್ತಾರೆ. and they overlap ಓಕೆ ಇಸ್ ಕಾಲ್ಡ್ ಟರ್ಬುಲೆಂಟ್ ಫ್ಲೋ. ಇಲ್ಲಿ ಏನಾಗ್ತಾ ಇರೋದು ನೋಡಿ, ಇಲ್ಲಿ ಫ್ಲೋ ಅನ್ನೋದು ಹೀಗೆ ಓವರ್ಲ್ಯಾಪ್ ಆಗುತ್ತಾ ಇರೋದು ನಿಮಗೆ ಲೈಕ್ ದಿಸ್, ಇಟ್ ವಿಲ್ ಓವರ್ಲ್ಯಾಪ್ ಅಂತ ಹೇಳ್ತಾರೆ. ದಿಸ್ ಕಾಲ್ಡ್ ಆಸ್ ಟರ್ಬುಲೆಂಟ್ ಫ್ಲೋ ಅಂತ ಹೇಳ್ತೀವಿ. ಟರ್ಬುಲೆಂಟ್ ಫ್ಲೋ. ಸೊ ಇವಾಗ ಫ್ಲೂಯಿಡ್ ಫ್ಲೋನ ಹೇಗೆ ಡಿಸೈನ್ ಮಾಡ್ಬೋದು ನಾವು ಅಂತಂದಾಗ ಇಟ್ ಈಸ್ ಡಿಸೈಡೆಡ್ ಬೈ ದ ನಂಬರ್ ಕಾಲ್ಡ್ ಆಸ್ ಓಕೆ ರೆನಾಲ್ಡ್ಸ್ ನಂಬರ್ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ರೆನಾಲ್ಡ್ಸ್ ನಂಬರ್? ಏನು ರೆನಾಲ್ಡ್ಸ್ ನಂಬರ್ ಇಲ್ಲಿ ಅಂತಂದಾಗ ದಿಸ್ ಈಸ್ ಅ ಡೈಮೆನ್ಷನ್ಲೆಸ್ ನಂಬರ್ ಅಂತ ಹೇಳ್ತಾರೆ.
used to decide the fluid flow. Used to decide the fluid flow ಅಂತ ಹೇಳ್ತೀವಿ. Used to decide the fluid flow. So what is the expression to calculate this Reynolds number ಅಂತಂದ್ರೆ we can say it is rho into v into d divided by eta ಅಂತ ಬರುತ್ತೆ. What is the rho here? Rho is the density of the fluid ಅಂತ ಹೇಳ್ತಾರೆ. Density of the fluid and v is the velocity of the fluid ಅಂತ ಹೇಳ್ತಾರೆ. Velocity of the fluid. ಕೆಲವು ಬುಕ್ಸಲ್ಲಿ ನಿಮಗೆ ಇದು ಡಿ ಪ್ಲೇಸಲ್ಲಿ ಆರ್ ಅಂತಲೂ ತೊಟ್ಟಿರ್ತಾರೆ. ಇಲ್ಲಿ ಡಿ ಅಂತಂದರೆ ಡಯಾಮೀಟರ್ ಆಫ್ ದ ಪೈಪ್ ಅಂತ ಹೇಳ್ತಾರೆ. ಡಯಾಮೀಟರ್ ಆಫ್ ದ ಪೈಪ್. ಓಕೆ, ಆ್ಯಂಡ್ ಈಟಾ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಕರೀತಾರೆ. ಅರ್ಥ ಆಗ್ತದಲ್ವಾ? ಸೊ ಬೇಸ್ಡ್ ಆನ್ ದಿಸ್ ನಂಬರ್ ವಿ ಕ್ಯಾನ್ ಡಿಸೈಡ್ ವೆದರ್ ದ ಫ್ಲೂಯಿಡ್ ಫ್ಲೋ ಈಸ್ ಅ ಸ್ಟ್ರೀಮ್ಲೈನ್ ಆರ್ ಸ್ಟಡಿ ಫ್ಲೋ ಆರ್ ಟರ್ಬಲೆಂಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ರಿನಾಲ್ಡ್ಸ್ ನಂಬರ್ ಇಸ್ ಆಲ್ಸೋ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಇನರ್ಷಿಯಲ್ ಫೋರ್ಸಸ್ ಟು ವಿಸ್ಕಸ್ ಫೋರ್ಸ್ ಅಂತನೂ ಹೇಳ್ತಾರೆ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್, ಇಫ್ ರಿನಾಲ್ಡ್ಸ್ ನಂಬರ್ ಈಸ್ ಲೆಸ್ ದ್ಯಾನ್ 2000ಗಿಂತ ಕಡಿಮೆ ಇದ್ದರೆ ದೆನ್ ಫ್ಲೂಯಿಡ್ ಫ್ಲೋನ ನಾವು ಏನಂತ ಕನ್ಸಿಡರ್ ಮಾಡ್ಬೋದು ಅಂತಂದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸ್ಟ್ರೀಮ್ ಲೈನ್ ಆರ್ ಲ್ಯಾಮಿನಾರ್ ಅಂತ ಹೇಳ್ತಾರೆ. ಸ್ಟ್ರೀಮ್ ಲೈನ್ ಇಲ್ಲ ಲ್ಯಾಮಿನಾರ್ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಸಿ ಹಿಯರ್, ಇಫ್ ರಿನಾಲ್ಡ್ಸ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 3000 then the flow is what is a turbulent ಅಂತ ಕರಿಬಹುದು. ಅಂದರೆ ಇದು 2000ಗೂ ಮತ್ತು 3000ಗೂ ಮಧ್ಯದಲ್ಲಿದ್ದರೆ ಅದನ್ನು ಏನಂತ ಕರೀಬೋದು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅನ್ಸ್ಟಡಿ ಫ್ಲೋ ಅಂತ ಹೇಳ್ತೀವಿ. ಆ್ಯಂಡ್ ಟು ಕ್ಯಾಲ್ಕುಲೇಟ್ ಇದು ಕ್ವಶನ್ ಕೇಳ್ತಾರೆ ನಿಮಗೆ. ಟು ಕ್ಯಾಲ್ಕುಲೇಟ್ ಕ್ರಿಟಿಕಲ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರಿಟಿಕಲ್ ವೆಲಾಸಿಟಿ ಅಂತಂದರೆ ದ ವೆಲಾಸಿಟಿ ಅಟ್ ವಿಚ್ ದ ಫ್ಲೂಯಿಡ್ ಫ್ಲೋ ಗೆಟ್ಸ್ ಕನ್ವರ್ಟೆಡ್ ಇಂಟು ವಾಟ್ ಇಸ್ ದಟ್ ಟರ್ಬಲೆಂಟ್ ಅಂತ ಹೇಳ್ತಾರೆ. ಫಾರ್ ಟು ಕ್ಯಾಲ್ಕುಲೇಟ್ ದ ಕ್ರಿಟಿಕಲ್ ವೆಲಾಸಿಟಿ ಯು ಹ್ಯಾವ್ ಟು ಟೇಕ್ ರಿನಾಲ್ಡ್ಸ್ ನಂಬರ್ ಈಸ್ ಈಕ್ವಲ್ಸ್ ಟು 2000. ಅರ್ಥ ಮಾಡ್ಕೊತಾ ಇದ್ರಲ್ವಾ? ದಟ್ ಈಸ್ ಅಬೌಟ್ ದ ರಿನಾಲ್ಡ್ಸ್ ನಂಬರ್. ಸೊ ಲೆಟ್ ಅಸ್ ಸಾಲ್ವ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನು ಬರುತ್ತೆ ಅಂತ, 2 different liquids are flowing in 2 tubes of equal radius. ಸೊ R1 is equals to R2 ಅಂತ ಕೊಟ್ಟಿದ್ದಾರೆ. The ratio of coefficients of viscosity eta1 by eta2 is equals to 52 divided by 49 ಅಂತ ಕೊಟ್ಟಿದ್ದಾರೆ. The ratio of their densities ρ1 by ρ2 is equals to 13:1 ಅಂತ ಕೊಟ್ಟಿದ್ದಾರೆ. Therefore, what is the critical velocities? V1 by V2. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ, ಇಲ್ಲಿ ನಮಗೆ ಗೊತ್ತಿದೆ. ಓಕೆ, ರಿನಾಲ್ಡ್ಸ್ ನಂಬರ್ ಈಸ್ ಈಕ್ವಲ್ಸ್ ಟು ರೋ ವಿ ಆರ್ ಅಂದರೆ ಡಯಾಮೀಟರ್ ಆಗಿರೋದು, ರೇಡಿಯಸ್ ಆಗಿರ್ಬೋದು, ಡಿವೈಡ್ ಬೈ ಈಟಾ ಅಂತ ತಗೊಳ್ತೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಯು ಕ್ಯಾನ್ ಸೇ ದ್ಯಾಟ್ ವೆಲಾಸಿಟಿ ಅನ್ನೋದು ಹೇಗಿರುತ್ತೆ ನೋಡಿ, ಇಲ್ಲಿ ಕ್ರಿಟಿಕಲ್ ವೆಲಾಸಿಟಿ ರಿನಾಲ್ಡ್ಸ್ ನಂಬರ್ ಕಾನ್ಸ್ಟೆಂಟು, ರೇಡಿಯಸ್ ಇಸ್ ಆಲ್ಸೋ ಸೇಮ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಕ್ರಿಟಿಕಲ್ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂತ ಹೇಳ್ಬೋದು. ದೇರ್ಫೋರ್ ಯು ಕ್ಯಾನ್ ರೈಟ್ V1 by V2 is equals to eta1 by eta2 into ρ2 divided by ρ1 ಅಂತ ಬರುತ್ತೆ. What is eta1 by eta2? It is 52 by 49 into what is ρ2 by ρ1? It is 1 by 13. ಓಕೆ, ಇವಾಗ ಸಿಂಪ್ಲಿಫೈ ಮಾಡೋಣ. 13 ಎಸ್ ಸರಿ ಹೋಗೋದ್ರೆ ನಿಮಗೆ 13 13 4 ಅಲ್ವಾ? ಸೊ ಯು ಕ್ಯಾನ್ ಸೇ ಇಟ್ ಈಸ್ 4 divided by 49. So we can go with the option 4:49. That is option A. ಆಪ್ಷನ್ನ ಎ. ಗೊತ್ತಾಗಿದಲ್ವ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಏನು ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂದರೆ ಏನು ಇಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಗೊತ್ತಾಗಿದೆ ಹೇಳಿದ್ದು. ಸೊ ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಅಂತಂದಾಗ, ಸಿ ಹಿಯರ್, ಮಾಸ್ ಆಫ್ ದ ಲಿಕ್ವಿಡ್
entering per second is equal to mass of the liquid leaving ಅಂತ ಹೇಳ್ತಾರೆ. mass of the liquid leaving per second ಅಂತ ಕರೀತಾರೆ. mass of the liquid leaving per second. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ mass of the liquid per second by time ಹೇಗೆ ಬರುತ್ತೆ ನೋಡಿ. ಇಲ್ಲಿ ಮಾಸ್ ಅಂದರೆ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರೀಬಹುದು. ಸೊ ಡೆನ್ಸಿಟಿನ ಏನ್ರಿ ಬರೀಬೋದು ನಾವು ಇಲ್ಲಿ ಅಂತಂದಿದಾಗ ವಿ ಕ್ಯಾನ್ ಸೇ ವಾಲ್ಯೂಮ್ ಕ್ಯಾನ್ ಆಸ್ ಏರಿಯಾ ಇಂಟು ಲೆಂತ್ ಅಂತ ಬರೀಬಹುದು. ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್ ಹಿಯರ್, ಲೆಂತ್ ಬೈ ಟೈಮ್ ಇಥಿಂಗ್ ಬಟ್ ವೆಲಾಸಿಟಿ ಅಂತನೂ ಬರೀಬಹುದು. It remains constant, or we can say area of cross section into velocity of the fluid always remains constant anta heltivi. Is called as equation of continuity. So see here, whenever we consider the two liquids, let us consider a tube. Two liquids alla same liquid, A B anta indicate ಮಾಡಿಕೊಳ್ಳೋಣ. ಇದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A1, ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A2. ಲಿಕ್ವಿಡ್ ಅನ್ನೋದು ಇಲ್ಲಿ ನಿಮಗೆ V1 ಸ್ಪೀಡಲ್ಲಿ ಎಂಟರ್ ಆಗ್ತಾ ಇದೆ, ಇಲ್ಲಿ ನಿಮಗೆ V2 ಸ್ಪೀಡಲ್ಲಿ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ದಾಗ ವಿ ಕ್ಯಾನ್ ರೈಟ್ A1 V1 ಈಸ್ ಈಕ್ವಲ್ಸ್ ಟು A2 V2 ಅಂತ ಬರೀಬಹುದು. ಇಲ್ಲ A ಇಂಟು V ರಿಮೈನ್ಸ್ ಕಾನ್ಸ್ಟೆಂಟ್. Okay, from this we have to understand that area is inversely proportional to velocity of the liquid. Andre more the area lesser be the speed, less the area more will be the speed anta artha. ಸೊ ಏರಿಯಾ ಜಾಸ್ತಿ ಇದ್ರೆ ಸ್ಪೀಡ್ ಕಮ್ಮಿ ಇರುತ್ತೆ, ಏರಿಯಾ ಕಡಿಮೆ ಇದ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ. ದಟ್ ಈಸ್ ದ ಈಕ್ವೇಶನ್ ಆಫ್ ಕಂಟಿನ್ಯೂಟಿ. ಇದು ಯಾವ್ದ್ರನ್ನ ಬೇಸ್ ಮಾಡ್ಕೊಂಡಿರುತ್ತಪ್ಪ? ಇಟ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಇಸ್ ದ ಈಕ್ವೇಶನ್ ಆಫ್ ಕಂಟಿನ್ಯೂಟಿ ಅಂತ ಹೇಳ್ಬೋದು. ಸೊ ಇವಾಗ ನಾವು ಇವಾಗ ಒಂದು ವೇಳೆ ನಾವು ಇವಾಗ ಸ್ಪೀಡ್ಗೆ ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವು ಡಯಾಗ್ರಾಮ್ ಹಾಕಿದ್ದೀವಿ ಅಂತಂದರೆ, ಅಂದರೆ ಗ್ರಾಫ್ ಹಾಕಿದ್ದೀವಿ ಅಂತಂದರೆ, ಸಿ ಹಿಯರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಿಮಗೆ ಎಕ್ಸ್ ಆ್ಯಕ್ಸಿಸಲ್ಲಿ, ಸ್ಪೀಡ್ ನಿಮಗೆ ವೈ ಆ್ಯಕ್ಸಿಸಲ್ಲಿ ತಗೊಂಡಿದ್ದಾಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ವಿಲ್ ಗೆಟ್ ವಾಟ್ ಈಸ್ ದ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಬರುತ್ತೆ. ಅರ್ಥ ಇದಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು, ಲೈಕ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಈಕ್ವೇಶನ್ ಆಫ್ ಕಂಟಿನ್ಯೂಟಿ. ನಾವು ಲೆಟ್ ಅಸ್ ಸಾಲ್ವ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನೋಡಿ ಇಂಪಾರ್ಟೆಂಟ್ ಮಾಡೆಲ್ ರೀ ಇಲ್ಲಿ ನೋಡಿ. ಇಲ್ಲಿ an incompressible liquid flows through a horizontal tube as shown in figure ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. then the velocity v of the fluid is ನೋಡಿ ಇಲ್ಲಿ ಒಂದು ಸಿಂಗಲ್ ಪೈಪಲ್ಲಿ ಬರ್ತಾ ಇದೆ ವಾಟ್ ಲಿಕ್ವಿಡ್ ಅನ್ನೋದು. ಈ ಲಿಕ್ವಿಡ್ ಅನ್ನೋದು ಎರಡು ದಾರಿಯಲ್ಲಿ ಸ್ಪ್ಲಿಟ್ ಆಗಿ ಹೋಗ್ತಾ ಇದೆ. ಇಸ್ ಇಟ್ ರೈಟ್? ಸೊ ವಾಟ್ ಈಸ್ ದ ಸ್ಪೀಡ್ ಇನ್ ದಿಸ್ ಕ್ರಾಸ್ ಸೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ಪ್ರಾಬ್ಲಮ್ ಹಿಯರ್? ನಮಗೆ ಗೊತ್ತಿದೆ, ಅಕಾರ್ಡಿಂಗ್ ಟು ಈಕ್ವೇಶನ್ ಆಫ್ ಕಂಟಿನ್ಯೂಟಿ, ಟೋಟಲ್ ಮಾಸ್ ಆಫ್ ದ ಫ್ಲೂಯಿಡ್ ಎಂಟರಿಂಗ್ is always equals to mass of the fluid leaving the two things ಅಂತ ಹೇಳಿದೆ. is m ಅಂತ ತಗೊಂಡಿದ್ದಾಗ ಇಲ್ಲಿ m1 ಬರುತ್ತೆ, ಇಲ್ಲಿ ನಿಮಗೆ m2 ಅಂತ ಬರುತ್ತೆ. ಟೈಮ್ ಯೂನಿಟ್ ಟೈಮ್. ಓಕೆನಾ? therefore ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಯು ಕ್ಯಾನ್ ರೈಟ್, ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ a ಇಂಟು v1 ಈಸ್ ಈಕ್ವಲ್ಸ್ ಟು a ಇಂಟು v2 ಪ್ಲಸ್ 1.5 a ಇಂಟು ವಿ ಅಂತ ಬರೀಬಹುದು. ಸೊ ಇಲ್ಲಿ ನಮಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಈಸ್ ದ ಸ್ಪೀಡ್ ಹಿಯರ್? ಸ್ಪೀಡ್ ಈಸ್ ಗಿವನ್ ಆಸ್ 3 ಈಸ್ ಈಕ್ವಲ್ಸ್ ಟು v2 ಅಂದ್ಬಿಟ್ಟು ನಿಮಗೆ 1.5 ಅಂತ ಕೊಟ್ಟಿದ್ದಾರೆ, ಪ್ಲಸ್ 1.5 ವಿ ಅಂತ ಬರುತ್ತೆ. ಸೊ ವಿಲ್ ಗೆಟ್ 1.5 ವಿ ಈಸ್ ಈಕ್ವಲ್ಸ್ ಟು 3 ಮೈನಸ್ 1.5 ಅಂತ ಬರುತ್ತೆ. 1.5 v is equals to 1.5. therefore v becomes equals to 1 meter per second ಅಂತ ಸಾಲ್ವ್ ಮಾಡಬಹುದು.
ಅರ್ಥ ಆಗ್ತದೆ ಅಲ್ವಾ? ದೇರ್ ಫೋರ್ ಯು ಕ್ಯಾನ್ ಸೇ ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಸಿ. ಆಪ್ಷನ್ ಸಿ. ಗೊತ್ತಾಗಿದೆ ಅಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ಒನ್ ಮೋರ್ ನ್ಯೂಮರಿಕಲ್. ಇನ್ನೊಂದು ನ್ಯೂಮರಿಕಲ್ ಪ್ರಾಬ್ಲಮ್ ನೋಡೋಣ. ದ ವೆಲಾಸಿಟಿ ಆಫ್ ದ ಕಿರೋಸಿನ್ ಆಯಿಲ್ ಇನ್ ಎ ಹಾರಿಜಾಂಟಲ್ ಪೈಪ್ ಈಸ್ 5 meter per second. G is 10 meter per second square. Then velocity head of the oil will be ಅಂತ ಕೇಳ್ತಿದ್ದಾರೆ. What is the velocity head? Velocity head ಅಂತಂದ್ರೆ we have to think about the ನೆಕ್ಸ್ಟ್ ನಾವು ನೋಡೋಣ. ವೆಲಾಸಿಟಿ ಹೆಡ್ ನಿಮ್ಗೆ ಬೇಕು ಅಂತಂದರೆ ನಿಮಗೆ ಬೆರ್ನೌಲಿಸ್ ಥಿಯರಮ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅದಾದಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಸೊ ಲೆಟ್ ಇಸ್ ಸಿ ದ ನೆಕ್ಸ್ಟ್ ಥಿಂಗ್. ಬೆರ್ನೌಲಿಸ್ ಥಿಯರಮ್ ಆದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ ಇಸ್ ಗೋ ವಿತ್ ಬೆರ್ನೌಲಿಸ್ ಥಿಯರಮ್. ನೋಡಿ ಇಲ್ಲಿ, ಬಿಫೋರ್ ಗೋಯಿಂಗ್ ಟು ಸ್ಟೇಟ್ ದ ಬೆರ್ನೌಲಿಸ್ ಥಿಯರಮ್ ಸ್ಟೇಟ್ ಮಾಡೋಕ್ಕೂ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಎನರ್ಜೀಸ್ ಪೊಸೆಸ್ಡ್ ಬೈ ದ ಲಿಕ್ವಿಡ್. ಟೈಪ್ಸ್ ಆಫ್ ಎನರ್ಜೀಸ್ ಏನು ಅಂತಂದಾಗ ಫಸ್ಟ್ ಒನ್ ನೋಡಿ ಇಲ್ಲಿ, ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಲಿಕ್ವಿಡ್ ಅನ್ನೋದು ಇದ್ದಾಗ ಕನ್ಸಿಡರ್ ಮಾಡಿದಾಗ ಅದಕ್ಕೆ 3 ಟೈಪ್ಸ್ ಆಫ್ ಎನರ್ಜೀಸ್ ಬರುತ್ತೆ. ಒಂದು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪ್ರೆಷರ್ ಎನರ್ಜಿ ಅಂತ ಹೇಳ್ತಾರೆ. ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಜನರಲ್ ಫಾರ್ಮುಲಾ mgh ಅಲ್ವಾ? ಇಲ್ಲಿ ನೋಡಿ ಹೇಗೆ ಕೇಳ್ತಾರೆ ನಿಮಗೆ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಮಾಸ್ ಅಂತ ಕೇಳ್ತಾರೆ. ಅವಾಗ ಏನ್ರಿ ಬರುತ್ತೆ ನಮಗೆ ಇಲ್ಲಿ mgh ಡಿವೈಡ್ ಬೈ m ಅಂತಂದರೆ ವಿಲ್ ಗೆಟ್ gh ಅಂತ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತನೂ ಹೇಳ್ತಾರೆ. ಯೂನಿಟ್ ವಾಲ್ಯೂಮ್ ಅಂದರೆ ಏನು ಬರುತ್ತೆ ನೋಡಿ ಇಲ್ಲಿ, mgh ಡಿವೈಡ್ ಬೈ ವಾಲ್ಯೂಮ್. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಮಾಸ್ ಬೈ ವಾಲ್ಯೂಮ್ ಏನ್ರಿ ಇಲ್ಲಿ ರೋ gh ಅಂತ ಬರುತ್ತೆ. ರೋ ಅಂದರೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಗೊತ್ತಾಯ್ತಲ್ವಾ? ಆ್ಯಂಡ್ ಸೆಕೆಂಡ್ ಒನ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ. ಜನರಲ್ ಫಾರ್ಮುಲಾ ಕೈನೆಟಿಕ್ ಎನರ್ಜಿಗೆ ಏನ್ರಿ ಫಾರ್ಮುಲಾ ಅಂತಂದರೆ ಹಾಫ್ mv² ಅಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ಮಾಸ್ ಅಂತ ಕ್ವಶನ್ ಕೇಳ್ತಾರೆ. ವಿ ಕ್ಯಾನ್ ಸೇ ಹಾಫ್ mv² ಡಿವೈಡ್ ಬೈ m ವಿಚ್ ಈಸ್ ಈಕ್ವಲ್ಸ್ ಟು v²/2 ಅಂತ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಏನಂತ ಬರುತ್ತಪ್ಪ ನಮ್ಗೆ ಇಲ್ಲಿ ಅಂತಂದರೆ ಇಟ್ ಈಸ್ ಹಾಫ್ mv² ಡಿವೈಡ್ ಬೈ ವಾಲ್ಯೂಮ್. ವಾಟ್ ಈಸ್ ಮಾಸ್ ಬೈ ವಾಲ್ಯೂಮ್? ಡೆನ್ಸಿಟಿ ಅಲ್ವಾ? ವಿ ಕ್ಯಾನ್ ಸೇ ಹಾಫ್ ರೋ v² ಅಂತ ಬರುತ್ತೆ. ಓಕೆನಾ? ನಾವು ಥರ್ಡ್ ಒನ್ ಏನಪ್ಪ ಇಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಪ್ರೆಷರ್ ಎನರ್ಜಿ. ಯಾವಾಗಾದ್ರೂ ಲಿಕ್ವಿಡ್ ಅನ್ನೋದು ಒಂದು ಬಾಡಿ ಮೇಲೆ ನಿಮಗೆ ಹಿಟ್ ಆಗುತ್ತೋ ಟಚ್ ಆಗುತ್ತೋ ಅವಾಗ ಏನಾಗುತ್ತೆ, ಇಟ್ ವಿಲ್ ಗೆಟ್ ಡಿಸ್ಪ್ಲೇಸ್ಡ್ ಅಂತ ಹೇಳ್ತಾರೆ. ಸೊ ಪ್ರೆಷರ್ ಎನರ್ಜಿ ನಥಿಂಗ್ ಬಟ್ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಇಂಟು ವಾಲ್ಯೂಮ್ ಅಂತ ಬರುತ್ತೆ. ದೇರ್ ಫೋರ್ ವಾಟ್ ಈಸ್ ದ ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ಮಾಸ್ ಏನಾಗುತ್ತೆ ನೋಡಿ ಇಲ್ಲಿ, P ಇಂಟು V ಡಿವೈಡ್ ಬೈ m ಅಂತಂದರೆ ಇಲ್ಲಿಗೆ P/ρ ಅಂತ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತ ತಗೊಂಡ್ರೆ ವಿ ಕ್ಯಾನ್ ಸೇ P ಇಂಟು V ಡಿವೈಡ್ ಬೈ V ಅಂತ ತಗೊಂಡ್ರೆ ಇಟ್ ವಿಲ್ ಬಿಕಮ್ ಜಸ್ಟ್ ಈಕ್ವಲ್ ಟು ವಾಟ್ ಈಸ್ ದ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಬೆರ್ನೌಲಿಸ್ ಥಿಯರಮ್. ಬೆರ್ನೌಲಿ ಅವ್ರು ಏನು ಹೇಳ್ತಾರೆ ನಿಮಗೆ ಅಂತಂದಾಗ, ಸಿ ಹಿಯರ್, ಬೆರ್ನೌಲಿ ಅವ್ರ ಅಂತಾರೆ ಅನಾಲಿಸಿಸ್ ಮಾಡ್ತಾರೆ ಯಾವ್ದ್ರ ಮೇಲೆ ಅಂತಂದರೆ, ಸಿ ಹಿಯರ್ ಫಾರ್ ಎ ಸಿ ಹಿಯರ್ ಸ್ಟೇಟ್ಮೆಂಟ್ ನೋಡೋಗಳಲ್ಲಿ ಈ ಸ್ಟೇಟ್ಮೆಂಟ್ ನಿಮ್ಗೆ ಅರ್ಥ ಆಯಿತು ಅಂತಂದರೆ ಇದರ ಲಿಮಿಟೇಷನ್ ಸಹ ನಿಮಗೆ ಗೊತ್ತಾಗ್ಬಿಡುತ್ತೆ. ಫಾರ್ ಎ ನಾನ್ ವಿಸ್ಕಸ್ incompressible and steady flow of a liquid or fluid, we can say the sum of potential energy, kinetic energy and what is that, pressure energy per unit mass remains constant ಅಂತ ಹೇಳ್ತಾರೆ. ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಮ್ಯಾಥಮೆಟಿಕಲಿ ಬರಿಬೇಕು ನಾವು ಅಂತಂದರೆ ಪರ್ ಯೂನಿಟ್ ಮಾಸ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಪ್ರೆಷರ್ ಎನರ್ಜಿ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು P/ρ ಅಲ್ವಾ? P/ρ ವಿ ಕ್ಯಾನ್ ಸೇ ದಟ್ P/ρ ಪ್ಲಸ್ G ಇಂಟು H ಪ್ಲಸ್ ವಿ ಕ್ಯಾನ್ ಸೇ ದಟ್ V² ಬೈ ಹಾಫ್ ರೋ V² ಅಂತ ಬರುತ್ತಾ ಇಲ್ಲಿ, ಹಾಫ್ ರೋ V².
ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ಮಾಸ್ ಹಿಯರ್ ಅಂತಂದರೆ ಇಟ್ ಈಸ್ v²/2 ಆಗಿರುತ್ತಾ, v²/2 ವಿ ಕ್ಯಾನ್ ಸೇ ಇಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರೀಬಹುದು. ಸೊ ವಿ ಕ್ಯಾನ್ ಸೇ ದ್ಯಾಟ್ ನೋಡಿ ಇಲ್ಲಿ P ಪ್ಲಸ್ ರೋ ಜಿ ಹೆಚ್ plus half rho v square is also remains constant. This is a Bernoulli's theorem, mathematical statement ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಇದನ್ನು ಏನಂತ ಬರೀಬೋದು ನಾವಿಲ್ಲಿ ಅಂತಂದರೆ we can say P by rho g plus h plus ನೋಡಿ ಇಲ್ಲಿ 2 ಡಿವೈಡ್ ಬೈ ರೋ ಜಿ ನಾವು ಮಾಡಿದಾಗ P by rho g plus rho g ಇಲ್ಲಿ ನಿಮಗೆ v²/2g ಅಂತ ಬರುತ್ತೆ. v²/2g ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಟರ್ಮ್ಸ್ ಕೇಳ್ತಾರೆ. ವಾಟ್ ಈಸ್ ದಿಸ್ P by rho g ಕಾಲ್ಡ್? P by rho g ಈಸ್ ಕಾಲ್ಡ್ ಆಸ್ ಪ್ರೆಷರ್ ಹೆಡ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಪ್ರೆಷರ್ ಹೆಡ್ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ಹೆಚ್ ಕಾಲ್ಡ್ ಮ ಹಿಯರ್? ಹೆಚ್ ಅಂದರೆ ಏನು ಅಂತಂದರೆ ವಿ ಕ್ಯಾನ್ ಕಾಲ್ ದಿಸ್ ಆಸ್ ವಾಟ್ ಈಸ್ ಅ ಪೊಟೆನ್ಷಿಯಲ್ ಹೆಡ್ ಅಂತ ಕರಿತೀವಿ. ವಾಟ್ ಈಸ್ ಅ ಪೊಟೆನ್ಷಿಯಲ್ ಹೆಡ್? ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಆ್ಯಂಡ್ ವಾಟ್ ಈಸ್ ದಿಸ್ v²/2g ಹಿಯರ್? v²/2g ಇಸ್ ಕಾಲ್ಡ್ ಆಸ್ ವೆಲಾಸಿಟಿ ಹೆಡ್, ಇಲ್ಲ ಕೈನೆಟಿಕ್ ಹೆಡ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ. ಸೊ ಲೆಟ್ ಅಸ್ ಸಿ ಹಿಯರ್, ಇಲ್ಲಿ ನೋಟ್ ಅಂತ ನಾನು ಬರೆದಿರ್ತೀನಿ. ಫಾರ್ ಹಾರಿಜಾಂಟಲ್ ಫ್ಲೋ, ಫಾರ್ ಹಾರಿಜಾಂಟಲ್ ಫ್ಲೋ ಏನಾಗುತ್ತೆ ನೋಡಿ ಇಲ್ಲಿ ವಿ ಕ್ಯಾನ್ ಸೇ P by rho g is equals to minus v²/2g. ನೆಗೆಟಿವ್ಸ್ ಏನು ಹೇಳುತ್ತೆ ನಿಮಗೆ ಅಂತಂದರೆ ಎಲ್ಲಾದರೂ ನಿಮಗೆ ಪ್ರೆಷರ್ ಜಾಸ್ತಿ ಇರುತ್ತೋ ಅಲ್ಲಿ ವೆಲಾಸಿಟಿ ಕಮ್ಮಿ ಇರುತ್ತೆ, ಎಲ್ಲಾದರೆ ವೆಲಾಸಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ ಅಂತ ಅರ್ಥ. ದೇರ್ಫೋರ್ ನಾವಿಲ್ಲಿ ಚಿಕ್ಕದಾಗಿ ನಾವು ನೋಟ್ ಅಂತ ಬರ್ಕೊಂಡಿರ್ತೀವಿ ನೋಡಿ, ಇಲ್ಲಿ ಯಾವ ರೀತಿ ಅನಲೈಸ್ ಮಾಡಬಹುದು ಜಸ್ಟ್ ಫಾರ್ ಅನಾಲಿಸಿಸ್. ಫಾರ್ ಅನಾಲಿಸಿಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಆ್ಯಂಡ್ ಇನ್ವರ್ಸ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ಸೊ ನೆಗೆಟಿವ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಯಾವ ರೀಜನ್ನಲ್ಲಿ ನಿಮಗೆ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೋ ಪ್ರೆಷರ್ ಅನ್ನೋದು ಅಪೋಸಿಟ್ ಅಂದರೆ ಕಮ್ಮಿ ಇರುತ್ತೆ. ಗೊತ್ತಾಗಿದಲ್ವ ಹೇಳಿದ್ದು? ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಸೇ ವಾಟ್ ಈಸ್ ಅ ಬೆರ್ನೌಲಿಸ್ ಥಿಯರಮ್. ವಿ ಕ್ಯಾನ್ ಸೇ ಇಟ್ ಈಸ್ ಬೆರ್ನೌಲಿಸ್ ಪ್ರಿನ್ಸಿಪಲ್ ಅಂತಲೂ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಬೆರ್ನೌಲಿಸ್ ಪ್ರಿನ್ಸಿಪಲ್. ಅಪ್ಲಿಕೇಶನ್ಸ್ ನೋಡಿ ಬೆರ್ನೌಲಿಸ್ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂತಂದರೆ ಫಸ್ಟ್ ಒನ್ in explaining heart attack. In explaining a heart attack we can use Bernoullis principle ಅಂತ ಹೇಳ್ತಾರೆ. and in spin bowling, in spin bowling we can use what is that application of Bernoullis principle. ಅಷ್ಟೇ ಅಲ್ಲ Magnus effect. What is the meaning of Magnus effect ಅಂತಂದಿದ್ದಾಗ see here, the motion of the body or motion of a ball in a plane due to pressure difference ಅಂತ ಹೇಳ್ತಾರೆ. Magnus effect. ನೋಡಿ ಇಲ್ಲಿ ಫೋರ್ತ್ ಒನ್ ನೋಡಿ, ಇಲ್ಲಿ ನಿಮಗೆ ಏರೋಡೈನಮಿಕ್ ಲಿಫ್ಟ್ ಅಂತ ಬರುತ್ತೆ. ಇದರ ಬೇಸ್ ಮಾಡಿಕೊಂಡು ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸಿ ಹಿಯರ್, ಹೌ ದ ವಿಂಗ್ಸ್ ಆಫ್ ಎನ್ ಏರೋಪ್ಲೇನ್ ಆರ್ ಡಿಸೈನ್ಡ್. ಆ ಏರೋಪ್ಲೇನ್ ಅದು ಹೇಗೆ ಲಿಫ್ಟ್ ಆಗುತ್ತೆ ಅನ್ನೋದ್ರ ಬೇಸ್ ಮಾಡಿಕೊಂಡು ಕ್ವಶನ್ಸ್ ಕೇಳ್ತಾರೆ. ಸೊ ಸಿ ಹಿಯರ್, ವಿಂಗ್ಸ್ ಆರ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ see here, the speed of the air okay on the upper surface will be more and speed at the bottom will be less anta ಹೇಳ್ತಾರೆ. ಅರ್ಥ ಇದಲ್ವಾ? let us say speed of the air, upper surface ಮೇಲೆ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ ಏರ್ ಮಾಲಿಕ್ಯೂಲ್ಸ್, ಲೋಯರ್ ಸರ್ಫೇಸ್ ಅಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಪ್ರೆಷರ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ ಅಂತಂದ್ರೆ it will be less and here the pressure will be more ಅಂತ ಹೇಳ್ತಾರೆ. ಯಾವಾಗಾದ್ರೆ ನಿಮಗೆ ಲೋಯರ್ ಪ್ರೆಷರ್ ಅನ್ನೋದು ಯಾವಾಗಾದ್ರೆ ಜಾಸ್ತಿ ಆಗುತ್ತೋ ದಿಸ್ ಲಿಫ್ಟ್ ಆರ್ ದಿಸ್ ವಿಂಗ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಥ್ರಸ್ಟ್ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಎ ಥ್ರಸ್ಟ್. ವಾಟ್ ಈಸ್ ದ ಅಪ್ ಥ್ರಸ್ಟ್? ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಕೇಳ್ತಾರೆ. ಅಪ್ ಥ್ರಸ್ಟ್, ಸಿ ಹಿಯರ್, F becomes equals to what is the formula here? P2 minus P1 pressure difference into area of cross section ಅಂತ ಬರೀಬಹುದು. ಅರ್ಥ ಇದಲ್ವಾ? ಸೊ ಇಫ್ ದೇ ಹ್ಯಾವ್ ಗಿವೆನ್ ವೆಲಾಸಿಟೀಸ್ ಕೊಟ್ಟಿದಾಗ ಏನಾಗುತ್ತೆ ನೋಡಿ ಇಲ್ಲಿ, ಬೈ ಬೆರ್ನೌಲಿಸ್ ಥಿಯರಮ್ ಏನಂತ ಬರೀಬೋದು ನಾವು ಇಲ್ಲಿ ಬೆರ್ನೌಲಿಸ್ ಥಿಯರಮ್ ಪ್ರಕಾರ ಇಲ್ಲಿ ಅಂತಂದ್ರೆ
P1 plus half rho V1 square is equals to P2 plus half rho V2 ಸ್ಕ್ವೇರ್. ನಮಗೆ ಬೇಕಾಗಿರೋದು P2 ಮೈನಸ್ P1 ಅಲ್ವಾ ಬೇಕಾಗಿರೋದು ನಮಗೆ. ಸೊ P2 ಮೈನಸ್ P1 ಅಂತಂದರೆ ಯು ಕ್ಯಾನ್ ಸೇ ಹಾಫ್ ರೋ ಇಂಟು V1 ಸ್ಕ್ವೇರ್ ಮೈನಸ್ V2 ಸ್ಕ್ವೇರ್ ಅಂತ ಬರುತ್ತೆ. ದೇರ್ಫೋರ್ ಅಪ್ thrust F becomes equals to, you can say half rho into V1 square minus V2 square into area of cross section. ನಿಮಗೆ ಏರಿಯಾ ಕ್ರಾಸ್ ಸೆಕ್ಷನ್ ಆಫ್ ದ ವಿಂಗ್ ನಿಮಗೆ ಕೊಟ್ಟಿರ್ತಾರೆ. ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಟ್ ಅಂತ ಹೇಳ್ಬೋದು. ಅರ್ಥ ಇದಲ್ವಾ ಇದು ಯಾವ ರೀತಿ ನಿಮಗೆ ಬರುತ್ತೆ ಅಂತ. ಇದೇ ರೀತಿ ನಿಮಗೆ ಇಟ್ ಈಸ್ ಫ್ಲೈಯಿಂಗ್ ಆಫ್ ದ ರೂಫ್ ಆಫ್ ದ ಹೌಸ್ ಫ್ಲೈ ಆಫ್ ಆಗಬೇಕಾದ್ರೂ ದಿಸ್ ಇಸ್ ದ ಫಾರ್ಮುಲಾ ಓಕೆನಾ. So we can use for that. Later we have to think about the next application ಏನದು ಅಂತಂದಾಗ see here it is ವೆಂಚುರಿ ಮೀಟರ್ ಅಂತ ಬರುತ್ತೆ. ವೆಂಚುರಿ ಮೀಟರ್. ವಾಟ್ ಈಸ್ ವೆಂಚುರಿ ಮೀಟರ್ ಅಂತಂದರೆ ಎ ಡಿವೈಸ್ used to measure the speed of fluid flow ಅಂತ ಹೇಳ್ತಾರೆ. ಸ್ಪೀಡ್ ಆಫ್ ಫ್ಲೂಯಿಡ್ ಫ್ಲೋ ಇನ್ ಎ ಗಿವೆನ್ ರೀಜಿಯನ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ಇಲ್ಲೇನಾಗಿರುತ್ತೆ ಅಂತಂದರೆ ದಿಸ್ ವೆಂಚುರಿ ಮೀಟರ್ ಕನ್ಸಿಸ್ಟ್ ಆಫ್ ದ ಹಾರಿಜಾಂಟಲ್ ಟ್ಯೂಬ್ ಆಫ್ ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರೆ. ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಲೆಟ್ ಅಸ್ ಸೇ ಎ ಬಿ ಸಿ ಅಂತ ಹೇಳ್ತಾರೆ. ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏರಿಯಾ ಬಂದ್ಬಿಟ್ಟು A1 ಅಂತ ತಗೊಳ್ಳೋಣ. ಇಲ್ಲಿ ಏರಿಯಾ ಬಂದ್ಬಿಟ್ಟು ನಿಮಗೆ A2 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಸ್ಪೀಡ್ V2 ಇದ್ದರೆ ಇಲ್ಲಿ ಸ್ಪೀಡ್ ಅನ್ನೋದು E1 ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನು V2 ಆಗಿರುತ್ತೆ. ಇಲ್ಲಿ ನೋಡಿ ಇಲ್ಲಿ ಏರಿಯಾ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ಪೀಡ್ ಕಮ್ಮಿ ಇರುತ್ತೆ, ಅಂದರೆ ಇಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಿಮಗೆ ಒಂದು ಮ್ಯಾನೋಮೀಟರ್ನ ಅಟ್ಯಾಚ್ ಮಾಡಿರ್ತಾರೆ. ದೇರ್ ವಿಲ್ ಬಿ ಎ ಮ್ಯಾನೋಮೀಟರ್ ಅಟ್ಯಾಚ್ ಟು ಇಟ್ ಲೈಕ್ ದಿಸ್ ಆಸ್ ಶೋನ್. ಇಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಲಿಕ್ವಿಡ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಇಟ್ ವಿಲ್ ಕಮ್ ಡೌನ್ ಅಂತ ಹೇಳ್ತಾರೆ. ಇಟ್ ವಿಲ್ ಕಮ್ ಡೌನ್. ಇಲ್ಲಿ ಏರಿಯಾ ಕಮ್ಮಿ ಇದೆ, ಸ್ಪೀಡ್ ಜಾಸ್ತಿ ಇರುತ್ತೆ ಇಲ್ಲಿ, ಹಾಗಾಗಿ ಪ್ರೆಷರ್ ಕಡಿಮೆ ಇರುತ್ತೆ, ಹಾಗಾಗಿ ಲಿಕ್ವಿಡ್ ವಿಲ್ ಬಿ ರೈಸ್ಡ್. ಹಾಗಾಗಿ ದೇರ್ ಫೋರ್ ಇನ್ ಬೋತ್ ದ ಲಿಮ್ಸ್ ಆಫ್ ದ ಯು ಟ್ಯೂಬ್ ದೇರ್ ವಿಲ್ ಬಿ ಎ ಡಿಫರೆನ್ಸ್ ಇನ್ ದ ಹೈಟ್. ಲೆಟ್ ಅಸ್ ಕಾಲ್ ದಿಸ್ ಆಸ್ H ಅಂತ ಕನ್ಸಿಡರ್ ಮಾಡೋಣ. ನೋಡಿ ಇಲ್ಲಿ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಆರ್ ಡೆನ್ಸಿಟಿ ಆಫ್ ದ ಮೆರ್ಕ್ಯುರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದಿಸ್ V1 ವೆಲಾಸಿಟಿ ಆಫ್ ದ ಫ್ಲೂಯಿಡ್. ಬೆರ್ನೌಲ್ಲಿಸ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಈ ಎರಡೂ ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಏನು ಬರುತ್ತೆ ನೋಡಿ ಇಲ್ಲಿ, ವಿ ಕ್ಯಾನ್ ಸೇ ದಟ್ ಇಲ್ಲೇನು ಬರುತ್ತೆ ನೋಡಿ ಇಲ್ಲಿ P1 ಪ್ಲಸ್ ಹಾಫ್ ರೋ V1 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ಸೇ ಇಟ್ ಈಸ್ what is that P2 plus half rho into V2 square ಅಂತ ಬರಿಬಹುದು. ಅಕಾರ್ಡಿಂಗ್ ಟು ಈಕ್ವೇಷನ್ ಆಫ್ ಕಂಟಿನ್ಯೂಟಿ A1 V1 is equals to A2 V2. ಸೊ ಅಕಾರ್ಡಿಂಗ್ ಟು ದ V2 ಏನು ಬರಿಬಹುದು ನೋಡಿ ಇಲ್ಲಿ A1 V1 ಡಿವೈಡ್ ಬೈ A2. ನೋಡಿ ಇಲ್ಲಿ V2 ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. V2 ಏನ್ರಿ ಇಲ್ಲಿ A1 V1 ಡಿವೈಡ್ ಬೈ A2 ಅಲ್ವಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡೋಣ. ಸೊ ವಿ ಕ್ಯಾನ್ ಸೇ ದಟ್ ಎಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ P1 ಅಲ್ವಾ, P1 ಮೈನಸ್ P2 ಈಸ್ ಈಕ್ವಲ್ಸ್ ಟು ಹಾಫ್ ರೋ ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್ ಅಂತ ಹೇಳ್ತಾರೆ. V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್. ಸೊ ಹಾಫ್ ರೋ ಇಂಟು ವಾಟ್ ಈಸ್ V2 ವ್ಯಾಲ್ಯೂ ಹಿಯರ್ A1 V1 ಬೈ A2 ಹೋಲ್ ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್. ಇಸ್ ಇಟ್ ರೈಟ್? ಸೊ ಇಲ್ಲೊಂದ್ಸರಿ ನೋಡಿ 2 ಇಂಟು 2 ಬೈ ರೋ ಅಂದರೆ ರೋ ಆಫ್ ದ ಲಿಕ್ವಿಡ್ ಅಪ್ಪ, ಇಲ್ಲಿ ರೋ ಲಿಕ್ವಿಡ್ ಇಂಟು P1 ಮೈನಸ್ P2 ಈಸ್ ಈಕ್ವಲ್ ಟು, ಇಲ್ಲೇನು ಬರುತ್ತೆ ನೋಡಿ ಇಲ್ಲಿ V1 ಸ್ಕ್ವೇರ್ ನಾವು ಕಾಮನ್ ತೆಗೆದ್ರೆ A1 ಬೈ A2 ಹೋಲ್ ಸ್ಕ್ವೇರ್ ಮೈನಸ್ 1 ಅಂತ ಬರುತ್ತೆ. ದೇರ್ಫೋರ್ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದಾಗ ವಿಲ್ ಗೆಟ್ V1 ಸ್ಕ್ವೇರ್ ಬಿಕಮ್ಸ್ ಈಕ್ವಲ್ಸ್ ಟು 2 by rho into P1 minus P2
ಡಿವೈಡೆಡ್ ಬೈ ಅಂತಂದರೆ ಯು ಕ್ಯಾನ್ ರೈಟ್ a1/a2 ಹೋಲ್ ಸ್ಕ್ವೇರ್ ಮೈನಸ್ 1 ಹೋಲ್ ಪವರ್ -1 ಅಂತ ಬರೀಬಹುದು. ಡಿನಾಮಿನೇಟರ್ ಬರುತ್ತೆ, ಅದ್ಮೇಲೆ ಹೋದರೆ -1 ಆಗಿರುತ್ತೆ. ವಿ ಗಾಟ್ ಓನ್ಲಿ P1 ಬೇಕು, V1 ಬೇಕು ನಮಗೆ. ಸೊ V1 ಬಿಕಮ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2/ρ ಇಂಟು P1 ಮೈನಸ್ P2 ಇಂಟು ನೋಡಿ ಇಲ್ಲಿ a1/a2 ಹೋಲ್ ಸ್ಕ್ವೇರ್ -1 ಹೋಲ್ ಟು ದಿ ಪವರ್ ಆಫ್ -1/2 ಅಂತ ಬರುತ್ತೆ. ದಿಸ್ ಒನ್ ಫಾರ್ಮುಲಾ. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ ನೀವು ಅಂತಂದರೆ ವೆನ್ ಐ ನೋ ವಾಟ್ ಈಸ್ ದ ಪ್ರೆಷರ್ಸ್ ಅಟ್ 2 ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. 2 ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಲಿ ಪ್ರೆಷರ್ ನಮಗೆ ಗೊತ್ತಿದ್ದಾಗ. ಇಲ್ಲ ಪ್ರೆಷರ್ ಗೊತ್ತಿಲ್ಲ ನಮಗೆ ಗೊತ್ತಿರೋದು ಓನ್ಲಿ ಹೈಟ್ ಆಫ್ ದ ಮೆರ್ಕ್ಯುರಿ ಕಾಲಮ್ ಮಾತ್ರ ನಮಗೆ ಗೊತ್ತಿದೆ ಅಂತಂದರೆ ವಿ ಕ್ಯಾನ್ ರೈಟ್ ಬಟ್ what is P1 minus P2 value here ಅಂತಂದರೆ we can say rho mercury into G into H. Therefore we can write V1 ಏನಾಗುತ್ತಪ್ಪ ನಮ್ಗೆ ಇಲ್ಲಿ root of 2 by density of the liquid into rho mercury into G into H into A1/A2 whole square minus 1 whole to the power of -1/2 ಅಂತ ಬರುತ್ತೆ. ಇಲ್ಲ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ತೀವಿ ಸರ್ ನಾವು ಅಂತಂದರೆ ಇಫ್ ಯು ಸಿಂಪ್ಲಿಫೈ ದಿಸ್ ಫರ್ದರ್ ವೆಲಾಸಿಟಿ V1 ಬಿಕಮ್ಸ್ ಈಕ್ವಲ್ಸ್ ಟು A1 ಇಂಟು A2 ಇಂಟು ರೂಟ್ ಆಫ್ 2GH ಡಿವೈಡ್ ಬೈ A1 ಸ್ಕ್ವೇರ್ ಮೈನಸ್ A2 ಸ್ಕ್ವೇರ್ ಅಂತ ಬರುತ್ತೆ. ಈಸ್ ಅ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಫ್ಲೋ ಇನ್ ಎ ಗಿವೆನ್ ರೀಜಿಯನ್ ಯೂಸಿಂಗ್ ವೆಂಚುರಿ ಮೀಟರ್. ಗೊತ್ತಾಗಿದಲ್ವಾ? ನೆಕ್ಸ್ಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ನೆಕ್ಸ್ಟ್ ಅಪ್ಲಿಕೇಶನ್ ಏನು ಅಂತಂದರೆ ವಿ ಕ್ಯಾನ್ ಗೋ ವಿತ್ ಟಾರಿಸಿಲಿಸ್ ಥೀರಮ್ ಅಂತ ಬರುತ್ತೆ. ಹ್ಯಾವ್ ಟು ಗೋ ವಿತ್ ಟಾರಿಸಿಲಿಸ್ ಥೀರಮ್. ಸೊ ವಾಟ್ ಈಸ್ ದ ಟಾರಿಸಿಲಿಸ್ ಥೀರಮ್? ಇಲ್ಲಿ ಏನು ಹೇಳುತ್ತಿದ್ದು ಅಂತಂದಾಗ ಇಟ್ಸ್ ಸೇಸ್ ದಟ್ ವಾಟ್ ಈಸ್ ದ ಸ್ಪೀಡ್ ಆಫ್ ಫ್ಲೋ ಆಫ್ ಫ್ಲೂಯಿಡ್ ಫ್ರಮ್ ಆನ್ ಓಪನ್ ಟ್ಯಾಂಕ್ ಅಂತ ಹೇಳ್ತಾರೆ. ಓಪನ್ ಟ್ಯಾಂಕ್. ಓಕೆ, ವಾಟ್ ಈಸ್ ದ ಟಾರಿಸಿಲಿಸ್ ಥೀರಮ್? ಟಾರಿಸಿಲಿಸ್ ಥೀರಮ್ ಇದು ಹೇಗೆ ಕಂಪೇರ್ ಮಾಡ್ತಾರೆ ಅಂತಂದರೆ ನೋಡಿ ಇಲ್ಲಿ ಎಕ್ಸಾಂಪಲ್ ಐ ವಿಲ್ ಸೇ ದಟ್ ಲೆಟ್ ಅಸ್ ಥಿಂಕ್ ದಟ್ ದಿಸ್ ಇಸ್ ಎ ಗ್ರೌಂಡ್. ಇವಾಗ ಒಂದು ಬಾಡಿನ ನಾವು ಓಕೆ ಡ್ರಾಪ್ ಮಾಡ್ತೀರಾ ಫ್ರಮ್ ಸರ್ಟನ್ ಹೈಟ್ H. ಇವಾಗ ಈ ಬಾಡಿ ಅನ್ನೋದು ಗ್ರೌಂಡ್ ರೀಚ್ ಆಗೋಕ್ಕೂ ಮುಂಚೆ ಏನು ವೆಲಾಸಿಟಿ ಇರುತ್ತೆ ಹೇಳಿ ನೋಡೋಣ. ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 2GH. Is it right? So we call it as velocity of a freely falling body ಅಂತ ಹೇಳ್ತಾರೆ. In the same manner ಟಾರಿಸಿಲಿಸ್ ಥಿಯರಮ್ ಅವ್ರು ಏನು ಹೇಳ್ತಾರೆ ಅಂತಂದರೆ see here if I take an open tank in which liquid is filled to a height let it be ಕ್ಯಾಪಿಟಲ್ H ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ನಿಮಗೆ ಒಂದು ಹೋಲ್ನ ಇಮ್ಯಾಜಿನ್ ಮಾಡೋಣ. there is a hole let us say which is at a height equal to small h ಅಂತ ತಗೋಣ. ಇವಾಗ ಇದರಿಂದ ನಿಮಗೆ ಲಿಕ್ವಿಡ್ ಆಚೆಗೆ ಬರುತ್ತಲ್ವಾ, the liquid will come out ಅಂತ ಹೇಳ್ತಾರೆ. what is the velocity? It is always equals to velocity of a freely falling body ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ನೋಡಿ ಇಲ್ಲಿ and what is the time taken by the liquid to reach the ground. Okay, what is that V called here? V is equals to root of 2GH ನ ಏನಂತ ಕರಿತೀವಿ ಅಂದರೆ we call it as velocity of efflux ಅಂತ ಹೇಳ್ತಾರೆ. efflux ಅಂದರೆ ಬೇರೆ ಏನೂ ಅಲ್ಲ, it is fluid flow ಅಂತ ಕರೀತಾರೆ. ಸೊ ನೋಡಿ ಇಲ್ಲಿ ಹೋಲ್ ಇನ್ ದ ಬಾಟಮ್ ಆಫ್ ದ ಟ್ಯಾಂಕ್ ಎಷ್ಟಪ್ಪ ಹೈಟ್ ಇದೆ ನಿಮಗೆ? ಕ್ಯಾಪಿಟಲ್ H minus small h ಇದೆ ಅಲ್ವಾ? Now let us see here what is the time taken to reach the ground. Ground reach ಆಗಬೇಕು ಲಿಕ್ವಿಡ್ ಇಲ್ಲ ಫ್ಲೂಯಿಡ್ ಅಂತಂದಾಗ ಟೈಮ್ T becomes equals to root of 2h/g ಅಲ್ಲೋ ಫಾರ್ಮುಲಾ 2 into h minus h divided by g ಅಂತ ಬರೀಬಹುದು. Understood? Now they will ask what is the range? Range ಅಂದ್ರೆ ಏನು ಇಲ್ಲ, maximum
ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಅಟ್ ವಾಟ್ ಹಾರಿಜಾಂಟಲ್ ಡಿಸ್ಟೆನ್ಸ್ ದ ಲಿಕ್ವಿಡ್ ಕಮಿಂಗ್ ಫ್ರಮ್ ದಿಸ್ ಆರಿಫೈಸ್ ಆರ್ ಸ್ಮಾಲ್ ಹೋಲ್ ವಿಲ್ ಟಚ್ ದ ಗ್ರೌಂಡ್ ಅಂತ ಹೇಳ್ತಾರೆ. ಟಚ್ ದ ಗ್ರೌಂಡ್. ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್ ಅಂತಂದ್ರೆ ಯು ಕ್ಯಾನ್ ಸೇ ದಟ್ ರೇಂಜ್ x is equal to speed into time ಅಲ್ವಾ. ಸೊ x is equals to speed ಬಂದ್ಬಿಟ್ಟು root of 2gh and time ಬಂದ್ಬಿಟ್ಟು ನಿಮಗೆ root of 2 into capital H minus small h divided by g ಅಂತ ಬರೀಬಹುದು. ಗೊತ್ತಾಗಿದಲ್ವಾ? Therefore we can say that this is the answer to calculate that. ಸೊ ಎಲ್ರಿ ಬರ್ತೀನಿ ನಿಮಗೆ ಆನ್ಸರ್ ನೋಡೋಣ. ಇಲ್ಲಿ ಹೇಳಿ ನೋಡೋಣ. ರೇಂಜ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ 2 ಇಂಟು ರೂಟ್ ಅಂದರೆ 2 ಅಲ್ವಾ. ಜಿ ಕ್ಯಾನ್ಸಲ್ ಆಗುತ್ತೆ. ಇಟ್ ಈಸ್ ರೂಟ್ ಆಫ್ ಹೆಚ್ ಇಂಟು ಕ್ಯಾಪಿಟಲ್ ಹೆಚ್ ಮೈನಸ್ ಸ್ಮಾಲ್ ಹೆಚ್ ಅಂತ ಬರುತ್ತೆ. ಆ್ಯಂಡ್ ಇಯರ್ ನೋಟ್ ಅಂತ ನಾನು ಬರ್ಸಿರ್ತೀನಿ. ವಾಟ್ ಈಸ್ ದಟ್ ಅಂತಂದರೆ ಫಾರ್ ಮ್ಯಾಕ್ಸಿಮಮ್ ರೇಂಜ್ ಅಂತ ಕೇಳ್ತಾರೆ. ಫಾರ್ ಮ್ಯಾಕ್ಸಿಮಮ್ ರೇಂಜ್ಗೆ what is the condition, what is the height of the orifice must be equal to half of the height of the tank ಅಂತ ಹೇಳ್ತಾರೆ. For maximum range h is equal to capital H by 2 ಅಂತ ಹೇಳ್ತೀವಿ. So this is called as speed of flux ಅಂತ ಬರುತ್ತೆ. Now let us see few numerical problems. ನೋಡಿ ಇಲ್ಲಿ the velocity of the kerosene oil in horizontal pipe is 5 meter per second and g is 10 meter per second square ಆಗಿದ್ದಾಗ ವೆಲಾಸಿಟಿ ಹೆಡ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ವೆಲಾಸಿಟಿ ಹೆಡ್? ನಮಗೆ ಗೊತ್ತಿದೆ ವೆಲಾಸಿಟಿ ಹೆಡ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ವೆಲಾಸಿಟಿ ಹೆಡ್ ಇಯರ್? ನೋಡಿ ಇಲ್ಲಿ ಒಂದ್ಸರಿ ನೋಡಿ ಇಲ್ಲಿ ವೆಲಾಸಿಟಿ ಹೆಡ್ ಏನ್ರಿ ಹೇಳಿದ್ವಿ ನಾವಿಲ್ಲಿ. ಸೊ ಬೆನ್ನೋಲಿಸ್ ಥಿಯರಮ್ ಮಾಡಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಈಸ್ ದಿಸ್ ವೆಲಾಸಿಟಿ ಹೆಡ್ ಹಿಯರ್? Velocity head is equals to v square by 2g alva. v square by 2g. Therefore we can go with formula v square by 2g. So simplify ಮಾಡಿ. velocity is equals to v square by 2g. So simplify ಮಾಡಿ. 5 into 5 divided by 2 into g ಅಂದರೆ 10. So 5 1 5 2 ಅಂತಂದರೆ you'll get 5 by 4. 5 by 4 ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 1.2 ಸಮಥಿಂಗ್ ಬರುತ್ತೆ ನಿಮಗೆ. 1.25 ಮೀಟರ್ ಈಸ್ ದ ವೆಲಾಸಿಟಿ ಹೆಡ್. ಗೊತ್ತಾಯ್ತಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ. ಸೊ ವಾಟರ್ ಫ್ಲೋಸ್ ಥ್ರೂ ಎ ಫ್ರಿಕ್ಷನ್ಲೆಸ್ ಡಕ್ಟ್ ಅಂದರೆ ಪೈಪ್ ವಿತ್ ಕ್ರಾಸ್ ಸೆಕ್ಷನ್ ವೇರಿಯಿಂಗ್ ಆಸ್ ಶೋನ್ ಇನ್ ಫಿಗರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಈ ಪೈಪಲ್ಲಿ ನಿಮಗೆ ವಾಟರ್ ಅನ್ನೋದು ಫ್ಲೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಸೊ ದ ಪ್ರೆಷರ್ ಪಿ ಅಟ್ ದ ಪಾಯಿಂಟ್ಸ್ ಅಲಾಂಗ್ ದ ಆಕ್ಸಿಸ್ ರೆಪ್ರೆಸೆಂಟೆಡ್ ಬೈ ಅಂತ ಅಂದರೆ ನೋಡಿ ಆಸ್ ವಿ ಮೂವ್ ಫ್ರಮ್ ಲೆಟ್ ಅಸ್ ಸೇ ಪಾಯಿಂಟ್ ಎ ಟು ದ ಪಾಯಿಂಟ್ ಬಿ ಪ್ರೆಷರ್ ಅನ್ನೋದು ಹೇಗೆ ವೇರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಹಿಯರ್ ಏರಿಯಾ ಅಟ್ ಎ ಈಸ್ ಗ್ರೇಟರ್ ದ್ಯಾನ್ ಏರಿಯಾ ಅಟ್ ದ ಪಾಯಿಂಟ್ ಬಿ. ಏರಿಯಾ ಜಾಸ್ತಿ ಇದ್ರೆ ವೆಲಾಸಿಟಿ ಅನ್ನೋದು ಕಮ್ಮಿ ಇರುತ್ತೆ. ಪ್ರೆಷರ್ ಏನಪ್ಪ ಇರೋದು ನಿಮ್ಗೆ ಇಲ್ಲಿ ಅಂತಂದ್ರೆ ಪ್ರೆಷರ್ ದ ಎ ವಿಲ್ ಬಿ ಗ್ರೇಟರ್ ದ್ಯಾನ್ ಪ್ರೆಷರ್ ದ ಪಾಯಿಂಟ್ ಬಿ. ಸೊ ಇಲ್ಲಿ ನೋಡಿ ಇಲ್ಲಿ ಈಗ ಹೋಗ್ಬೇಕಾದ್ರೆ ಈ ಸೆಕ್ಷನ್ ನ್ಯಾರೋ ಸೆಕ್ಷನ್ಗೆ ಹೋಗ್ಬೇಕಾದ್ರೆ ಏನಾಗ್ತಾರೆ ಕಮ್ಮಿ ಆಗ್ತಾ ಇರುತ್ತೆ. ಸಿನ್ಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಕಾನ್ಸ್ಟೆಂಟ್ ಥ್ರೂಔಟ್ ದಿಸ್ ಪಾರ್ಟ್ ಪ್ರೆಷರ್ ವಿಲ್ ಬಿ ಕಾನ್ಸ್ಟೆಂಟ್ ಅಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಎ ಹತ್ರ ನಿಮಗೆ ಮ್ಯಾಕ್ಸಿಮಮ್ ಆಗಿರಬೇಕು. ನೋಡಿ ಕಾನ್ಸ್ಟೆಂಟ್ ಅಂದು ಇರಲ್ಲ, ಹೀಗಿರೋಕ್ಕೆ ಚಾನ್ಸ್ ಇಲ್ಲ. ಇದು ನಿಮಗೆ ಎ ಹತ್ರ ನಿಮಗೆ ಕಮ್ಮಿ ತೋರಿಸ್ತಾ ಇದೆ. ಸೊ ಇಟ್ ಈಸ್ ರಾಂಗ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಸ್ ವಿ ಮೂವ್ ಫ್ರಮ್ ಕ್ರಾಸ್ ಸೆಕ್ಷನ್ ಎ ಟು ದ ಕ್ರಾಸ್ ಸೆಕ್ಷನ್ ಬಿ ಪ್ರೆಷರ್ ಅನ್ನೋದು ನಿಮಗೆ ಡಿಕ್ರೀಸ್ ಆಗುತ್ತೆ. Okay, it is as shown in the figure. ಗೊತ್ತಾಯ್ತಲ್ವಾ? See the next numerical problem. ನೋಡಿ, there is a hole at the bottom of a tank having water. The total pressure at the bottom is 3 atmosphere ಅಂತ ಹೇಳ್ತಾರೆ. What is the total pressure at the bottom ಅಂತಂದ್ರೆ it is 3 atmosphere. 3 into 10 to the power of 5 Newton per meter square ಅಂತ ಬರೀಬಹುದು. Then what is the velocity of the water flowing from the hole is? What is the velocity? How can we calculate that velocity ಅಂತ ಹೇಳ್ತಾ ಇದ್ದಾರೆ. ಪ್ರೆಷರ್ ಕೊಟ್ಟಿದ್ದಾರೆ ನಮಗೆ. So let us say there is the thing
tank, there is a hole at the bottom anta heli, hole at the bottom. The water in the tank, water in the tank will be coming out as shown, shown. What is the velocity? So ಹೇಗೆ ಸಾಲ್ವ್ ಮಾಡಬಹುದು ನಾವು? ಟಾರಿಸಿಲಿಸ್ ಥಿಯರಮ್ ಪ್ರಕಾರ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 2gh ಅಲ್ವಾ? ಲೆಟ್ ಇಟ್ ಬಿ ಇಕ್ವೇಶನ್ 1. ಬಟ್ ಪ್ರೆಷರ್ ಏನಪ್ಪ ಆಗತ್ತೆ ನಮ್ಗೆ ಇಲ್ಲಿ ಬಾಟಮ್ ಹತ್ರ ರೋ ಜಿ ಹೆಚ್ ತಾನೆ. ಸೊ ಇಲ್ಲಿ ಜಿ ಹೆಚ್ ವ್ಯಾಲ್ಯೂ ಏನ್ರಿ ಬರಿಬೋದು ನಾವಿಲ್ಲಿ? ಪಿ ಬೈ ರೋ ಅಂತ ಬರಿಬಹುದು. ಎಸ್, ಪಿ ಬೈ ರೋ. ಸಬ್ಸ್ಟಿಟ್ಯೂಟ್ ಜಿ ಹೆಚ್ in equation 1. Substituting in equation 1 implies speed is equals to root of 2 into gh andre p by rho, andre 2p by rho barutte. Yes, substitute ಮಾಡಿ ಇವಾಗೆಲ್ಲ ಆನ್ಸರ್ 2 into what is the pressure at the bottom here? 3 into 10 to the power of 5 divided by what is the density? Density ಅಂದ್ರೆ ವಾಟರ್ ಅಲ್ಲಪ್ಪ, ವಾಟರ್ ಯೂನಿಟ್ಸ್ ನೋಡಿ ಇಲ್ಲಿ ಎಲ್ಲ SI ಯೂನಿಟ್ ಅಲ್ಲೇ ಇದೆ ನಿಮಗೆ. ಹಾಗಾಗಿ ವಿ ಶುಡ್ ಟೇಕ್ ಡೆನ್ಸಿಟಿ ಆಫ್ ವಾಟರ್ ಇಸ್ 10⁻³ kg/m³. 10⁻³ ಅಂತ ತಗೊಳ್ಳೋಣ. ಇಫ್ ಯು ಸಿಂಪ್ಲಿಫೈ ದಿಸ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ರೂಟ್ 3 into 2 6 ಬರುತ್ತೆ, 10⁻² ಇರುತ್ತೆ, 600 √600 m/s ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ. ಅರ್ಥ ಆಯ್ತಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಹ್ಯಾವ್ ಟು ಸಿಂಪ್ಲಿಫೈ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್ ಅಂಡರ್ ದ ಫ್ಲೂಯಿಡ್ ಡೈನಮಿಕ್ಸ್. Now let us see the next concept, that is viscosity. ಏನಿದೆ ವಿಸ್ಕಾಸಿಟಿ ಅನ್ನೋದನ್ನ ನೋಡೋಣ. ವಿಸ್ಕಾಸಿಟಿ ಅನ್ನೋದು ಬೇರೆ ಏನೂ ಅಲ್ಲ, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ದ ಫ್ಲೂಯಿಡ್ ಅಂತ ಹೇಳ್ಬೋದು. Property of the fluid by virtue of which it opposes the relative motion between the layers of the ಫ್ಲೂಯಿಡ್ ಅಂತ ಹೇಳ್ತಾರೆ. ಲೇಯರ್ಸ್ ಆಫ್ ದ ಫ್ಲೂಯಿಡ್. ಅರ್ಥ ಆಯ್ತಾ? ಸೊ ದಟ್ ಈಸ್ ಅ ವಿಸ್ಕಾಸಿಟಿ ಅಂತ ಹೇಳ್ತಾರೆ. ವೈಟ್ ಅಪೋಸಸ್ ಅಂತಂದಾಗ ದೇರ್ ವಿಲ್ ಬಿ ವಿಸ್ಕಸ್ ಫೋರ್ಸ್ ಅಂತ ಹೇಳ್ತಾರೆ. ಲೆಟ್ ಅಸ್ ಥಿಂಕ್ ಅಬೌಟ್ ದಿಸ್. ಲೆಟ್ ಅಸ್ ಸೇ ದೇರ್ ಈಸ್ ಎ ಹಾರಿಜಾಂಟಲ್ ಸರ್ಫೇಸ್, ದಟ್ ಈಸ್ ಸಾಲಿಡ್ ಸರ್ಫೇಸ್ ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ನಿಮಗೆ ಲಿಕ್ವಿಡ್ ಫ್ಲೋ ಅನ್ನೋದು ಯಾವತ್ತೇ ಆಗಲಿ, ಇಟ್ ಈಸ್ ಇಮ್ಯಾಜಿನ್ ಟು ಬಿ ಮೇಡ್ ಅಪ್ ಆಫ್ infinite layers ಅಂತ ತಗೊಳ್ತೀವಿ. Let us consider the 3 layers. Let us give the name A, B, C. B ಗೆ ಸ್ಪೀಡ್ ಅನ್ನೋದು v ಇದ್ದಾಗ ಮೇಲೆ ಇರತಕ್ಕಂಥ ಲೇಯರ್ಗೆ ಸ್ಪೀಡ್ ಅನ್ನೋದು v+dv ಇರುತ್ತೆ, ಕೆಳಗಡೆ ಸ್ಪೀಡ್ v-dv ಇರುತ್ತೆ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಲೇಯರ್ಸ್ ಅಂತಂದಾಗ ಇಟ್ ಇಸ್ ನಥಿಂಗ್ ಬಟ್ dx ಅಂತ ಹೇಳ್ಬೋದು. ವೈ ದ ಸ್ಪೀಡ್ ಫಾರ್ ದ ಲೇಯರ್ ಸಿ ಕಮ್ಮಿ ಇದೆ, ಹೇಗೆ ಜಾಸ್ತಿ ಇದೆ? ಯಾಕೆ ಅಂತಂದಾಗ ಬಿಕಾಸ್ ಆಫ್ ವಿಸ್ಕಸ್ ಫೋರ್ಸ್ ಅಂತ ಹೇಳ್ತಾರೆ. ಏನು ವಿಸ್ಕಸ್ ಫೋರ್ಸ್ ಅಂತಂದ್ರೆ ದ ಫೋರ್ಸ್ ವಿಚ್ ಅಪೋಸಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಲೇಯರ್ಸ್ ಆಫ್ ದ ಫ್ಲೂಯಿಡ್ ಅಂತ ಹೇಳ್ಬೋದು. ಸಪೋಸ್ ಲೆಟ್ ಅಸ್ ಸೇ ಇಫ್ Fv is the viscous force, ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಎ ಅನ್ನೋದು ನಿಮಗೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಅಂತ ನಾವು ತಗೊಳ್ಳೋಣ. ನೆಕ್ಸ್ಟ್ dv/dx is called as ವೆಲಾಸಿಟಿ ಗ್ರೇಡಿಯಂಟ್ ಅಂತ ಹೇಳ್ತಾರೆ. ವೆಲಾಸಿಟಿ ಗ್ರೇಡಿಯಂಟ್ ನೋಡಿ ಇಲ್ಲಿ ಹಾರಿಜಾಂಟಲ್ ಸರ್ಫೇಸ್ ಇಂದ ನಾವು ವರ್ಟಿಕಲಿ ನಾವು ಮೇಲೆ ಮೂವ್ ಆಗ್ತಾ ಇದ್ರೆ for small displacement dx there is small change in velocity for the layers, that is dv ಅಂತ ಹೇಳ್ತಾರೆ. ಸೊ dv/dx ಅನ್ನೋದು ನಿಮಗೆ ವೆಲಾಸಿಟಿ ಗ್ರೇಡಿಯಂಟ್ ಅಂತ ನಾವು ತಗೊಂಡಿದ್ದಾಗ we can say that viscous force is directly proportional to area and viscous force is directly proportional to velocity gradient ಅಂತ ಹೇಳ್ತಾರೆ. ಸೊ by writing both of this
Viscous force is directly proportional to A into dV by dx ಅಂತ ಬರಿತೀವಿ. Viscous force, removing the proportionality, I can write equaled with some constant A eta into A into dV by dx ಅಂತ ಬರಿಬಹುದು. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ವಿಸ್ಕಸ್ ಫೋರ್ಸ್. ವಾಟ್ ಈಸ್ ಈಟಾ? ಈಟಾ ಅಂದ್ರೆ ಏನಪ್ಪ ಇಲ್ಲಿ ಅಂತಂದ್ರೆ ವಿ ಕಾಲ್ ಇಟ್ ಆಸ್ coefficient of viscosity. We call it as coefficient of viscosity. ಅರ್ಥ ಆಯ್ತಲ್ವ ಹೇಳಿದ್ದೇನಂತ? ಇಟ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ವಾಟ್ ಇಸ್ ಡಿವಿ ಬೈ ಡಿ ಎಕ್ಸ್? ಇಟ್ ಇಸ್ ಕಾಲ್ಡ್ ಆಸ್ ವೆಲಾಸಿಟಿ ಗ್ರೇಡಿಯಂಟ್. ಅರ್ಥ ಮಾಡ್ಕೊತಾ ಇದೀರಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು, ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಸೊ ದಟ್ ಈಸ್ ದ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ದಿಸ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಹಿಯರ್? ಎಸ್ ಐ ಯೂನಿಟ್. ಎಸ್ ಐ ಯೂನಿಟ್ ಆಫ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಈಸ್ ಪಾಯ್ಸನ್ಲೇ ಅಂತ ಹೇಳ್ತಾರೆ. ಪಾಯ್ಸನ್ಲೇ. ಓಕೆ, ವಾಟ್ ಈಸ್ ದಿಸ್ ಪಾಯ್ಸನ್ಲೇ? ಸಿ ಹಿಯರ್, 1 ಪಾಯ್ಸನ್ಲೇ ಈಸ್ ಈಕ್ವಲ್ಸ್ ಟು 1 ಡೆಕಾಪಾಯ್ಸ್ ಅಂತ ಹೇಳ್ತಾರೆ. 1 ಡೆಕಾಪಾಯ್ಸ್. ಇಲ್ಲ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ 1 ಪಾಯ್ಸ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ನಮಗೆ ಸಿ ಹಿಯರ್ 1 ಪಾಯ್ಸನ್ಲೇ ಈಸ್ ಈಕ್ವಲ್ ಟು 1 ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅಂತನೂ ಬರುತ್ತೆ. ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ದಟ್ ಈಸ್ ಎಸ್ ಐ ಯೂನಿಟ್ ಆಫ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ನೋಡಿ ಇವಾಗ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಏನು ಅಂತಂದಾಗ ವಾಟ್ ಆರ್ ದ ಫ್ಯಾಕ್ಟರ್ಸ್? ಇಲ್ಲ ಅಂತಂದ್ರೆ ಒಂದೇ ನಾವು ಓದೋದು ಎಫೆಕ್ಟ್ ಆಫ್ ಟೆಂಪರೇಚರ್ ಹೇಗಿರುತ್ತೆ ಅಂತ ಕೇಳ್ತಾರೆ. ಎಫೆಕ್ಟ್ ಆಫ್ ಟೆಂಪರೇಚರ್, ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ವಿಸ್ಕಾಸಿಟಿ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ ನೋಡಿ, ಫ್ಲೂಯಿಡ್ಸ್ ಅಂತ ಅಂದಿದ್ದಾಗ ವಿ ಹ್ಯಾವ್ ಟು ಥಿಂಕ್ ದೇರ್ ಆರ್ 2 ಎಕ್ಸಾಂಪಲ್ಸ್ ಫಾರ್ ದ ಫ್ಲೂಯಿಡ್ಸ್. ಒಂದು ಲಿಕ್ವಿಡ್ಸ್, ಮತ್ತೊಂದು ಗ್ಯಾಸಸ್ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಆಫ್ಟರ್ ದಿ ಅದರ್. ಫಾರ್ ಲಿಕ್ವಿಡ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಸ್ಕಾಸಿಟಿ ಅನ್ನೋದು ಹೇಗೆ ಬರುತ್ತೆ ಅಂತಂದ್ರೆ, ವಿಸ್ಕಾಸಿಟಿ ವಿಲ್ ಅರೈಸ್ ಡ್ಯೂ ಟು ಕೊಹೆಸಿವ್ ಫೋರ್ಸಸ್ ಅಂತ ಹೇಳ್ತಾರೆ. ಡ್ಯೂ ಟು ಕೊಹೆಸಿವ್ ಫೋರ್ಸಸ್ ಅಂದ್ರೆ ಒಂದು ಮಾಲಿಕ್ಯೂಲ್ಗೂ ಇನ್ನೊಂದು ಮಾಲಿಕ್ಯೂಲ್ಗೂ ಮಧ್ಯದಲ್ಲಿ ಇರತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ನಿಮಗೆ ವಿಸ್ಕಾಸಿಟಿ ಅನ್ನೋದು ಬರುತ್ತೆ ಲಿಕ್ವಿಡ್ಗೆ. ಅರ್ಥ ಆಯ್ತಾ? ಇವಾಗ ಟೆಂಪರೇಚರ್ ಜಾಸ್ತಿ ಆದರೆ, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಏನಾಗುತ್ತೆ ಹೇಳಿ ನೋಡೋಣ. ಟೆಂಪರೇಚರ್ ಇನ್ಕ್ರೀಸ್ ಆಗಿದ್ದಾಗ ಲಿಕ್ವಿಡ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅವಾಗ ಮಾಲಿಕ್ಯೂಲ್ಗೂ ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಕೊಹೆಸಿವ್ ಫೋರ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್, cohesive forces decreases. Hence viscosity will decrease ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಕೇಸ್ ಬಿ ನೋಡೋಣ. ಫಾರ್ ಗ್ಯಾಸಸ್ viscosity will arise. For gases, viscosity will arise due to collision of the molecules ಅಂತ ಹೇಳ್ತಾರೆ. ಡ್ಯೂ ಟು collision between molecules. ನೋಡಿ, ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನೋ ಸುಮ್ಮನೆ ಇರಲ್ಲ, ಅದು ಯಾವಾಗಲೂ ಒಂದಕ್ಕೊಂದು ಕೊಲೈಡ್ ಆಗ್ತಾನೆ ಇರುತ್ತೆ. ಬಿಕಾಸ್ ಆಫ್ ದ ಕೊಲಿಷನ್ ವಿಸ್ಕಾಸಿಟಿ ಅನ್ನೋದು ರೈಸ್ ಆಗುತ್ತೆ ಫಾರ್ ಗ್ಯಾಸಸ್. ಇವಾಗ ನೋಡೋಣ, ಆಸ್ ದ ಟೆಂಪರೇಚರ್ increases, thermal energy absorbed the gas molecules will also increase. ಯಾವಾಗ ಅದು ಥರ್ಮಲ್ ಎನರ್ಜಿ ಅಬ್ಸಾರ್ಬ್ಡ್ ಇನ್ಕ್ರೀಸ್ ಆಗುತ್ತೋ ಅವಾಗ ನಂಬರ್ ಆಫ್ ಕೊಲಿಷನ್ಸ್ ಅನ್ನೋದು ಸಹ ಜಾಸ್ತಿ ಆಗ್ತಾ ಇರುತ್ತೆ. therefore we can say number of collisions will also increase. Hence we can say coefficient of viscosity will also increase. Viscosity for the gases will also increase. This is the effect of temperature. Okay.
ಆನ್ ವಿಸ್ಕಾಸಿಟಿ ಫಾರ್ ಲಿಕ್ವಿಡ್ಸ್ ಆಸ್ ವೆಲ್ ಆಸ್ ಫಾರ್ ಗ್ಯಾಸಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಈ ಒಂದು ವಿಸ್ಕಸ್ ಫೋರ್ಸ್ ಬಗ್ಗೆ ಸ್ಟೋಕ್ ಅನ್ನೋ ಒಂದು ಸೈಂಟಿಸ್ಟ್ ನಿಮಗೆ ಒಂದು ಅನಾಲಿಸಿಸ್ ಮಾಡಿದ್ದಾರೆ. ಏನದು ಅಂತ ನೋಡೋಣ. ವಾಟ್ ಇಸ್ ದ ಸ್ಟೋಕ್ಸ್ ಫಾರ್ಮುಲಾ? ವಾಟ್ ಇಸ್ ದ ಸ್ಟೋಕ್ಸ್ ಫಾರ್ಮುಲಾ? ಸ್ಟೋಕ್ಸ್ ಫಾರ್ಮುಲಾ ಅರ್ಥ ಇದೆ ಇಲ್ಲಿ. ಸ್ಟೋಕ್ಸ್ ಫಾರ್ಮುಲಾ ಏನು ಅಂತ ನೋಡೋಣ. See here, if I consider a spherical body, which is a drop in a long column of a liquid, ನೋಡಿ ಇಲ್ಲಿ ಒಂದು ಲಾಂಗ್ ಕಾಲಮ್ ಆಫ್ ಎ ಲಿಕ್ವಿಡ್ ಅಲ್ಲಿ ಒಂದು ಡ್ರಾಪ್ನ ಒಂದು ಸ್ಪೆರಿಕಲ್ ಆಬ್ಜೆಕ್ಟ್ನ ಡ್ರಾಪ್ ಮಾಡಿದ್ದೀವಿ ಅಂತಂದರೆ ಆರ್ ಅಂದರೆ ಏನು ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ದ ಆಬ್ಜೆಕ್ಟ್. ಆರ್ ಇಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ಬೋದು. ರೇಡಿಯಸ್ ಆಫ್ ದ ಸ್ಪೆರಿಕಲ್ ಆಬ್ಜೆಕ್ಟ್. ಈಟಾ ಅನ್ನೋದು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಫ್ ದ ಲಿಕ್ವಿಡ್ ಅಂತ ಹೇಳ್ತಾರೆ. ವಿಸ್ಕಾಸಿಟಿ ಆಫ್ ದ ಲಿಕ್ವಿಡ್ ಇನ್ ವಿಚ್ ಆಬ್ಜೆಕ್ಟ್ ಈಸ್ ಮೂವಿಂಗ್. ಯಾವ ಲಿಕ್ವಿಡ್ ಅಲ್ಲಿ ಆಬ್ಜೆಕ್ಟ್ ಮೂವ್ ಆಗುತ್ತೋ ಅದರ ಕೋಎಫಿಷಿಯಂಟ್ ಈಟಾ ಅಂತ ಕನ್ಸಿಡರ್ ಮಾಡೋಣ. ಅವಾಗ ಸ್ಟೋಕ್ಸ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ವಿಸ್ಕಸ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಬಾಡಿ. ವಿಸ್ಕಸ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಬಾಡಿ ಹೇಗಿರುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ದ ಆಬ್ಜೆಕ್ಟ್, coefficient of viscosity and speed with which the ball moves ಅಂತ ಹೇಳ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. as the speed of the object inside the liquid increases ಏನಾಗುತ್ತೆ, viscous force acting on the body will also increase ಅಂತ ಹೇಳ್ತಾರೆ. So by removing the proportionality I can write 6 pi eta r into v. 6 pi is a constant of proportionality ಅಂತ ಹೇಳ್ಬೋದು. We call it as Stokes formula. ಸೊ ಇದನ್ನ ಬೇಸ್ ಮಾಡಿಕೊಂಡು ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೋಬೇಕು. See here, as the object is moving deep inside the liquid, viscous force ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. And at one particular position after certain time ಏನಾಗುತ್ತೆ ಅಂತಂದ್ರೆ the weight of that object will be balanced by viscous force as well as upthrust exerted by the liquid ಅಂತ ಹೇಳ್ತಾರೆ. ಯಾವಾಗಾದ್ರೂ ನೆಟ್ ಫೋರ್ಸ್ ಅನ್ನೋದು 0 ಆಗುತ್ತೋ ಅವಾಗ ಬಾಡಿ ಆಕ್ಸಲರೇಷನ್ 0 ಆಗುತ್ತೆ. ಅವಾಗ ಬಾಡಿ ಅನ್ನೋದು ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಮೂವ್ ಆಗುತ್ತೆ. ಆ ಒಂದು ವೆಲಾಸಿಟಿನ ಟರ್ಮಿನಲ್ ವೆಲಾಸಿಟಿ ಅಂತ ಕರಿತೀವಿ. ವಾಟ್ ಈಸ್ ದ ಟರ್ಮಿನಲ್ ವೆಲಾಸಿಟಿ? ಸೊ ಸಿ ಹಿಯರ್, ಟರ್ಮಿನಲ್ ವೆಲಾಸಿಟಿ ಸಿಂಪಲ್ ಆಗಿ ಹೇಳಬೇಕು ನಾವು ಅಂತಂದ್ರೆ ವೆಲಾಸಿಟಿ ಆಫ್ ದ ಬಾಡಿ inside the liquid at which velocity of the body inside the liquid at which net force becomes equals to 0 ಅಂತ ಹೇಳ್ತಾರೆ. net force becomes equal to 0. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಸಿ ಹಿಯರ್, ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ, ಬಟ್ ಡೆರಿವೇಷನ್ ನಾನೇನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಡೆರಿವೇಷನ್ ನೆಸೆಸಿಟಿ ಇಲ್ಲ, ಫಾರ್ಮುಲಾ ಮಾತ್ರ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಿ ಹಿಯರ್, there is a long column of the liquid. ಇದರ ಡೆನ್ಸಿಟಿ ಅನ್ನೋ ನಿಮಗೆ let us say the density of the liquid is rho ಅಂತ ತಗೊಳ್ಳೋಣ. rho is the density of the liquid. ನೋಡಿ ಇಲ್ಲಿ ನಿಮಗೆ ಏನಾಗುತ್ತೆ, ಒಂದು ಸ್ಪೆರಿಕಲ್ ಆಬ್ಜೆಕ್ಟ್ನ ಡ್ರಾಪ್ ಮಾಡ್ತಾ ಇದ್ದೀವಿ. ಓಕೆ, ಸೊ ವಾಟ್ ಈಸ್ ದ ಡೆನ್ಸಿಟಿ? ಸಿಗ್ಮಾ ಇಸ್ ದ ಡೆನ್ಸಿಟಿ ಆಫ್ ದ ಬಾಡಿ ಅಂತ ಕನ್ಸಿಡರ್ ಮಾಡೋಣ. ಡೆನ್ಸಿಟಿ ಆಫ್ ದ ಬಾಡಿ ಗೊತ್ತಾಯ್ತಲ್ವಾ? ಆಫ್ಟರ್ ರೀಚಿಂಗ್ ಸರ್ಟನ್ ಡಿಸ್ಟೆನ್ಸ್ ಏನಾಗ್ಬೋದು ನೋಡಿ ಇಲ್ಲಿ. ಆಫ್ಟರ್ ರೀಚಿಂಗ್ ಸರ್ಟನ್ ಡಿಸ್ಟೆನ್ಸ್ ಏನಾಗುತ್ತೆ ನೋಡಿ, ಇದರ ವೆಯ್ಟ್ ಅನ್ನೋದು ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಬಯಾನ್ಸಿ ಫೋರ್ಸ್ ಅನ್ನೋದು ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ವಿಸ್ಕಸ್ ಫೋರ್ಸ್ ಅನ್ನೋದು ಸಹ ಆಪೋಸಿಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅರ್ಥ? ದೇರ್ಫೋರ್ ದ ವೆಯ್ಟ್ ಮಸ್ಟ್ ಬ್ಯಾಲೆನ್ಸ್ ದ ವಿಸ್ಕಸ್ ಫೋರ್ಸ್ ಪ್ಲಸ್ ಫೋರ್ಸ್ ಆಫ್ ಬಯಾನ್ಸಿ.
ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಯು ವಿಲ್ ಗೆಟ್ ದ ಟರ್ಮಿನಲ್ ವೆಲಾಸಿಟಿ. ವಿ ಟಿ ಈಸ್ ಈಕ್ವಲ್ಸ್ ಟು 2/9 r² ಇಂಟು ಜಿ ಇಂಟು ಸಿಗ್ಮಾ ಮೈನಸ್ ರೋ ಡಿವೈಡ್ ಬೈ ಈಟಾ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ದಿಸ್ ಇಸ್ ದ ಟರ್ಮಿನಲ್ ವೆಲಾಸಿಟಿ ಫಾರ್ಮುಲಾ. ಫ್ರಮ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ terminal velocity is directly proportional to square of the radius of the object ಅಂತ ಹೇಳ್ತಾರೆ. ಸ್ಕ್ವೇರ್ ಆಫ್ ದ ರೇಡಿಯಸ್ ಆಫ್ ದ ಆಬ್ಜೆಕ್ಟ್. ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ಏನು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎಮ್ ಅಂದ್ರೆ ಏನು ಆಲ್ರೆಡಿ ನಾನು ಲಾ ಆಫ್ ಫ್ಲೋಟೇಷನಲ್ಲಿ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ಲಿ ಹೇಗೆ ಬರ್ಕೋಬಹುದು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನು ಬೇಸ್ ಮಾಡ್ಕೊಂಡು ನಾವು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ಟರ್ಮಿನಲ್ ವೆಲಾಸಿಟಿ ಆಸ್ 2/9 r² ಇಂಟು ಜಿ ಇಂಟು ಸಿಗ್ಮಾ ಮೈನಸ್ ರೋ ಡಿವೈಡ್ ಬೈ ಈಟಾ ಅಂತ ಬರುತ್ತೆ. ದಟ್ ಈಸ್ ದ ಟರ್ಮಿನಲ್ ವೆಲಾಸಿಟಿ. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಸಿ ಹಿಯರ್, if I plot the graph by taking terminal velocity or velocity of the body along y-axis and distance or time, ಡಿಸ್ಟೆನ್ಸ್ ಆಗಿರ್ಬೋದು ಇಲ್ಲ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ನ ತಗೊಂಡಿದ್ದಾಗ ಗ್ರಾಫ್ ಅನ್ನೋದು ಏನು ಹೇಗಿರುತ್ತೆ ಅಂತಂದರೆ ಇನಿಷಿಯಲಿ ಜಾಸ್ತಿ ಆಗ್ತಾ ಇರುತ್ತೆ, ಆಫ್ಟರ್ ಸರ್ಟನ್ ಇನ್ಸ್ಟೆಂಟ್ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಟ್ ಕಾನ್ಸ್ಟೆಂಟ್ ಹಿಯರ್ ಅಂತಂದಾಗ ಯು ಕ್ಯಾನ್ ಸೇ ಇಟ್ ಈಸ್ ಕಾಲ್ಡ್ ಟರ್ಮಿನಲ್ ವೆಲಾಸಿಟಿ. ಅರ್ಥ ಆಗಿದಲ್ವಾ? ಸೊ ದಿಸ್ ಅಬೌಟ್ ದ ರಿಲೇಷನ್ ಬಿಟ್ವೀನ್ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಇನ್ಸೈಡ್ ದ ಲಿಕ್ವಿಡ್ ಅಂಡ್ time or distance moved inside the liquid. Now let us understand about the next concept in viscosity, that is Poiseuille's formula anta barutte. What is the Poiseuille's formula? Poiseuille's formula ಏನಲ್ಲ, it is similar to Ohm's law. Ohm's law ಓದೇ ಇರ್ತೀರಾ. similar to Ohm's law in electric current ಅಂತ ಹೇಳ್ತಾರೆ. ಇಲ್ಲೇನಪ್ಪ ಇಲ್ಲಿ ಸ್ಟೋರಿ ಏನು ನೋಡೋಣ. ಒಂದು ಪೈಪ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಫ್ ಯು ಕನ್ಸಿಡರ್ ದ ಪೈಪ್ ಆಫ್ ಲೆಂತ್ ಎಲ್, ವಾಟ್ ಈಸ್ ದ ರೇಡಿಯಸ್ ಆಫ್ ದಟ್ ಅಂತಂದರೆ ಲೆಟ್ ಅಸ್ ಸೇ ಆರ್ ಈಸ್ ದ ರೇಡಿಯಸ್ ಆಫ್ ದಟ್ ಪೈಪ್ ಅಂತ ಹೇಳೋಣ. ಅಂಡ್ ಲಿಕ್ವಿಡ್ ಈಸ್ ಫ್ಲೋಯಿಂಗ್ ಇನ್ಸೈಡ್ ದ ಪೈಪ್. ಗೊತ್ತಾಗ್ತದಲ್ಲ ಹೇಳಿದ್ದು? ಸೊ ಲೆಟ್ ಅಸ್ ಸೇ, ನೋಡಿ ಈ ಎಂಡ್ ಹತ್ರ ನಿಮಗೆ ಪ್ರೆಷರ್ P1 ಇದೆ ಅಂತ ಅನ್ಕೊಳ್ಳೋಣ, ಈ ಎಂಡ್ ಹತ್ರ ಪ್ರೆಷರ್ P2 ಅಂತ ಇರುತ್ತೆ. ದೇರ್ಫೋರ್ ಪ್ರೆಷರ್ ಡಿಫರೆನ್ಸ್ ನಾವು P ಅಂತ ಇಂಡಿಕೇಟ್ ಮಾಡ್ತೀವಿ. ಇಟ್ ಈಸ್ P1 ಮೈನಸ್ P2 ಅಂತ ಬರೀಬಹುದು. ಇವಾಗ ಲೆಟ್ ಅಸ್ ಸೇ ದಟ್ ವಾಟ್ ಈಸ್ ದ fluid flowing per second. ಓಕೆ, Q ಇದನ್ನ ಫ್ಲೋ ರೇಟ್ ಅಂತ ಕರೀತಾರೆ. ಫ್ಲೋ ರೇಟ್ ಪಾಯ್ಸನ್ಲೆಸ್ ಫಾರ್ಮುಲಾ ಏನು ಕೊಡುತ್ತೆ ನಿಮಗೆ ಅಂದರೆ ಫ್ಲೋ ರೇಟ್ ಅಂದರೆ ಬೇರೆ ಏನೂ ಅಲ್ಲ, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಫ್ಲೂಯಿಡ್ ಫ್ಲೋಯಿಂಗ್ ಪರ್ ಸೆಕೆಂಡ್ ಥ್ರೂ ದ ಪೈಪ್ ಅಂತ ಹೇಳ್ತಾರೆ. ವಾಟ್ ಈಸ್ Q ಕಾಲ್ಡ್ ಹಿಯರ್? Q is nothing but volume of the fluid flowing per second. We call it as flow rate. ಇದರ ಬಗ್ಗೆ ಒಂದು ಫಾರ್ಮುಲಾ ಕೊಡ್ತಾರೆ. ಏನಪ್ಪ ಅದು ಅಂತಂದಾಗ ಸಿ ಹಿಯರ್, Q by T which is nothing but volume of the fluid flowing per second. Q by T ಅಲ್ಲ, ಸಾರಿ, just Q is V by T is always equals to pi P R power 4 divided by 8 eta into L ಅಂತ ಬರುತ್ತೆ. It is similar to what my here ಚಾರ್ಜ್ ಪರ್ ಸೆಕೆಂಡ್ ಇಂದ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ತಾನೆ. ಸೊ P ಅಂದರೆ ಪ್ರೆಷರ್ ಡಿಫರೆನ್ಸ್ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಪೇರ್ ಮಾಡ್ಕೊಂಡು ನಾವು ಸಿಂಪ್ಲಿಫೈ ಮಾಡಬಹುದು. ನೋಡಿ ಇಲ್ಲಿ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗ್ಬೋದು ನೋಡಿ. ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದೇನ್ರಿ ಆಗ್ಬೋದು ನಮ್ಗೆ ಇಲ್ಲಿ ರೆಸಿಸ್ಟೆನ್ಸ್ ಚೆಕ್ ಮಾಡಿ. ಇಲ್ಲಿ ಸಿ ಹಿಯರ್, Q ಈಸ್ ಈಕ್ವಲ್ಸ್ ಟು ರೆಸಿಸ್ಟೆನ್ಸ್ ಪೈ P R power 4 divided by 8 eta into L into P. ನೋಡಿ ಇದು ಹೇಗಿದೆ ನಿಮ್ಗೆ ಇಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ದಿಸ್ ಆಸ್ V equal to I into R ಫಾರ್ಮುಲಾ ಪ್ರಕಾರ ನಿಮಗೆ ಇಫ್ ಯು ಕಂಪೇರ್ ದಿಸ್ ಆಸ್ ಇದೇನು ಫ್ಲೂಯಿಡ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ರೆಸಿಸ್ಟೆನ್ಸ್ ಆಫ್ ದ ಫ್ಲೂಯಿಡ್
ರೆಸಿಸ್ಟೆನ್ಸ್ ಆಫ್ ದ ಫ್ಲೂಯಿಡ್ ಏನಾಗುತ್ತೆ ನಮ್ಗೆ ಇಲ್ಲಿ ಆರ್ ಇಸ್ ಈಕ್ವಲ್ಸ್ ಟು ಪೈ ಆರ್ ಪವರ್ 4 ಡಿವೈಡ್ ಬೈ 8 eta into L. L is called as length of the pipe. L is called as length of the pipe considered. Length of the pipe considered ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಪೈಪ್ಸ್ ಇನ್ ಪ್ಯಾರಲಲ್ ಅಂಡ್ ಪೈಪ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಬಗ್ಗೆ ನಾವು ಒಂದು ಸ್ವಲ್ಪ ನೋಡಬೇಕಾಗಿರುತ್ತೆ. ಸೊ ಸಿ ಹಿಯರ್ ಫಸ್ಟ್ ಒನ್ ಪೈಪ್ಸ್ ಇನ್ ಸೀರೀಸ್ ಸೇಮ್ ಸಿಮಿಲರ್ ಟು ರೆಸಿಸ್ಟಾರ್ಸ್ ಥರ. ಯಾವಾಗ ರೆಸಿಸ್ಟಾರ್ಸ್ ಅನ್ನೋದು ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತೀವೋ ಅವಾಗ ಕರೆಂಟ್ ಫ್ಲೋಯಿಂಗ್ ಥ್ರೂ ರೆಸಿಸ್ಟೆನ್ಸ್ ರಿಮೈನ್ಸ್ ಸೇಮ್ ಅಲ್ವಾ. ಅದೇ ರೀತಿ ನೋಡಿ ಇಲ್ಲಿ ಇಫ್ ಐ ಸೇ there are two pipes having different radius or different area of cross sections are connected. What is the radius here ಅಂತಂದ್ರೆ let us say R2. ಇವಾಗ ಏನಾಗುತ್ತೆ ಅಂದರೆ ಫ್ಲೋ ರೇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಫ್ಲೋ ರೇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಫ್ಲೋ ರೇಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಟೋಟಲ್ ಪ್ರೆಷರ್ ಡಿಫರೆನ್ಸ್ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದರೆ ಲೆಟ್ ಅಸ್ ಸಿ ಹಿಯರ್ ಫ್ರಮ್ ಹಿಯರ್ ಟು ಹಿಯರ್ ಪಿ ಈಸ್ ದ ಟೋಟಲ್ ಪ್ರೆಷರ್ ಡಿಫರೆನ್ಸ್ ಅಂತ ತಗೊಂಡ್ರೆ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರೆಷರ್ ಡಿಫರೆನ್ಸ್ P1 ಇರುತ್ತೆ, ಇಲ್ಲಿ ಪ್ರೆಷರ್ ಡಿಫರೆನ್ಸ್ P2 ಇರುತ್ತೆ. ಸೊ ಟೋಟಲ್ ಪ್ರೆಷರ್ ಡಿಫರೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು P1 plus P2. P1 plus P2 ಅಂತ ಬರೀಬಹುದು. In the same manner, what is the thermal, fluid resistance, effective fluid resistance? R equivalent is always equals to R1 plus R2 ಅಂತ ಬರೀಬಹುದು. R1 plus R2 ಅಂತ ಬರಿತೀವಿ. ಸೊ ಲೆಂತ್ ಆಫ್ ದ ಫಸ್ಟ್ ಪೈಪ್ನ L1 ಅಂತ ಕನ್ಸಿಡರ್ ಮಾಡೋಣ. ಲೆಂತ್ ಆಫ್ ದ ಸೆಕೆಂಡ್ ಪೈಪ್ನ L2 ಅಂತ ಕನ್ಸಿಡರ್ ಮಾಡೋಣ. ಅರ್ಥ ಆಗ್ತದಲ್ಲ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ಇಫ್ ಯು ಸಿಂಪ್ಲಿಫೈ ದ್ಯಾಟ್ ವಿಲ್ ಗೆಟ್ ವಾಟ್ ಈಸ್ ದ ಎಫೆಕ್ಟಿವ್ ಫ್ಲೂಯಿಡ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ ದ ಸೇಮ್ ಮ್ಯಾನರ್ ಇಫ್ ಯು ಕನ್ಸಿಡರ್ ಪೈಪ್ಸ್ ಇನ್ ಪ್ಯಾರಲಲ್ ಏನಾಗುತ್ತೆ ನೋಡಿ ಇಲ್ಲಿ ಏನಾಗುತ್ತೆ ಅಂತ. ಲೆಟ್ ಅಸ್ ಕನ್ಸಿಡರ್ ದ ಟೂ ಪೈಪ್ಸ್ which are placed parallel to each other having different area ಅಂತ ಹೇಳೋಣ. ಫ್ಲೂಯಿಡ್ ಇಲ್ಲಿ ಬರ್ತಾ ಇರತಕ್ಕಂಥ ಫ್ಲೂಯಿಡ್ ಅನ್ನೋದು ನಿಮಗೆ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ ಲೈಕ್ ದಿಸ್. therefore ಇಲ್ಲಿ ಆಲ್ಮೋಸ್ಟ್ ಪ್ರೆಷರ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅವಾಗ ಟೋಟಲ್ ಫ್ಲೋ ರೇಟ್ ಅನ್ನೋದು ನಿಮಗೆ Q1 ಪ್ಲಸ್ Q2 ಅಂತ ಬರೀಬಹುದು. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ 1 by R equivalent is equals to 1 by R1 plus 1 by R2 ಅಂತ ಹೇಳ್ತಾರೆ. Fluid resistance, effective fluid resistance always equal to, we can write 1 by R1 plus 1 by R2 ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ. ಸ್ವಲ್ಪ ಹೈ ಲೆವೆಲ್ ಎಕ್ಸಾಮಿನೇಷನ್ ಅಂದರೆ ಏಮ್ಸ್ ಅಲ್ಲೆಲ್ಲ. ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ದ್ಯಾಟ್. So let us solve few problems based on viscosity. ಸೊ ಒಂದ್ಸರಿ ನೋಡಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು, ಎ ಸ್ಕ್ವೇರ್ ಪ್ಲೇಟ್ 0.1 meter side moves parallel to a second plate with a velocity of 0.1 meter per second ಅಂತ ಹೇಳಿದ್ದಾರೆ. both plates being immersed in water, if the viscous force is 0.02 Newton and the coefficient of viscosity is 0.01 poise, the distance between the plates in meter is ಅಂತ ಹೇಳ್ತಾ ಇದ್ದಾರೆ. ನೋಡಿ there are two plates ಅಂತ ಹೇಳ್ತಾ ಇದ್ದಾರೆ. ಈ ಎರಡು ಪ್ಲೇಟ್ಸ್ನ ನಾವೇನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ವಾಟರಲ್ಲಿ ಇಮ್ಮರ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಸ್ ಎ immersed in water. So what is the distance between the two plates if the viscous force ಎಲ್ಲ ನಿಮ್ಮ ಕ್ವಾಂಟಿಟೀಸ್ ನಿಮಗೆ ಕೊಟ್ಟಿದ್ದಾರೆ. ಸ್ಕ್ವೇರ್ ಪ್ಲೇಟ್ ಆಫ್ ಸೈಡ್, what is the side they have given? It is a 0.1 meter ಅಂದರೆ ಏರಿಯಾ ಏನ್ರಿ ಆಗುತ್ತೆ ನಮಗೆ a ಸ್ಕ್ವೇರ್ ಅಲ್ವಾ, ಹಾಗಾಗಿ 0.01 ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ವೆಲಾಸಿಟಿ, what is the velocity between the two plate dv ಅಂತ ತಗೊಂಡಿದ್ದಾಗ 0.1 meter per second ಅಂತ ಬರುತ್ತೆ. and what is the force, viscous force ಕೊಟ್ಟಿದ್ದಾರೆ, it is 0.002 Newton. and what is the coefficient of viscosity here? 0.01 poise. ಪಾಯ್ಸ್ ಅನ್ನೋದು ನಿಮಗೆ SI ಯೂನಿಟ್ ಆಗಿರಲ್ಲ, ಹಾಗಾಗಿ ಕನ್ವರ್ಟ್ ಮಾಡ್ಕೋಬೇಕು ಡೆಕಾಪಾಯ್ಸ್ಗೆ. ಹಾಗಾಗಿ 0.01 ಡಿವೈಡ್ ಬೈ 10 ಅಂತಂದ್ರೆ ಅವಾಗ ನಿಮಗೆ ಡೆಕಾಪಾಯ್ಸ್ ಕನ್ವರ್ಟ್ ಆಗುತ್ತೆ SI ಯೂನಿಟ್.
ಸೊ ವಿಚ್ ಇಸ್ ನಥಿಂಗ್ ಬಟ್ 0.001 ಡೆಕಾ ಪಾಯ್ಸ್ ಇಲ್ಲ ಪಾಯ್ಸುಲ್ಲೆ ಅಂತ ಹೇಳ್ಬೋದು. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಸೊ ನಮಗೆ ರಿಲೇಷನ್ ಗೊತ್ತೇ ಇದೆ ನಿಮ್ಗೆ ಏನದು ಅಂತಂದರೆ ಎಫ್ ವಿ ವಿಸ್ಕಸ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಈಟಾ ಇಂಟು ಎ ಇಂಟು ಡಿ ವಿ ಬೈ ಡಿ ಎಕ್ಸ್. ಫ್ರಮ್ ದಿಸ್ ವಿ ಕ್ಯಾನ್ ಸೇ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ ನೋಡಿ ಇಲ್ಲಿ ಈಟಾ ಇಂಟು ಎ ಇಂಟು ಡಿ ವಿ ಡಿವೈಡ್ ಬೈ ವಿಸ್ಕಸ್ ಫೋರ್ಸ್. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಹಿಯರ್. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ 0.001 ಅಂತ ಬರುತ್ತಾ, 0.001 ಇಂಟು ವಾಟ್ ಇಸ್ ದ ಏರಿಯಾ ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್, ನಮಗೆ 0.01 ಅಂತ ಬಂದಿದೆ, ಇಂಟು ವಾಟ್ ಇಸ್ ದ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ 0.1 ಅಂತ ಕೊಟ್ಟಿದ್ದಾರೆ, ಡಿವೈಡ್ ಬೈ ವಾಟ್ ಇಸ್ ದ ವಿಸ್ಕಸ್ ಫೋರ್ಸ್ ಇಸ್ 0.002 ಅಂತ ಮೆನ್ಷನ್ ಮಾಡಿದ್ದಾರೆ, 0.002. ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ 0.005 ಅಂತ ಬರುತ್ತೆ, 0.005 ಮೀಟರ್, ವಿಚ್ ಇಸ್ ನಥಿಂಗ್ ಬಟ್ 5 mm ಅಂತ ಹೇಳ್ಬೋದು. 5 mm 0.00 ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ ನಮ್ಗೆ ಇಲ್ಲಿ. ಓಕೆ, ಚೆಕ್ ಮಾಡಿಬಿಡೋಣ ರೀ. 1 ಇಂಟು 10 ಪವರ್ -3 -2 -6 ಬರುತ್ತೆ. ಇಲ್ಲಿ ನಿಮಗೆ 2 ಇಂಟು 10 ಟು ದಿ ಪವರ್ ಆಫ್ -3 ಬರುತ್ತೆ. ಸೊ ವಿಲ್ ಗೆಟ್ 1/2 0.0005 ಬರುತ್ತೆ ರೀ, ಇಲ್ಲಿ 3 zeros ಬರುತ್ತೆ. ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. So we can go with the option 0.0005, that is option D. Option D. Now let us see the next question. ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. 2 drops of the same radius are falling through air ಅಂತ ಹೇಳ್ತಾ ಇದ್ದಾರೆ. A steady velocity of 5 centimeter per second. What is the velocity here? 5 centimeter per second, which is nothing but 5 into 10 to the power of -2 meter per second ಅಂತ ಹೇಳ್ತಾರೆ. 2 drops collides. 2 drops collides ಅಂದರೆ ಎರಡು ಡ್ರಾಪ್ಸ್ ಕೊಲೈಸ್ ಅಂದರೆ ಜಾಯಿನ್ ಆಗಿದೆ, ಮಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದೇರ್ಫೋರ್ ಆವಾಗ ನಿಮಗೆ ವಾಟ್ ವಿಲ್ ದ ಟರ್ಮಿನಲ್ ವೆಲಾಸಿಟಿ ಅಂತ ಹೇಳ್ತಾರೆ. ದೇರ್ ವಿಲ್ ಬಿ 2 drops like this, and after collision the radius of the bigger drop will let it be capital R ಅಂತ ತಗೊಂಡಿದ್ದಾಗ we can say 4/3 pi r cube. Volume of the bigger drop is always equals to n times ವಾಲ್ಯೂಮ್ ಆಫ್ ಸ್ಮಾಲರ್ ಡ್ರಾಪ್ ಅಂತ ಹೇಳ್ಬೋದು. ಸೊ ಕ್ಯಾಪಿಟಲ್ ಆರ್ ಬಿಕಮ್ಸ್ ಈಕ್ವಲ್ಸ್ ಟು n power 1/3 ಇಂಟು ಸ್ಮಾಲ್ ಆರ್ ಅಂತ ಬರುತ್ತೆ. ಸೊ ಲೆಟ್ ಅಸ್ ಸಿ ಹಿಯರ್ ಟರ್ಮಿನಲ್ ವೆಲಾಸಿಟಿ ಆಫ್ ದ ಬಿಗ್ಗರ್ ಡ್ರಾಪ್ ದೇ ಆರ್ ಆಸ್ಕಿಂಗ್. ಸೊ ಸ್ಮಾಲರ್ ಡ್ರಾಪ್ಸ್ ಅಂತಂದರೆ ನಮಗೆ ಗೊತ್ತಿದೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಲ್ವಾ. ದೇರ್ ಫೋರ್ ವಿ ಕ್ಯಾನ್ ಸೇ like this, proportionality ನಾವು ಬರೀಬಹುದು. what is the value of this here? VB divided by V small becomes equal to capital R ಅಂತಂದ್ರೆ ನಿಮಗೆ 2 drops ಅಲ್ವಾ, n is equals to 2 ಅಂತ ಕೊಟ್ಟಿದ್ದಾರೆ. 2 to the power of 2/3 into small r ಡಿವೈಡ್ ಬೈ ಸ್ಮಾಲ್ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಿಮಗೆ ಇಲ್ಲಿಗೆ 2 to the power of 2/3 ವಿಚ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಸೇ 4 to the power of 1/3 ಅಂತ ಬರುತ್ತೆ. ದೇರ್ ಫೋರ್ ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ಬಿಗ್ಗರ್ ಡ್ರಾಪ್ ವಿಚ್ ಇಸ್ ಈಕ್ವಲ್ಸ್ ಟು 4 to the power of 1/3 into velocity of the smaller drop. So simplify ಮಾಡಿ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. what is the velocity of the smaller drop? it is 5 ಅಂತ ಕೊಟ್ಟಿದ್ದಾರೆ. therefore 5 into 4 power 1/3 centimeter per second, that is option C. option C ಗೊತ್ತಾಗಿದೆ ಅಲ್ವಾ ಹೇಗೆ ಮಾಡಬೇಕು ಅಂತ. see the next problem. 2 capillary tubes of same radius R. R1 is equals to R2 is equals to R ಅಂತ ಕೊಟ್ಟಿದ್ದಾರೆ. ಬಟ್ ಆಫ್ ಲೆನ್ಸ್ L1 and L2 ಆರ್ ಫಿಟೆಡ್ ಇನ್ ಪ್ಯಾರಲಲ್ ಅಂತ ಹೇಳ್ತಾರೆ. ಫಿಟೆಡ್ ಇನ್ ಪ್ಯಾರಲಲ್. ಸೊ ಸಿ ಹಿಯರ್ there are 2 things which are fitted in parallel. ಹಾಗಿದ್ದಾಗ ವಾಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ಪ್ರೆಷರ್ ಹೆಡ್ ಇಸ್ P ಅಂತ ಕೊಟ್ಟಿದ್ದಾರೆ. ವಾಟ್ ಶುಡ್ ಬಿ ದ ಲೆಂತ್ ಆಫ್ ಎ ಸಿಂಗಲ್ ಟ್ಯೂಬ್? ಲೆಂತ್ ಆಫ್ ಎ ಸಿಂಗಲ್ ಟ್ಯೂಬ್ ಕ್ಯಾನ್ ರೀಪ್ಲೇಸ್ ದ 2 ಟ್ಯೂಬ್ಸ್ ಸೊ ದಟ್ ದ ರೇಟ್ ಆಫ್ ಫ್ಲೋ ಇಸ್ ಸೇಮ್ ಆಸ್ ಬಿಫೋರ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಅ ಕೇಸ್ 1 ಅಂತ ಹೇಳ್ತಾ ಇದ್ದಾರೆ. ಕೇಸ್ 2 ಅಲ್ಲಿ ಏನಾಗಿರ್ಬೇಕು ನಿಮಗೆ ಅಂತಂದ್ರೆ ವಾಟ್ ಶುಡ್ ಬಿ ದ ಲೆಂತ್ ಆಫ್ ಎ ಸಿಂಗಲ್ ಟ್ಯೂಬ್ ಸೊ ದಟ್ ಏನಾಗತ್ತೆ ನೋಡಿ ಇಲ್ಲಿ
ಫ್ಲೋ ರೇಟ್ ಅನ್ನೋದು ಸೇಮ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಫ್ಲೋ ರೇಟ್ ಸೇಮ್ ಇರಬೇಕು ಅಂತಂದರೆ ಸೊ ಯಾವ ಪೈಪ್ ಲೆಂತ್ ಇವೆರಡಕ್ಕೂ ಮ್ಯಾಚ್ ಆಗುತ್ತೆ, ಈಕ್ವಲೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಟ್ ವ್ಯಾಲ್ಯೂ ಹಿಯರ್? In parallel combination we can say 1 by R equivalent is equals to 1 by R1 plus 1 by R2 ಅಂತ ಬರೀಬಹುದು. Is it right? R equivalent 1 by R equivalent ಏನಾಗುತ್ತೆ ನಿಮ್ಗೆ ಇಲ್ಲಿ pi R power 4 divide by 8 eta into L ಅಂತ ಬರೆಯೋಣ, which is equal to ಏನು ಬರುತ್ತೆ ಇಲ್ಲಿ? ಫ್ಲೋ ರೇಟ್ ಶುಡ್ ಬಿ ಸೇಮ್ ಅಲ್ವಾ ಹೇಳ್ತಾ ಇರೋದವರು. ಫ್ಲೋ ರೇಟ್ ಶುಡ್ ಬಿ ಸೇಮ್ ಅಂತಂದಿದ್ದಾಗ ವಿ ಕ್ಯಾನ್ ಸೇ Q by T in the first case must become equals to Q by T in the second case. Q by T in the first case is equal to Q by T in the second case. ಹಾಗಿದ್ದಾಗ ನಿಮಗೆ ಏನ್ರಿ ಆಗತ್ತೆ, ನಿಮ್ಗೆ ಇಲ್ಲಿ ಸೀರೀಸ್ ಥರ ಬರುತ್ತಲ್ವಾ. ಸೀರೀಸ್ ಥರ ಬಂದಿದ್ದಾಗ ನಿಮಗೆ ಆರ್ ಈಕ್ವಲೆಂಟ್ ಅನ್ನೋದು ನಿಮಗೆ R1 ಪ್ಲಸ್ R2 ಅಂತ ಬರುತ್ತೆ. ಸೊ ಲೆಟ್ ಅಸ್ ಸೇ ಪೈ ಇಂಟು R power 4 divided by 8 eta into L1 will become equals to pi into R power 4 divided by 8 eta into L1 ಅಲ್ಲ, ಇದು ಎಫೆಕ್ಟಿವ್ ಲೆಂತ್ ಅಲ್ವಾ. ಎಫೆಕ್ಟಿವ್ ಲೆಂತ್ L ಅಂತ ತಗೊಳ್ಳೋಣ. L1 ಪ್ಲಸ್ ಪೈ R power 4 divided by 8 eta into L2. ಸೊ ಸಿಂಪ್ಲಿಫೈ ಮಾಡಿವಿ ಏನು ಬರುತ್ತೆ ಅಂತ ನೋಡಿ. ಪೈ R power 4 8 eta ವಿಲ್ ಗೆಟ್ ಕ್ಯಾನ್ಸಲ್. ಸೊ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ ಆನ್ಸರ್ ನಿಮ್ಗೆ ಇಲ್ಲಿ. ಸೊ ಸಿ ಹಿಯರ್ 1 by L is equals to 1 by L1 plus 1 by L2, or L is equals to L1 L2 divided by L1 plus L2 ಅಂತ ಬರುತ್ತೆ. ಸೊ what is the answer? We can check here. L1 L2 divided by L1 plus L2 ಗೊತ್ತಾಯ್ತಲ್ವಾ. ಸೊ we can go with option C. These are the problems we have to learn. Let us see the next concept, that is surface tension ಅಂತ ನೋಡೋಣ. What is the surface tension? ಸರ್ಫೇಸ್ ಟೆನ್ಷನ್ ನಿಮಗೆ ಈಸಿಯಾಗಿರುತ್ತೆ. ಪ್ರಾಬ್ಲಮ್ಸ್ ಅನ್ನೋದು ಏನೇನು ಬರುತ್ತೆ ಫಾರ್ಮುಲಾಸ್ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು 4-5 ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ, ಸೊ ದಟ್ ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ, ಸರ್ಫೇಸ್ ಟೆನ್ಷನ್ ಏನಿದು? ಸರ್ಫೇಸ್ ಟೆನ್ಷನ್ ಅಂದರೆ ಏನು ಅಂತಂದಿದ್ದಾಗ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಥಿಂಕ್ ದಟ್ ಸರ್ಫೇಸ್ ಟೆನ್ಷನ್ ಅನ್ನೋದು ನಿಮಗೆ ಇಟ್ ಈಸ್ the property exhibited by free surface of the liquid ಅಂತ ಹೇಳ್ತಾರೆ. ಫ್ರೀ ಸರ್ಫೇಸ್ ಆಫ್ ಎ ಲಿಕ್ವಿಡ್. ವಾಟ್ ಇಸ್ ಮೀನಿಂಗ್ ಆಫ್ ಫ್ರೀ ಸರ್ಫೇಸ್ ನೋಡೋಣ. ಯಾವಾಗಾದ್ರೆ ನಾವು ಒಂದು ಲಿಕ್ವಿಡ್ನ ಕನ್ಸಿಡರ್ ಮಾಡಿರ್ತೀವೋ ಆ ಲಿಕ್ವಿಡ್ನ ನಾವು ವಿ ಕ್ಯಾನ್ ಇಮ್ಯಾಜಿನ್ ಟು ಬಿ ಮೇಡ್ ಅಪ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಲೇಯರ್ಸ್ ಅಂತ ಹೇಳ್ತಾರೆ. ಇನ್ಫೈನೈಟ್ ನಂಬರ್ ಆಫ್ ಲೇಯರ್ಸ್. ಸೊ ಇನ್ಫೈನೈಟ್ ನಂಬರ್ ಆಫ್ ಲೇಯರ್ಸ್ ಅಂತ ಇಮ್ಯಾಜಿನ್ ಮಾಡ್ಕೋಬಹುದು. ಅಂಡ್ ದ ಟಾಪ್ ಮೋಸ್ಟ್ ಲೇಯರ್ ಇರುತ್ತಲ್ವ, ಒಂದು ಟಾಪ್ ಮೋಸ್ಟ್ ಲೇಯರ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಏರ್ ಜೊತೆ ಕಾಂಟ್ಯಾಕ್ಟ್ ಇರುತ್ತಲ್ಲ, ಅದನ್ನ ಫ್ರೀ ಸರ್ಫೇಸ್ ಅಂತ ಕರಿತೀವಿ. ಸೊ ದಿಸ್ ದ ಸರ್ಫೇಸ್ ಟೆನ್ಷನ್ ಹೇಗೆ ಡಿಫೈನ್ ಮಾಡಬಹುದು ನಾವು ಅಂತಂದ್ರೆ, ಸರ್ಫೇಸ್ ಟೆನ್ಷನ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಪರ್ಟಿ by virtue of which the property by virtue of which, see here, free surface will behave like a stretched membrane ಅಂತ ಹೇಳ್ತಾರೆ. will behave like a stretched membrane. ಹೇಗಿರ್ತದೆ ಅಂದರೆ ಸ್ಟ್ರೆಚ್ಡ್ ಮೆಂಬ್ರೇನ್ ಥರ ಅದು ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇಟ್ ಬಿಹೇವ್ಸ್ ಲೈಕ್ ಎ ಸ್ಟ್ರೆಚ್ಡ್ ಮೆಂಬ್ರೇನ್. ಸೊ ಹೌ ಕ್ಯಾನ್ ವಿ ಮೆಜರ್ ದಿಸ್? ಫಾರ್ ದಟ್ ಲೆಟ್ ಅಸ್ ಕನ್ಸಿಡರ್ ಎ ಫ್ರೀ ಸರ್ಫೇಸ್ ಆಫ್ ದಿಸ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಎ ಲಿಕ್ವಿಡ್. ಈ ಲಿಕ್ವಿಡ್ ಮೇಲೆ ಒಂದು ಇಮ್ಯಾಜಿನರಿ ಲೈನ್ನ ನೀವು ಮಾಡ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಎ ಇಮ್ಯಾಜಿನರಿ ಲೈನ್. ಇಮ್ಯಾಜಿನರಿ ಲೈನ್ ಇಸ್ ನಥಿಂಗ್ ಬಟ್ ಲೈನ್ ಆಫ್ ಮಾಲಿಕ್ಯೂಲ್ಸ್ ಅಂತಲೇ ಹೇಳ್ಬೋದು. ಈ ಮಾಲಿಕ್ಯೂಲ್ಸ್ ಅಲ್ಲಿ ನಿಮ್ಗೆ ಏನಾಗ್ತಾ ಇರುತ್ತೆ ಅಂತಂದರೆ, ಆನ್ either ಸೈಡ್ ದೇ ಎಕ್ಸ್ಪೀರಿಯನ್ಸ್ ಎ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂತ ಹೇಳ್ತಾರೆ. So see here, if F is a tangential force, then surface tension is given by surface tension ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂತಂದರೆ, it is defined as force per ಯೂನಿಟ್ ಲೆಂತ್ ಅಂತ ಹೇಳ್ತಾರೆ. F
divided by L. F divided by L. Therefore, what is the force due to surface tension ಅಂತಂದ್ರೆ ಫೋರ್ಸ್ ಡ್ಯೂ ಟು ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಇಂದ ಸಹ ನಿಮಗೆ ಫೋರ್ಸ್ ಅನ್ನೋದು ಸಿಗುತ್ತೆ. F is equals to T into L ಅಂತ ಬರುತ್ತೆ. And please remember, this is for a liquid. This is for a liquid ಅಂತ ಹೇಳ್ತಾ ಇದ್ದೀನಿ. ಅದು ನಿಮಗೆ ಫಿಲಿಮ್ಗೆ ಕನ್ಸಿಡರ್ ಮಾಡಿದ್ದಾಗ ಫಾರ್ ಎ ಫಿಲಿಮ್ಗೆ ನಾವು ಕನ್ಸಿಡರ್ ಮಾಡಿದ್ದಾಗ ಫೋರ್ಸ್ ಇಸ್ ಈಕ್ವಲ್ಸ್ ಟು T ಇಂಟು 2L ಅಂತ ಬರುತ್ತೆ. ಯಾಕೆ ಅಂತಂದರೆ ಬಬಲ್ ಇಲ್ಲ ಫಿಲಿಮ್ ನಾವು ತಗೊಂಡಿದ್ದಾಗ ಅದಕ್ಕೆ 2 ಫ್ರೀ ಸರ್ಫೇಸಸ್ ಅನ್ನೋದು ಇರುತ್ತೆ. ಹಾಗಾಗಿ ಫೋರ್ಸ್ ಡ್ಯೂ ಟು what is that bubble, force due to surface tension of a bubble is equals to T into 2L ಅಂತ ಬರಿತೀವಿ. So what is the SI unit of surface tension? Surface tension is Newton per meter ಅಂತ ಬರುತ್ತೆ. Newton per meter, that is a SI unit of surface tension. ಗೊತ್ತಾಗಿದಲ್ವ ಹೇಳಿದ್ದು? So see here, let us understand about ಸೊ ನೋಡಿ, ಇಲ್ಲಿ ಸರ್ಫೇಸ್ ಟೆನ್ಷನ್ ಅನ್ನೋದು ಯಾವುದರಿಂದ ಬರುತ್ತೆ ಅಂತಂದರೆ ಲಿಕ್ವಿಡ್ಗೆ ಸರ್ಫೇಸ್ ಟೆನ್ಷನ್ ಈಸ್ ಡ್ಯೂ ಟು ಕೊಹೆಸಿವ್ ಫೋರ್ಸಸ್ ಅಂತ ಹೇಳ್ತಾರೆ. ಈಸ್ ಡ್ಯೂ ಟು ಕೊಹೆಸಿವ್ ಆ್ಯಂಡ್ ಅದೆಸಿವ್ ಫೋರ್ಸಸ್. ಅಂದರೆ ಇದನ್ನು ನಾವು ಇಂಟರ್ ಮಾಲಿಕ್ಯುಲಾರ್ ಫೋರ್ಸಸ್ ಅಂತ ಹೇಳ್ತೀವಿ. ಸರ್ಫೇಸ್ ಟೆನ್ಷನ್ ಈಸ್ ಡ್ಯೂ ಟು ಕೊಹೆಸಿವ್ ಆ್ಯಂಡ್ ಅದೆಸಿವ್ ಫೋರ್ಸಸ್. ಆ್ಯಂಡ್ ಸಿ ಹಿಯರ್, ಎಕ್ಸಿಸ್ಟೆನ್ಸ್, ಒಂದು ಲಿಕ್ವಿಡ್ಗೆ ಫ್ರೀ ಸರ್ಫೇಸ್ಗೆ ಸರ್ಫೇಸ್ ಟೆನ್ಷನ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಅನ್ನೋದು ಯಾರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ಮಾಲಿಕ್ಯುಲಾರ್ ಥಿಯರಿ ಅಂತ ಹೇಳ್ತಾರೆ. ಎಕ್ಸಿಸ್ಟೆನ್ಸ್ ಆಫ್ ಸರ್ಫೇಸ್ ಟೆನ್ಷನ್, ಎಕ್ಸಿಸ್ಟೆನ್ಸ್ ಆಫ್ ಸರ್ಫೇಸ್ ಟೆನ್ಷನ್ ಈಸ್ explained by ಮಾಲಿಕ್ಯುಲಾರ್ ಥಿಯರಿ ಅಂತ ಹೇಳ್ತಾರೆ. ಬೈ ಮಾಲಿಕ್ಯುಲಾರ್ ಥಿಯರಿ. And please remember that, okay, liquid drops always have spherical in shape ಅಂತ ಹೇಳ್ತಾರೆ. spherical shape. Why it acquire a spherical shape ಅಂತಂದಾಗ so as to have minimum potential energy. ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಬೇಕಾಗತ್ತೆ. ಸೊ ಆಸ್ ಟು ಹ್ಯಾವ್ ದ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಗೊತ್ತಾಯ್ತದ? ಸೊ spherical drops always have liquid drop always have a spherical shape to have the minimum potential energy. ಯಾವಾಗಾದ್ರೆ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೋ ಆ ಡ್ರಾಪ್ ಅನ್ನೋದು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? Now let us understand what is the effect of temperature. Effect of temperature ನೋಡೋಣ. effect of temperature ಏನ್ರಿ ಆಗುತ್ತೆ ಇಲ್ಲಿ? ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸರ್ಫೇಸ್ ಟೆನ್ಷನ್. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸರ್ಫೇಸ್ ಟೆನ್ಷನ್. ನೋಡಿ ಇಲ್ಲಿ, ಆಸ್ ದ ಟೆಂಪರೇಚರ್ increases, okay, so see here, as the temperature of the liquid increases, surface tension will decrease ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಪ್ಯೂರಿಟೀಸ್ ಅಂತ ಹೇಳ್ತಾರೆ. ಇಂಪ್ಯೂರಿಟೀಸ್ ಅಂತಂದರೆ ಒಂದು ಲಿಕ್ವಿಡ್ಗೆ ಇಂಪ್ಯೂರಿಟೀಸ್ ಆ್ಯಡ್ ಮಾಡೋದ್ರಿಂದನೂ ಸಹ ನಾವು ಸರ್ಫೇಸ್ ಟೆನ್ಷನ್ನ ಚೇಂಜ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಎಫೆಕ್ಟ್ ಆಫ್ ಇಂಪ್ಯೂರಿಟೀಸ್, ಓಕೆ, ಬೇಸ್ಡ್ ಆನ್ ಕಾನ್ಸಂಟ್ರೇಷನ್. ನಾವು ಎಷ್ಟು ಆ್ಯಡ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಸ್ಡ್ ಆನ್ ಕಾನ್ಸಂಟ್ರೇಷನ್ ಆಫ್ ಇಂಪ್ಯೂರಿಟೀಸ್ ಆ್ಯಡೆಡ್ ಫಾರ್ ಎ ಲಿಕ್ವಿಡ್. ಇಂಪ್ಯೂರಿಟೀಸ್ ಆ್ಯಡೆಡ್ ಸರ್ಫೇಸ್ ಟೆನ್ಷನ್ ಡಿಪೆಂಡ್ಸ್ ಅಂತ ಹೇಳ್ತಾರೆ. ಡಿಪೆಂಡ್ಸ್, ಅರ್ಥ ಆಯ್ತಾ? ದೇರ್ಫೋರ್ ಡ್ಯೂ ಟು ಇಂಪ್ಯೂರಿಟೀಸ್ ಇಂದ ನಮ್ಗೆ ಏನಾಗುತ್ತೆ ಅಂತಂದರೆ, ಬಿಕಾಸ್ ಆಫ್ ಇಂಪ್ಯೂರಿಟೀಸ್ ಸರ್ಫೇಸ್ ಟೆನ್ಷನ್
ಮೇ ಇನ್ಕ್ರೀಸ್ ಆರ್ ಸರ್ಫೇಸ್ ಟೆನ್ಷನ್ ಮೇ ಡಿಕ್ರೀಸ್ ಅಂತ ಹೇಳ್ತೀವಿ. ಸರ್ಫೇಸ್ ಟೆನ್ಷನ್ ಜಾಸ್ತಿನೂ ಆಗ್ಬೋದು, ಇಲ್ಲ ಸರ್ಫೇಸ್ ಟೆನ್ಷನ್ ನಿಮಗೆ ಕಮ್ಮಿನೂ ಆಗಬಹುದು. ಗೊತ್ತಾಯ್ತಲ್ವಾ? ದೀಸ್ ಅಬೌಟ್ ದ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಸರ್ಫೇಸ್ ಎನರ್ಜಿ. ವಾಟ್ ಈಸ್ ದ ಸರ್ಫೇಸ್ ಎನರ್ಜಿ? ಸಿ ಹಿಯರ್, ನಾವು ಒಂದು ಲಿಕ್ವಿಡ್ ಫ್ರೀ ಸರ್ಫೇಸ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ, ಅದರ ಏರಿಯಾನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಅಂತ ಹೇಳ್ತಾರೆ. ಆ್ಯಂಡ್ ದಟ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಜನರಲಿ ಸರ್ಫೇಸ್ ಎನರ್ಜಿ ಅಂದರೆ ಬೇರೆ ಏನೂ ಅಲ್ಲ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಸರ್ಫೇಸ್ ಎನರ್ಜಿ ಆಫ್ ಎ ಲಿಕ್ವಿಡ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡ್ ಬೈ ಇನ್ಕ್ರೀಸ್ ಇನ್ ಏರಿಯಾ ಅಂತ ಹೇಳ್ತಾರೆ. ಇನ್ಕ್ರೀಸ್ ಇನ್ ಏರಿಯಾ. ಅರ್ಥ ಆಗ್ತದಲ್ವಾ? ಸೊ ಬಟ್ ಸರ್ಫೇಸ್ ಟೆನ್ಷನ್ ಅನ್ನೋದು ನಿಮಗೆ, ಸೊ ನೋಟ್ ಮಾಡ್ಕೊಳ್ಳಿ ಇಲ್ಲಿ, ಸರ್ಫೇಸ್ ಎನರ್ಜಿ ಅನ್ನೋದು ನಿಮಗೆ ಸರ್ಫೇಸ್ ಟೆನ್ಷನ್ ಅಲ್ಲ, ಸರ್ಫೇಸ್ ಎನರ್ಜಿ ಅನ್ನೋದು ನ್ಯೂಮರಿಕಲಿ ಈಕ್ವಲ್ ಟು ಸರ್ಫೇಸ್ ಟೆನ್ಷನ್ ಆಫ್ ಎ ಲಿಕ್ವಿಡ್. ಅಂದರೆ ಯಾವುದಾದ್ರೂ ಒಂದು ಲಿಕ್ವಿಡ್ ನಾವು ತಗೊಂಡಿದ್ದಾಗ ಆ ಲಿಕ್ವಿಡ್ಗೆ ಸರ್ಫೇಸ್ ಟೆನ್ಷನ್ ವ್ಯಾಲ್ಯೂ ಎಷ್ಟಿರುತ್ತೋ ಸರ್ಫೇಸ್ ಎನರ್ಜಿ ವ್ಯಾಲ್ಯೂ ಸಹ ಅಷ್ಟೇ ಇರುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಸರ್ಫೇಸ್ ಟೆನ್ಷನ್ is nothing but surface energy, which is nothing but work done divided by increase in area. ಅರ್ಥ ಆಯ್ತಲ್ವಾ? Therefore from this we can say work done is equal to surface tension into increase in area ಅಂತ ಬರೀಬಹುದು. increase in area. ಅರ್ಥ ಆಯ್ತಲ್ವಾ ಹೇಳಿದ್ದು? Therefore we can say that work done is equals to T into what is this final area minus initial area ಅಂತ ಹೇಳ್ಬೋದು. So for example ಇಲ್ಲಿ ನೋಡಿ, there is a drop whose radius is r1. Now we have to increase that radius to let it be r2. Therefore what is the work done ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಇಲ್ಲಿ ಅಂತಂದ್ರೆ, so this is a liquid drop for a liquid drop ಅಂತ ಹೇಳ್ತಾ ಇದ್ದೀನಿ. for a liquid drop. Okay, so ನೋಡಿ ಇಲ್ಲಿ work done is equals to surface tension into 4 pi r2 square. what is surface area? surface area ಬಂದ್ಬಿಟ್ಟು ಡ್ರಾಪ್ಗೆ 4 pi r square ಅಲ್ವಾ? 4 pi r2 square minus 4 pi r1 square ಅಂತ ಬರೀಬಹುದು. therefore work done becomes equals to 4 pi t into r2 square minus r1 square ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ? ಅದೇ ನಿಮಗೆ ಫಾರ್ ಎ ಫಿಲ್ಮ್ ಆರ್ ಫಾರ್ ಎ ಸೋಪ್ ಬಬಲ್, ಸೋಪ್ ಬಬಲ್ ನಾವು ಕನ್ಸಿಡರ್ ಮಾಡಿದ್ದಾಗ ಏನಾಗುತ್ತೆ ಅಂತಂದ್ರೆ, ಫಾರ್ ಎ ಸೋಪ್ ಬಬಲ್ ದೇರ್ ವಿಲ್ ಬಿ 2 ಫ್ರೀ ಸರ್ಫೇಸಸ್ ಅಲ್ವಾ? ಒನ್ ಈಸ್ ಇನ್ಸೈಡ್ ದ ಬಬಲ್ ಅಂಡ್ ಅದರ್ ಒನ್ ಈಸ್ ಔಟ್ಸೈಡ್ ದ ಬಬಲ್. ಹಾಗಾಗಿ ನಿಮ್ಗೆ ಏನಾಗುತ್ತೆ ನೋಡಿ ಇಲ್ಲಿ, ಸೊ ವರ್ಕ್ ಡನ್ ಬಿಕಮ್ಸ್ ಈಕ್ವಲ್ಸ್ ಟು ವಾಟ್ ಇಸ್ ದಟ್ 2 times ಅಂತ ತಗೊಳ್ತೀವಿ. ಫೈನಲ್ ಏರಿಯಾ ಮೈನಸ್ ಇನಿಷಿಯಲ್ ಏರಿಯಾ. ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ W is equals to 8 pi t into r2 square minus r1 square ಅಂತ ಬರುತ್ತೆ. is the work done to increase the area of a bubble ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಇಲ್ಲಿ ನಿಮಗೆ ಸ್ಪೆಷಲ್ ಕೇಸಸ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಸ್ಪ್ಲಿಟ್ಟಿಂಗ್. see here, splitting of a large bubble, a large drop ಅಂತಾನೆ ಕನ್ಸಿಡರ್ ಮಾಡೋಣ. ಲಾರ್ಜ್ ಡ್ರಾಪ್ ಇಂಟು ಸ್ಮಾಲ್ ಡ್ರಾಪ್ಸ್ ಅಂತ ಹೇಳ್ತಾರೆ. ಸ್ಮಾಲ್ ಡ್ರಾಪ್ಸ್. ಸೊ ಒಂದ್ಸಲ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. there is a bigger drop of radius capital R. ಇದೇನಾಗ್ತದೆ ನಿಮ್ಗೆ ಅಂತಂದ್ರೆ ಸ್ಮಾಲ್ ಡ್ರಾಪ್ಸ್ ಆಗಿ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗಿದ್ದಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಸಿ ಹಿಯರ್, ಫೈನಲ್ ಏರಿಯಾ ಅನ್ನೋದು ಯಾವತ್ತೇ ಆಗಲಿ, ಇಟ್ ವಿಲ್ ಬಿ ಈ ಕೇಸಲ್ಲಿ ನಿಮಗೆ ಫೈನಲ್ ಏರಿಯಾ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಇನಿಷಿಯಲ್ ಏರಿಯಾ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ವಾ? therefore we can say that see here, volume of the bigger drop 4/3 pi r cube is equals to n times 4/3 pi into smaller cube ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ, ಏನ್ ಬರುತ್ತೆ ಅಂತ ನೋಡೋಣ.
ನೋಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಕ್ಯಾಪಿಟಲ್ ಆರ್ ಈಸ್ ಈಕ್ವಲ್ಸ್ ಟು n⁻1/3 ಇಂಟು ಸ್ಮಾಲ್ ಆರ್ ಅಂತ ಬರುತ್ತೆ. ದೇರ್ಫೋರ್ ವರ್ಕ್ ಡನ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಇವಾಗ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು 4πt ಇಂಟು ವಿ ಕ್ಯಾನ್ ಸೇ ದ್ಯಾಟ್ ಕ್ಯಾಪಿಟಲ್ ಆರ್ ಸ್ಕ್ವಯರ್ ಅಂತ ಹೇಳ್ಬೋದು ನಾವಿಲ್ಲಿ, ಇಲ್ಲ n ಇಂಟು ಸ್ಮಾಲ್ ಆರ್ ಹೋಲ್ ಸ್ಕ್ವೇರ್ ಮೈನಸ್ ಕ್ಯಾಪಿಟಲ್ ಆರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಯಾಕೆ ಅಂತಂದಾಗ ನಿಮಗೆ ಫೈನಲ್ ಏರಿಯಾ ವಿಲ್ ಬಿ ಮೋರ್ ದ್ಯಾನ್ ಇನಿಷಿಯಲ್ ಏರಿಯಾ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ವರ್ಕ್ ಡನ್ ಅನ್ನೋದೇನು ಬರುತ್ತೆ ನೋಡಿ ಇಲ್ಲಿ 4πt ಇಂಟು n ಸ್ಕ್ವೇರ್, ಆರ್ ಅಂದರೆ ಏನಿಲ್ಲ ನಿಮಗೆ n⁻1/3 ಅಂತ ಬರುತ್ತೆ ನಮ್ಗೆ ಇಲ್ಲಿ 1/3 ಹೋಲ್ ಸ್ಕ್ವೇರ್ ಅಂತ ನಾವು ತಗೋಬಹುದು. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಆರ್ ಸ್ಕ್ವೇರ್ ಇಂಟು n⁻2/3 ನಾವು ತಗೊಂಡಿದ್ದಾಗ ಏನು ಬರುತ್ತೆ ನೋಡಿ ಇಲ್ಲಿ ಇಂಟು n⁻1/3 -1 ಅಂತ ಬರುತ್ತೆ. into the power of 1/3 minus 1. This is the work done to calculate ಅಂತ ಹೇಳ್ತಾ ಇದೀವಿ ನೋಡಿ ಇಲ್ಲಿ. So if you want to write in capital R ಬರಿಬೇಕು ಅಂತಂದ್ರೆ it is just 4πt into capital R square into n to the power of 1/3 minus 1. This is the direct shortcut formula ಅಂತನೂ ಹೇಳ್ಬೋದು. ಗೊತ್ತಾಗಿದಲ್ವಾ? ಇದೇ ಕೇಸಲ್ಲಿ ನಿಮಗೆ ಕೊಲೇಸಲ್ಲೂ ಸಹ ನಿಮಗೆ ಬರುತ್ತೆ. ಇನ್ ಕೇಸ್ ಆಫ್ ಕೊಲೇಸ್ ಏನಾಗುತ್ತೆ ನೋಡಿ ಇಲ್ಲಿ ಸ್ಮಾಲರ್ ಡ್ರಾಪ್ಸ್ ಅನ್ನೋ ನಿಮಗೆ ಕಂಬೈನ್ಡ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಬಿಗ್ಗರ್ ಡ್ರಾಪ್ ಆಗಿ ಬರುತ್ತೆ. ದರ್ ವಾಟ್ ಈಸ್ ದ ವರ್ಕ್ ಡನ್, ಇಲ್ಲೂ ಅಷ್ಟೇ ನಿಮಗೆ ಇಲ್ಲಿ ಇನಿಷಿಯಲ್ ಏರಿಯಾ ವಿಲ್ ಬಿ ಗ್ರೇಟರ್ ದೆನ್ ಫೈನಲ್ ಏರಿಯಾ ಅಂತ ಹೇಳ್ತೀವಿ. ದರ್ ಫೋರ್ ವರ್ಕ್ ಡನ್ ಬಿಕಮ್ಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ 4πt ಕ್ಯಾಪಿಟಲ್ ಆರ್ ಸ್ಕ್ವೇರ್ ಇಂಟು n⁻1/3 minus 1. ಕನ್ಫ್ಯೂಸ್ ಆಗಬೇಡಿ, ಸ್ಮಾಲರ್ ಟು ಬಿಗ್ಗರ್ ಆದರೂ ಒಂದೇ ಫಾರ್ಮುಲಾ, ಬಿಗ್ಗರ್ ಇಂದ ಸ್ಮಾಲರ್ ಸ್ಪ್ಲಿಟ್ ಮಾಡಿದ್ರು ಒಂದೇ ಫಾರ್ಮುಲಾ. ಗೊತ್ತಾಯ್ತಲ್ವಾ? ದೇರ್ ಫೋರ್ ಇನ್ ಕೇಸ್ ಆಫ್ ಬಬಲ್, ಅದೇ ನಿಮಗೆ ಬಬಲ್ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ ದಟ್ ಇನ್ ಕೇಸ್ ಆಫ್ ಬಬಲ್, ಅದು ನಾವು ಬಬಲ್ ನಾವು ತಗೊಂಡಿದ್ರೆ ಅವಾಗ ಏನಾಗುತ್ತೆ ವರ್ಕ್ ಡನ್ ಬಿಕಮ್ಸ್ ಈಕ್ವಲ್ಸ್ ಟು 8πt ಆರ್ ಸ್ಕ್ವೇರ್ ಇಂಟು n⁻1/3 minus 1 ಅಂತ ಬರ್ತಾ ಇತ್ತು. ಗೊತ್ತಾಗಿದಲ್ವಾ? ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಅನಲೈಸ್ how to calculate the work done. Now let us understand the next concept, that is excess pressure ಅಂತ ಹೇಳ್ತಾರೆ. excess pressure. See here, what is excess pressure here ಅಂತಂದ್ರೆ, see here, that is the pressure difference between the inside the drop or bubble, inside and outside ಅಂತ ಹೇಳ್ಬೋದು. inside and outside. So see here, pressure difference, excess pressure delta P ಅಂತ ತಗೊಂಡಿದ್ದಾಗ inside minus outside is equals to 2T/R ಅಂತ ಬರುತ್ತೆ. and this is for drop ಅಂತ ಹೇಳ್ತಾರೆ, liquid drop. this is for liquid drop. ನಿಮಗೆ ಡೆರಿವೇಷನ್ ಎಲ್ಲ ಇದೆ ನಿಮಗೆ PUC ಅಲ್ಲಿ, ಬಟ್ ಇಲ್ಲಿ ಡೆರಿವೇಷನ್ ನೆಸೆಸಿಟಿ ಇಲ್ಲ, ಬಟ್ ಯು ಹ್ಯಾವ್ ಟು ಲರ್ನ್ ದ ಫಾರ್ಮುಲಾಸ್ ಅಂತ ಹೇಳ್ತೀನಿ ನೋಡಿ. ಆ್ಯಂಡ್ ಇನ್ ಕೇಸ್ ಆಫ್ ಬಬಲ್, ಫಾರ್ ಎ ಸೋಪ್ ಬಬಲ್ ಆರ್ ಸಿಂಪ್ಲಿ ಬಬಲ್ ನಾವು ತಗೊಂಡಿದ್ದಾಗ ಎಕ್ಸಸ್ ಪ್ರೆಷರ್ ದಟ್ ಈಸ್ PI minus PO ಈಸ್ ಈಕ್ವಲ್ಸ್ ಟು 4T/R ಅಂತ ಬರುತ್ತೆ. ವಾಟ್ ಈಸ್ ದಿಸ್ R ಹಿಯರ್ ಅಂತಂದರೆ R ಈಸ್ ದ ರೇಡಿಯಸ್ ಅಂತ ಹೇಳ್ಬೋದು. ರೇಡಿಯಸ್ ಆಫ್ ದ ಡ್ರಾಪ್ ಆಗಿರ್ಬೋದು, ಇಲ್ಲ ರೇಡಿಯಸ್ ಆಫ್ ದ ಬಬಲ್ ಅಂತನೂ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳಿದ್ದು? ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಎಕ್ಸಸ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಅಂತ ಹೇಳ್ತಾರೆ. ಸೊ ಅಂದರೆ ಸ್ಮಾಲರ್ ಬಬಲ್ನ ಬ್ಲೋ ಮಾಡೋದು ಕಂಪೇರ್ ಮಾಡಿದ್ರೆ ಬಿಗ್ಗರ್ ಬಬಲ್ನ ಬ್ಲೋ ಮಾಡೋದು ತುಂಬ ಈಸಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ಸೊ ದಟ್ ಈಸ್ ಸೊ ವೈ ಇಟ್ ಈಸ್ ಡಿಫಿಕಲ್ಟ್ ಟು ಬ್ಲೋ ದ ಸ್ಮಾಲರ್ ಬಬಲ್ ಕಂಪೇರ್ ಟು ಬಿಗ್ಗರ್ ಬಬಲ್ ಅಂತ ಹೇಳ್ತಾರೆ. ಬಿಗ್ಗರ್ ಬಬಲ್ನ ಕಂಪೇರ್ ಮಾಡಿದ್ದಾಗ ಸ್ಮಾಲರ್ ಬಬಲ್ಗ ಬ್ಲೋ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತೀವಿ. ಬಬಲ್ ಆಗಿರ್ಬೋದು, ಡ್ರಾಪ್ ಆಗಿರ್ಬೋದು ಅಂತ ಹೇಳ್ತಾರೆ. ಈಸ್ ಅ ಎಕ್ಸೆಸ್ ಪ್ರೆಷರ್. ದೇರ್ ಫೋರ್ ಇಲ್ಲಿ ನಿಮಗೆ ಒಂದು ಕೇಸ್ ಕೇಳ್ತಾರೆ. ಏನಪ್ಪ ಅಂತಂದರೆ, ಸೊ ವೆನ್ ಎವರ್ ವಿ ಕನ್ಸಿಡರ್ ಎ ಬಬಲ್
ಚೆನ್ನಾಗಿ ಮಾಡ್ಕೊಂಡು ವೆನೆವರ್ ಕನ್ಸಿಡರ್ ಬಬಲ್ ಇನ್ಸೈಡ್ ಎ ಲಿಕ್ವಿಡ್ ಡ್ರಾಪ್ ಅಂತ ಹೇಳ್ತಾರೆ ನೋಡಿ. ಇನ್ಸೈಡ್ ಎ ಲಿಕ್ವಿಡ್ ನೋಡಿ, ದೆರ್ ಈಸ್ ಎ ಲಿಕ್ವಿಡ್. ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆ ನೀಟಾಗೆ ಗೊತ್ತಾಗುತ್ತೆ. ಒಂದು ಲಿಕ್ವಿಡ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು ಬಬಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೆರ್ ಈಸ್ ಎ ಬಬಲ್ ರೀ, ಇದು ಬಬಲ್ ರೀ. ಸೊ ವಿಚ್ ಈಸ್ ಅಟ್ ದ ಡೆಪ್ತ್, which is at a depth equal to h. Therefore, what is the pressure? What is the pressure? Absolute pressure ಅಂತ ಕ್ವಶನ್ ಕೇಳ್ತಾರೆ. ಅಬ್ಸಲ್ಯೂಟ್ ಪ್ರೆಷರ್ ಗೊತ್ತಾಗ್ತದಲ್ವ ಹೇಳಿದ್ದು ನೋಡಿ. ತುಂಬ ಜನ ಬಬಲ್ ಅಂದಿದ ತಕ್ಷಣ ಎಕ್ಸಸ್ ಪ್ರೆಷರ್ 4T/R ಆಗುತ್ತೆ. ಆದರೆ ಬಬಲ್ ಅನ್ನೋದು ಎಲ್ರಿ ಇದೆ ನಿಮಗೆ ಲಿಕ್ವಿಡ್ ಒಳಗಡೆ ಇದೆ, ಹಾಗಾಗಿ ಇಟ್ ವಿಲ್ ಹ್ಯಾವ್ ಓನ್ಲಿ ಒನ್ ಫ್ರೀ ಸರ್ಫೇಸ್ ಅಂತ ಹೇಳ್ತಾರೆ. ದೇರ್ಫೋರ್ ವಾಟ್ ಈಸ್ ದ ಪ್ರೆಷರ್ ಇನ್ಸೈಡ್? ಪ್ರೆಷರ್ ಇನ್ಸೈಡ್ ಇಸ್ ನಥಿಂಗ್ ಬಟ್ ಅಟ್ಮಾಸ್ಫರಿಕ್ ಪ್ರೆಷರ್ ಪ್ಲಸ್ ವಿ ಕ್ಯಾನ್ ಸೇ 4T ಅಲ್ಲ ನಿಮಗೆ 2T/R ಪ್ಲಸ್ ಇದ್ರ ಜೊತೆಗೆ ಏನಾಗುತ್ತೆ ನಿಮ್ಗೆ ಇಲ್ಲಿ ρg(h) ಅಂತನೂ ಬರೀಬಹುದು. ρg(h). ದಿಸ್ ಇಸ್ ದ ಪ್ರೆಷರ್ ಇನ್ಸೈಡ್ ದ ಡ್ರಾಪ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ಲೂ ಹೇಳಿದ್ದು. ನಾವು ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಗಲ್ ಆಫ್ ಕಾಂಟ್ಯಾಕ್ಟ್. ಆಂಗಲ್ ಆಫ್ ಕಾಂಟ್ಯಾಕ್ಟ್. ಸೊ ಏನಿದು ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಏನು ಅಂತ ನೋಡೋಣ. ಸಿ ಹಿಯರ್, ಒಂದು ಲಿಕ್ವಿಡ್ ಡ್ರಾಪ್ನ ಒಂದು ಸಾಲಿಡ್ ಸರ್ಫೇಸ್ ಮೇಲೆ ಹಾಕಿದ್ದಾಗ ಇಟ್ ಆಲ್ವೇಸ್ ಅಕ್ವೈರ್ಸ್ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತಾರೆ. ಸಿ ಹಿಯರ್, ದಿಸ್ ಈಸ್ ಎ ಲಿಕ್ವಿಡ್ ಇನ್ಸೈಡ್ ದ ಡ್ರಾಪ್ ಅಂತ ಹೇಳ್ತೀವಿ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಾವೇನಾದರೂ ನಿಮಗೆ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ಲಿಕ್ವಿಡ್ ಸರ್ಫೇಸ್ಗೆ, ಇಫ್ ಯು ಡ್ರಾ ಎ ಟ್ಯಾಂಜೆಂಟ್ at the liquid surface, the point of contact, this will make an angle theta, okay, with the horizontal measured inside the drop anta ಹೇಳಿ. This is called angle of contact ಅಂತ ಹೇಳ್ಬೋದು. ಗೊತ್ತಾಯ್ತಾ? ಇಲ್ಲ ನೋಡಿ, ಇಲ್ಲಿ there is a one more drop, ಈ ರೀತಿನೂ ಆಗಿರ್ಬೋದು ನಿಮಗೆ. If I drop like this, if the drop is like this as shown in the figure, ನೋಡಿ this is a drop, ನೋಡಿ ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಾದ್ರೂ ತಗೋಬಹುದು, ಇಲ್ಲಾಂದ್ರೆ ಇಲ್ಲೂ ಸಹ ನೀವು ತಗೋಬಹುದು. ತಗೊಂಡಿದ್ದಾಗ ಏನಾಗುತ್ತೆ, ಆ ಪಾಯಿಂಟ್ಗೆ ನೀವು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದಾಗ ಓಕೆ, ಅವಾಗ ಏನಾಗುತ್ತೆ, ದಿಸ್ ಟ್ಯಾಂಜೆಂಟ್ ವಿಲ್ ಮೇಕ್ ಎನ್ ಆಂಗಲ್ ಥೀಟಾ ವಿತ್ ದ ಹಾರಿಜಾಂಟಲ್ ಸರ್ಫೇಸ್ ಮೆಷರ್ಡ್ ಇನ್ಸೈಡ್ ದ ಡ್ರಾಪ್. ದಿಸ್ ಈಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೋಡಿ ಇಲ್ಲಿ 3 types ಆಫ್ ಸರ್ಫೇಸ್ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಂಟರ್ಫೇಶಿಯಲ್ ಟೆನ್ಷನ್ಸ್ ಏನಿದೆ ಅಂತಂದರೆ ದಿಸ್ ಈಸ್ ದ ನೋಡಿ ಇಲ್ಲಿ ನೀಟಾಗೆ, ದಿಸ್ ಈಸ್ ವಾಟ್ ಹಿಯರ್, ದಿಸ್ ಈಸ್ ದ ಇಂಟರ್ಫೇಶಿಯಲ್ ಟೆನ್ಷನ್ ಬಿಟ್ವೀನ್ ಲಿಕ್ವಿಡ್ ಆ್ಯಂಡ್ ಏರ್ ಅಂತ ಹೇಳ್ಬೋದು. LA ಅಂತ ಕರಿತೀವಿ. ಇದು ನಿಮಗೆ ಸಿ ಹಿಯರ್, ದಿಸ್ ಇಂಟರ್ಫೇಶಿಯಲ್ ಟೆನ್ಷನ್ ಬಿಟ್ವೀನ್ ವಿ ಕ್ಯಾನ್ ಸೇ ಇಟ್ ಈಸ್ ಸಾಲಿಡ್ ಆ್ಯಂಡ್ ಏರ್ ಅಂತ ತಗೋಬಹುದು. ಇಫ್ ಐ ಟೇಕ್ ದಿಸ್ ಒನ್, see here, this is the interfacial tension between liquid and solid ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಇದನ್ನ ಹೇಗೆ, ಇಫ್ ಅಟ್ ಈಕ್ವಿಲಿಬ್ರಿಯಂ ಈ ಡ್ರಾಪ್ ಅನ್ನೋದು ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತಂದಿದ್ದಾಗ ಏನೇನು ಈಕ್ವಲ್ ಆಗುತ್ತೆ ಅಂತ ನೀಟಾಗೆ ಅಬ್ಸರ್ವ್ ಮಾಡಿ. TSA ಅನ್ನೋದು ಇಟ್ ಶುಡ್ ಬಿ ಈಕ್ವಲ್ ಟು TSL ಪ್ಲಸ್ TLA ಕಾಸ್ ಥೀಟಾ ಅಂತ ಬರುತ್ತೆ. ದ ಈಕ್ವೇಷನ್ ಬಿಟ್ವೀನ್ ಇಂಟರ್ಫೇಶಿಯಲ್ ಟೆನ್ಷನ್ಸ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ಸೊ ಇಲ್ಲಿ ನೀವು ಡಿಫ್ರೆಂಟ್ ಕೇಸಸ್ ನಾವು ನೋಡೋಣ. ಸೊ ಇಫ್ ಥೀಟಾ ಈಸ್ ಈಕ್ವಲ್ ಟು ಅಕ್ಯೂಟ್ ಅಂತ ಹೇಳೋಣ. ಇಫ್ ಥೀಟಾ ಈಸ್ ಅಕ್ಯೂಟ್ ಅಂತ ಹೇಳಿದ್ರೆ, ಇಫ್ ಥೀಟಾ ಈಸ್ ಅಕ್ಯೂಟ್, ದಟ್ ಈಸ್ ಇಫ್ ಥೀಟಾ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ಆಗಿದ್ದಾಗ ದ ಲಿಕ್ವಿಡ್, then we can say that liquid wets the surface ಅಂತ ಹೇಳ್ತಾರೆ. liquid wets the surface. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಳ್ತಾ ಇರೋದೇನು ಅಂತ? ಅದೇ ನಿಮಗೆ ಥೀಟಾ ಅನ್ನೋದು ನಿಮಗೆ ಅಪ್ಟ್ಯೂಸ್ ಆಗಿದ್ದಾಗ, ಇಫ್ ಥೀಟಾ ಈಸ್ ಅಪ್ಟ್ಯೂಸ್ ಅಂದರೆ ಥೀಟಾ ಗ್ರೇಟರ್ ದ್ಯಾನ್ 90 ಡಿಗ್ರಿ ಆಗಿದ್ದಾಗ ದೆನ್ ಲಿಕ್ವಿಡ್ ಡು ನಾಟ್ ವೆಟ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಡು ನಾಟ್ ವೆಟ್ ದ ಸರ್ಫೇಸ್. ಗೊತ್ತಾಗಿದಲ್ವಾ ಹೇಳ್ತಾ ಇರೋದು? ಆ್ಯಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್, ಥೀಟಾ ಈಸ್ ಈಕ್ವಲ್ ಟು 0 ಆಗುತ್ತೆ ಫಾರ್ ಪ್ಯೂರ್ ವಾಟರ್ ಆ್ಯಂಡ್ ಕ್ಲೀನ್ ಗ್ಲಾಸ್ ಅಂತ ಹೇಳ್ತಾರೆ.
ಒಂದು ಕ್ಲೀನ್ ಗ್ಲಾಸ್ಗೂ ಮತ್ತು ಪ್ಯೂರ್ ವಾಟರ್ ನಾವು ತಗೊಂಡಿದ್ದಾಗ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅನ್ನೋದು ಎಷ್ಟಾಗಿರುತ್ತೆ, ವ್ಯಾಲ್ಯೂ 0. ಡೈರೆಕ್ಟ್ ನ್ಯೂಮರಿಕಲ್ ಥಿಯರಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದೇ θ = 8 ಡಿಗ್ರಿ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಫಾರ್ ಟ್ಯಾಪ್ ವಾಟರ್. ನಾವು ಟ್ಯಾಪ್ ವಾಟರ್ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದಾಗ ಅಂಡ್ ಗ್ಲಾಸ್ ಪ್ಲೇಟ್ ಫಾರ್ ಅ ಗ್ಲಾಸ್ ಪ್ಲೇಟ್ θ = 8 ಡಿಗ್ರಿ. ಗೊತ್ತಾಗಿದಲ್ವಾ? ಅಂಡ್ ಒನ್ ಮೋರ್ ಥಿಂಗ್, θ = 138 ಡಿಗ್ರಿ ಇರುತ್ತೆ. ಯಾವುದಕ್ಕೆ ಅಂತಂದರೆ ಫಾರ್ ಮೆರ್ಕ್ಯುರಿ ಆ್ಯಂಡ್ ಗ್ಲಾಸ್. ಮೆರ್ಕ್ಯುರಿ ಮತ್ತು ಗ್ಲಾಸ್ ತಗೊಂಡಿದ್ದಾಗ θ ಅನ್ನೋದು ನಿಮಗೆ 138 ಡಿಗ್ರಿ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಸಿ ಹಿಯರ್ θ = 90 ಡಿಗ್ರಿ ಫಾರ್ ವಾಟ್ ಅಂತಂದಾಗ ಫಾರ್ ವಾಟರ್ ಆ್ಯಂಡ್ ಸಿಲ್ವರ್ ಅಂತ ಹೇಳ್ತಾರೆ. ವಾಟರ್ ಆ್ಯಂಡ್ ಸಿಲ್ವರ್ ಅಂದರೆ ಸಿಲ್ವರ್ ಸರ್ಫೇಸ್ ಮೇಲೆ ವಾಟರ್ ಡ್ರಾಪ್ ನಾವೇನಾದರೂ ಹಾಕಿದ್ದಾಗ ಅದು ಎಕ್ಸಾಕ್ಟ್ಲಿ 90 ಡಿಗ್ರಿಯಲ್ಲಿ ಫಾರ್ಮ್ ಆಗ್ತಾ ಇರುತ್ತೆ. ದಿಸ್ ಇಸ್ ದ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. θ becomes equals to 90 degrees. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ? ಸೊ ದಿಸ್ ಈಸ್ ಅಬೌಟ್ ದ ಪಾಯಿಂಟ್ಸ್ ಟು ಬಿ ನೋಟೆಡ್ ಅಂಡರ್ ಆಂಗಲ್ ಆಫ್ ಕಾಂಟ್ಯಾಕ್ಟ್. ನಾವು ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಏನಪ್ಪ ಅಂತಂದಾಗ, ಸಿ ಹಿಯರ್ ಕ್ಯಾಪಿಲಾರಿಟಿ. ವಾಟ್ ಈಸ್ ದಿಸ್ ಕ್ಯಾಪಿಲಾರಿಟಿ? ಏನಿದೆ ಕ್ಯಾಪಿಲಾರಿಟಿ ಅಂದರೆ ಏನು ಅಂತಂದಾಗ, ಸಿ ಹಿಯರ್ ದ ಫಿನಾಮಿನಾನ್ ಇನ್ ವಿಚ್ ದ ಲಿಕ್ವಿಡ್ ವಿಲ್ ರೈಸ್ ಆರ್ ಫಾಲ್ ಇನ್ಸೈಡ್ ಎ ಕ್ಯಾಪಿಲರಿ ಟ್ಯೂಬ್ ಇಸ್ ಕಾಲ್ಡ್ ಆಸ್ ಅ ಕ್ಯಾಪಿಲಾರಿಟಿ ಅಂತ ಹೇಳ್ತಾರೆ. So see here the phenomenon in which liquid in a capillary tube liquid in a capillary tube ರೈಸ್ ಆರ್ ಫಾಲ್ ಅಂತ ಹೇಳ್ತಾರೆ. ರೈಸ್ ಆಗ್ಬೋದು, ಇಲ್ಲ ಫಾಲ್ ಆಗ್ಬೋದು. ಈಸ್ ಕಾಲ್ಡ್ ಕ್ಯಾಪಿಲಾರಿಟಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋಣ. ಸಿ ಹಿಯರ್, ಇಫ್ ಐ ಟೇಕ್ ವಾಟರ್ ಇನ್ ಎ ವೆಸಲ್, ನೋಡಿ ವಾಟರ್ ತಗೊಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೀವು ಏನು ಮಾಡ್ತಾಯಿದ್ದೀವಿ ನಾವು ಅಂತಂದಾಗ, ಒಂದು ಕ್ಯಾಪಿಲರಿ ಟ್ಯೂಬ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಕ್ಯಾಪಿಲರಿ ಟ್ಯೂಬ್ನ ಪ್ಲೇಸ್ ಮಾಡಿದ್ದಾಗ ವಾಟರ್ ಅನ್ನೋದು ಏನಾಗತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ರೈಸ್ ಅಂತ ಹೇಳ್ತಾರೆ. ರೈಸ್ ಅರ್ಥ ಆಗ್ತದಲ್ವ ಹೇಳ್ತಾರೆ ಅಂತ? ಸೊ ದಿಸ್ ಹೆಚ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಲರಿ ರೈಸ್ ಅಂತ ಕರೀತಾರೆ. ಹೆಚ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಲರಿ ರೈಸ್. ಅದು ನಿಮಗೆ ಮೆರ್ಕ್ಯುರಿಗೆ ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಇಫ್ ಐ ಟೇಕ್ ಫಾರ್ ಮೆರ್ಕ್ಯುರಿ HG ಅಂತ ಬರಿತೀನಿ. ಅದು ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. If I place the mercury, if I place a capillary tube inside the mercury beaker, the mercury level inside the beaker will fall anta heltare. Inside the beaker will fall. This is called capillary fall anta heltare. The rise of the liquid or fall of the liquid inside the capillary tube is called as capillarity anta heltevi. Inside the capillary tube is called capillarity. So what is the formula for capillary rise anta barutte? So see here, capillary rise or fall, H is equals to 2t cos theta divided by rho into rg anta ಹೇಳ್ತಾರೆ. Okay, for if theta is equals to 0 degree, ಆವಾಗ h ಅನ್ನೋದು ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಅಂದರೆ 2t divided by rho rg ಅಂತ ಬರುತ್ತೆ. ವಿಚ್ ಇಂಪ್ಲೈಸ್ ಕ್ಯಾಪಿಲರಿ ರೈಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ದ ಕ್ಯಾಪಿಲರಿ ಟ್ಯೂಬ್. ಆರ್ ಅಂದ್ರೆ ಏನಪ್ಪ ಇಲ್ಲಿ ಅಂತಂದ್ರೆ ರೇಡಿಯಸ್ ಆಫ್ ಕ್ಯಾಪಿಲರಿ ಟ್ಯೂಬ್ ಅಂತ ಹೇಳ್ತಾರೆ. ಓಕೆ, ಟಿ ಅಂದರೆ ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್, ರೋ ಇಸ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂತ ಹೇಳ್ಬೋದು. ಗೊತ್ತಾಗ್ಯದಲ್ವ ಹೇಳ್ತಾರೆ ಏನು ಅಂತ? ನಾವು ಲೆಟ್ ಅಸ್ ಸಿ ದಟ್. ಸಪೋಸ್ ಇಲ್ಲಿ ನೋಟ್ ಅಂತ ಹೇಳ್ತಾ ಇದ್ದೀನಿ. ಇಫ್ ಲೆಂತ್ ಆಫ್ ದ ಕ್ಯಾಪಿಲರಿ ಟ್ಯೂಬ್ ಈಸ್ ಲೆಸ್ ದ್ಯಾನ್ ಕ್ಯಾಪಿಲರಿ ರೈಸ್.
ಕ್ಯಾಪಿಲರಿ ರೈಸ್ ಕಂಪೇರ್ ಮಾಡಿದ್ದಾಗ ಏನಾಗುತ್ತೆ ಅಂತಂದರೆ ಲೆಂತ್ ಆಫ್ ದ ಟ್ಯೂಬ್ ಅನ್ನೋದು ಕಮ್ಮಿ ಇದ್ದಾಗ ದೆನ್ ಏನಾಗ್ಬೋದು ನೋಡಿ ಇಲ್ಲಿ ಲಿಕ್ವಿಡ್ ವಿಲ್ ನಾಟ್ ಸ್ಪಿಲ್ ಔಟ್ ಅಂತ ಹೇಳ್ತಾರೆ. ವಿಲ್ ನಾಟ್ ಸ್ಪಿಲ್ ಔಟ್ ಆಫ್ ದ ಟ್ಯೂಬ್ but it will have it acquires ಅಂತಾನೆ ಹೇಳೋಣ. but it acquires a meniscus of larger radius ಅಂತ ಹೇಳ್ತಾರೆ. ಲಾರ್ಜರ್ ರೇಡಿಯಸ್ ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು we can say that what is the meaning? so see here liquid ಇದೆ ಇಲ್ಲಿ, ನಿಮಗೆ ಲಿಕ್ವಿಡ್ ಇದೆ, ಕ್ಯಾಪಿಲರಿ ರೈಸ್ ಅನ್ನೋದು ನಿಮಗೆ ಲೆಂತ್ ಆಫ್ ದ ಟ್ಯೂಬ್ಗಿಂತ ಜಾಸ್ತಿ ಇದ್ದಾಗ ಅವಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಟ್ ಅಕ್ವೈರ್ಸ್ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ನಾನು ಹಾಕ್ತಾ ಇದ್ದೀನಿ. we can say that it acquires a spherical shape of more radius ಅಂತ ಹೇಳ್ತಾರೆ. of more radius. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ H is the capillary rise. then we can write relation H into R is equals to L into R dash ಅಂತ ಬರೀಬಹುದು. H ಅಂದರೆ ಕ್ಯಾಪಿಲರಿ ರೈಸ್, R ಅಂದರೆ ರೇಡಿಯಸ್ ಆಫ್ ದ ಟ್ಯೂಬ್, L ಅಂತಂದಾಗ ಲೆಂತ್ ಆಫ್ ದ ಟ್ಯೂಬ್, R ಡ್ಯಾಶ್ ಅಂದರೆ ರೇಡಿಯಸ್ ಆಫ್ ದ ಮಿನಸ್ಕಸ್ ಅಂತ ಹೇಳ್ತಾರೆ. ರೇಡಿಯಸ್ ಆಫ್ ದ ಮಿನಸ್ಕಸ್ ಗೊತ್ತಾಗಿದಲ್ವಾ? ಸಪೋಸ್ ಸಿ ಹಿಯರ್, ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ನೋಡಿ. ಒಂದು ಲಿಕ್ವಿಡ್ ಅಲ್ಲಿ ಕ್ಯಾಪಿಲರಿ ಟ್ಯೂಬ್ ಅನ್ನೋದು ಪ್ಲೇಸ್ ಮಾಡಿದ್ದಾಗ, ವೆನ್ ಎ ಕ್ಯಾಪಿಲರಿ ಟ್ಯೂಬ್ ಈಸ್ ಪ್ಲೇಸ್ಡ್ vertically inside a liquid, ಇವಾಗ ಇಲ್ಲಿ ಲಿಕ್ವಿಡ್ ಅನ್ನೋದು ರೈಸ್ ಆಗುತ್ತೆ. and that rise in the liquid is represented by H ಅಂತ ಕರೆಯೋಣ. H is the capillary rise. ಇವಾಗ ಸಪೋಸ್ ಅದೇ ಟ್ಯೂಬ್ ನಿಮಗೆ ಟಿಲ್ಟ್ ಮಾಡಿದ್ದೀವ್ರಿ ನಾವಿವಾಗ. ಟಿಲ್ಟ್ ಮಾಡಿದ್ದಾಗ when the tube is tilted ಅವಾಗ ಸಹ ನಿಮ್ಗೆ ಏನಾಗುತ್ತೆ, ಲಿಕ್ವಿಡ್ ಅನ್ನೋದು ನಿಮಗೆ ರೈಸ್ ಆಗುತ್ತೆ. ಲಿಕ್ವಿಡ್ ವಿಲ್ ರೈಸ್. ಲೆಟ್ ಅಸ್ ಸೇ ಆಂಗಲ್, ನಿಮಗೆ ಆಂಗಲ್ ಫೈ ಈಸ್ ದ ಆಂಗಲ್ ಆಫ್ ಟಿಲ್ಟ್ ಅಂತಂದಾಗ ನೋಡಿ, ಇಲ್ಲಿ ಎಷ್ಟು ಮೇಲೆ ಹೋಗಿರುತ್ತೆ ಅಂದರೆ ಎಲ್ ಡಿಸ್ಟೆನ್ಸ್ ಹೋಗಿರುತ್ತೆ. ಆವಾಗ ಹೆಚ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳ್ತಾರೆ. ಹೆಚ್ ಕ್ಯಾಪಿಲರಿ ರೈಸ್ ಇಸ್ ಈಕ್ವಲ್ಸ್ ಟು ಎಲ್ ಕಾಸ್ ಫೈ ಅಂತ ಬರೀಬಹುದು. ಎಲ್ ಕಾಸ್ ಫೈ ಆರ್ ಎಲ್ ಈಸ್ ಈಕ್ವಲ್ಸ್ ಟು ಹೆಚ್ ಡಿವೈಡ್ ಬೈ ಕಾಸ್ ಫೈ ಅಂತ ಬರೀಬಹುದು. ಗೊತ್ತಾಗಿದಲ್ವಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಹ್ಯಾವ್ ಟು ಅನಲೈಸ್ ದ ಕಾನ್ಸೆಪ್ಟ್ಸ್ ಇನ್ ಸರ್ಫೇಸ್ ಟೆನ್ಷನ್. ನೋಡಿ, ಇವಾಗ ಇದರ ಮೇಲೆ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ದಟ್ ಯು ಕ್ಯಾನ್ ಕಮ್ ಒಂದು ಐಡಿಯಾ ಬರುತ್ತೆ ನೋಡಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಎ ವುಡನ್ ಸ್ಟಿಕ್ 2 ಮೀಟರ್ ಲಾಂಗ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಲೆಂತ್ ಆಫ್ ದ ವುಡನ್ ಸ್ಟಿಕ್? ದೇ ಹ್ಯಾವ್ ಗಿವೆನ್ 2 ಮೀಟರ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ಲೆಂತ್ ಆಫ್ ದ ವುಡನ್ ಸ್ಟಿಕ್? ದಟ್ ಇಸ್ 2 ಮೀಟರ್. ಈಸ್ ಫ್ಲೋಟಿಂಗ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್. ಲೆಟ್ ಅಸ್ ಸೇ ದಟ್ ಒಂದು ವಾಟರ್ ತಗೊಳ್ತಾ ಇದ್ದೀನಿ, ಅದರ ಮೇಲೆ ನಿಮಗೆ ವುಡನ್ ಸ್ಟಿಕ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಫ್ಲೋಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೋಡಿ ಇಲ್ಲಿ ಸರ್ಫೇಸ್ ಟೆನ್ಷನ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 0.07 ನ್ಯೂಟನ್ ಪರ್ ಮೀಟರ್ ಅಂತ ಹೇಳಿದ್ದಾರೆ. ಬೈ ಪುಟಿಂಗ್ ಸೋಪ್ ಸೊಲ್ಯೂಷನ್ ಆನ್ ಒನ್ ಸೈಡ್ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ಆಸ್ ಅ ವುಡನ್ ಸ್ಟಿಕ್, ಇದು ನಿಮಗೆ ಫ್ಲೋಟ್ ಆಗ್ತಾ ಇದೆ ವಾಟರ್ ಸರ್ಫೇಸ್ ಮೇಲೆ. ನೋಡಿ, ಒಂದು ಕಡೆ ವಾಟರ್ ಇದೆ, ಇನ್ನೊಂದು ಕಡೆ ನಿಮಗೆ ಸೋಪ್ ಸೊಲ್ಯೂಷನ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ ದ ಸ್ಟಿಕ್ ವಿಲ್ ಬಿ ಅಂತ ಹೇಳ್ತಾರೆ. ವಾಟ್ ಇಸ್ ದ ನೆಟ್ ಫೋರ್ಸ್? ಹೌ ಟು ಕ್ಯಾಲ್ಕುಲೇಟ್ ದ ನೆಟ್ ಫೋರ್ಸ್ ಅಂತ ನೋಡೋಣ. ಸೊ ಸಿ ಹಿಯರ್, ಇಟ್ ಈಸ್ ವೆರಿ ಸಿಂಪಲ್. ಹೌ ಟು ಕ್ಯಾಲ್ಕುಲೇಟ್ ಅಂತಂದಾಗ ಇಟ್ ಈಸ್ ದ ನೆಟ್ ಫೋರ್ಸ್ ಆಲ್ವೇಸ್ ಈಕ್ವಲ್ ಟು ಸಿ ಹಿಯರ್ force due to surface tension of water ಅಂತ ಹೇಳ್ತಾ ಇದ್ದೀನಿ. of water.
force due to surface tension of the water plus force due to what is that solution, force due to surface tension of the solution ಅಂತನೂ ಹೇಳ್ಬೋದು. therefore we can write FW ಏನ್ರಿ ಆಗತ್ತೆ ನಮ್ಗಿಲ್ಲಿ ಅಂತಂದಾಗ ಇಟ್ ಈಸ್ T1 ಇಂಟು L ಅಂತ ತಗೊಳ್ಳೋಣ. ವಾಟ್ ಈಸ್ T1 ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ದೇ ಹ್ಯಾವ್ ಗಿವೆನ್ ಇಟ್ ಈಸ್ 0.07 ಇಂಟು ಎಲ್ ಕೊಟ್ಟಿದ್ದಾರೆ ನಿಮಗೆ 2 ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ 0.14 ನ್ಯೂಟನ್ ಅಂತ ಬರುತ್ತೆ. ಆನ್ ದಿ ಅದರ್ ಸೈಡ್ ದಟ್ ಈಸ್ ಫೋರ್ಸ್ ಡ್ಯೂ ಟು ಸರ್ಫೇಸ್ ಟೆನ್ಷನ್ ಆಫ್ ದ ಸೋಪ್ ಸೊಲ್ಯೂಷನ್. ಸೋಪ್ ಸೊಲ್ಯೂಷನ್ ನಾವು ತಗೊಂಡಿದ್ದಾಗ ಏನಾಗುತ್ತೆ ಅಂತಂದರೆ ಇಟ್ ಈಸ್ T2 ಇಂಟು ಎಲ್. ಸೊ ಡಿಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 0.06 ಇಂಟು ವಾಟ್ ಕ್ಯಾನ್ ಯು ಸೇ 2 ಮೀಟರ್ ಅಂತ ಯು ಕ್ಯಾನ್ ಸೇ ಇಟ್ ಈಸ್ 0.12 ನ್ಯೂಟನ್ ಅಂತ ಬರ್ತಾ ಇದೆ. ದೇರ್ಫೋರ್ ವಾಟ್ ಈಸ್ ಅ ನೆಟ್ ಫೋರ್ಸ್? ನೆಟ್ ಫೋರ್ಸ್ ನೋಡಿ ಇಲ್ಲಿ ವೆಕ್ಟಾರ್ ಫಾರ್ಮಲ್ ನಾವು ತಗೊಂಡ್ರೆ ಇಲ್ಲಿ ಏನು ಬರಬಹುದು ಅಂತ ಒಂದ್ಸರಿ ಚೆಕ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ನೆಟ್ ಫೋರ್ಸ್ ಬಿಕಮ್ಸ್ ಈಕ್ವಲ್ ಟು ಯು ಕ್ಯಾನ್ ಸೇ FW ಮೈನಸ್ F ಸೋಪ್ ಸೊಲ್ಯೂಷನ್ ಅಂತ ತಗೊಂಡ್ರೆ 0.14 ಮೈನಸ್ 0.12 ವಿಚ್ ಥಿಂಗ್ ಬಟ್ 0.02 ನ್ಯೂಟನ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ದಟ್ ಈಸ್ ಆಪ್ಷನ್ ಡಿ. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು? ಲೆಟ್ ಅಸ್ ಸೇ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ರೇಡಿಯಸ್ ಆಫ್ ದ ಸೋಪ್ ಬಬಲ್ ಈಸ್ ಇನ್ಕ್ರೀಸ್ಡ್ ಫ್ರಮ್ ಕ್ಯಾಪಿಟಲ್ R to 2R ಅಂತ ಹೇಳ್ತಾ ಇದ್ದಾರೆ. ವರ್ಕ್ ಡನ್ ಇನ್ ದಿಸ್ ಪ್ರಾಸೆಸ್ ಇನ್ ಟರ್ಮ್ಸ್ ಆಫ್ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಬಬಲ್ ಫಾರ್ ಎ ಸೋಪ್ ಬಬಲ್ಗೆ ವರ್ಕ್ ಡನ್ ಏನ್ರಿ ಫಾರ್ಮುಲಾ ನಮ್ಗಿಲ್ಲಿ? ವರ್ಕ್ ಡನ್ ಈಸ್ ಈಕ್ವಲ್ ಟು ವಿ ಕ್ಯಾನ್ ಸೇ ಏನು ಬರ್ತಪ್ಪ ಇಲ್ಲಿ 2 ಇಂಟು T ಇಂಟು ವಾಟ್ ಈಸ್ ದ ಫೈನಲ್ ಹಿಯರ್ 4 pi R2 ಸ್ಕ್ವೇರ್ ಮೈನಸ್ 4 pi R1 ಸ್ಕ್ವೇರ್. ಕರೆಕ್ಟ್ ಏನಪ್ಪ? ಸೊ W ಈಸ್ ಈಕ್ವಲ್ಸ್ ಟು 2 ಇಂಟು T ಇಂಟು 4 pi R2 ಈಸ್ 2R ಹೋಲ್ ಸ್ಕ್ವೇರ್ ಅಂತಂದರೆ ವಿಲ್ ಗೆಟ್ 4R ಸ್ಕ್ವೇರ್ ಅಂತ ಬರುತ್ತೆ, ಮೈನಸ್ 4 pi ಇಂಟು ಇಟ್ ಈಸ್ ಜಸ್ಟ್ R ಸ್ಕ್ವೇರ್ ಅಂತ ಬರುತ್ತೆ. ಸೊ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ 4 16 ಮೇಲೆ 15 ಬರುತ್ತೆ. 15 ಇಂಟು 2 ಇಟ್ ಬಿಕಮ್ಸ್ ಎಲ್ಲೋ ಮಿಸ್ ಹೊಡಿತಾ ಇದೆ ಅಲ್ಲಿ ನಮಗಿಲ್ಲಿ ಯು ಕ್ಯಾನ್ ಸೇ 4 ಇಂಟು 4 ಎಷ್ಟೇ ಬರುತ್ತೆ 16 ಅಲ್ವಾ? 16 ಮೇಲೆ 4 ಅಂದರೆ 12 ಬರುತ್ತೆ. ಎಸ್ 2 ಇಂಟು T ಇಂಟು ಯು ಕ್ಯಾನ್ ಸೇ 12 pi R ಸ್ಕ್ವೇರ್ ಅಂತ ಬರುತ್ತೆ. ಸೊ 12 2 24 pi T R ಸ್ಕ್ವೇರ್. ದಿಸ್ ಇಸ್ ದ ಟೋಟಲ್ ವರ್ಕ್ ಡನ್, pi T R ಸ್ಕ್ವೇರ್. ಸೊ T ಅಂದರೆ ಎಸ್ ಅಂತ ತಗೊಂಡಿದ್ದಾರೆ. ಯು ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಗೊತ್ತಾಗ್ತಾ ಇದೆ ಅಲ್ವಾ ಹೇಳಿದ್ದು? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಾಗುತ್ತೆ ಅಂತ. ಸೊ ವರ್ಕ್ ಡನ್ ಇನ್ ಇನ್ಕ್ರೀಸಿಂಗ್ ದ ಸೈಜ್ ಆಫ್ ಎ ಸೋಪ್ ಫಿಲಿಮ್ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ 10 ಇನಿಷಿಯಲ್ ಏರಿಯಾ ಕೊಟ್ಟಿದ್ದಾರೆ ನಮಗಿಲ್ಲಿ. ದಿಸ್ ಇಸ್ ದ ಇನಿಷಿಯಲ್ ಏರಿಯಾ and this is the final area. Work done is 3 into 10 to the power of minus 4 okay joules ಅಂತ ಕೊಟ್ಟಿದ್ದಾರೆ. ಸೋಪ್ ಫಿಲಿಮ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ವಾಟ್ ಈಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ಫಿಲಿಮ್? ಮಾಡ್ತೀರೇನ್ರಿ ಇದನ್ನ? ಕ್ಯಾನ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್ ಹಿಯರ್? therefore work done is equals to 2 into T into final area minus initial area. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ ನಿಮಗೆ ಬರುತ್ತೆ. W divided by 2 into final area minus initial area. ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಯು ಶುಡ್ ಗೆಟ್ ದ ಆನ್ಸರ್ ಆಸ್ ನಿಮಗೆ 3 into 10 to the power of -2 ನ್ಯೂಟನ್ ಪರ್ ಮೀಟರ್ ಬರಬೇಕು. ಆಪ್ಷನ್ ಬಿ ಬರುತ್ತೆ. ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತದೆ ಅಂತ. ಇಫ್ ದ ವರ್ಕ್ ಡನ್ ಇನ್ ಬ್ಲೋಯಿಂಗ್ ಎ ಬಬಲ್ ಆಫ್ ವಾಲ್ಯೂಮ್ V ಈಸ್ W, ದೆನ್ ವರ್ಕ್ ಡನ್ ಇನ್ ಬ್ಲೋಯಿಂಗ್ ದ ಬಬಲ್ ಆಫ್ ವಾಲ್ಯೂಮ್ 2V ಅಂತ ಹೇಳ್ತಾರೆ. ಫ್ರಮ್ ದ ಸೇಮ್ ಸೋಪ್ ಸೊಲ್ಯೂಷನ್ ಅಂತಂದರೆ ಸರ್ಫೇಸ್ ಟೆನ್ಷನ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ದೇರ್ ಫೋರ್ ವಾಲ್ಯೂಮ್ಗೂ ನಮಗೆ ರೇಡಿಯಸ್ಗೆ ನಮಗೆ ವರ್ಕ್ ಡನ್ಗೆ ರಿಲೇಷನ್ ಏನಪ್ಪ ಅಂತಂದ್ರೆ ನೋಡೋಣ. ವಿ ನೋ ದ್ಯಾಟ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 2 ಇಂಟು ಬಬಲ್ ಅಲ್ವಾ ಇಲ್ಲಿ 4T ಅಂತಲೇ ತಗೊಳ್ಳೋಣ. 4 ವಿ ಕ್ಯಾನ್ ಸೇ ದ್ಯಾಟ್
ಒಂದು ನಿಮಿಷ, 2 ಟೈಮ್ಸ್ ಅಲ್ವಾ, 2 ಇಂಟು ಟಿ ಇಂಟು ಫೈನಲ್ ಏರಿಯಾ ಮೈನಸ್ ಇನಿಷಿಯಲ್ ಏರಿಯಾ. ಏರಿಯಾ ಈಸ್ 4πr² ಅಲ್ವಾ, 4πr². therefore ವರ್ಕ್ ಡನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r² ಅಂತ ಹೇಳ್ಬೋದು. ಬಟ್ ನೋಡೋಣ ಇಲ್ಲಿ ವಾಲ್ಯೂಮ್ ಏನಾಗ ಗೊತ್ತಾಗತ್ತಪ್ಪ, 4/3 πr³ ಆಗತ್ತಲ್ವಾ. therefore ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r³ ಆಗಿರುತ್ತೆ. therefore ಇಲ್ಲಿ ನೋಡೋಣ, ಇಲ್ಲಿ r² ಏನಾಗಿರುತ್ತೆ ನೋಡಿ, ಇಲ್ಲಿ r² ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಟು ದ ಪವರ್ ಆಫ್ 2/3 ಆಗಿರುತ್ತಾ, ವಾಲ್ಯೂಮ್ ಟು ದ ಪವರ್ ಆಫ್ 2/3. therefore ವರ್ಕ್ ಡನ್ಗೂ ವಾಲ್ಯೂಮ್ಗೆ ಏನು ರಿಲೇಷನ್ ನಮ್ಗಿಲ್ಲಿ ಅಂತಂದಾಗ, ವರ್ಕ್ ಡನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಟು ದ ಪವರ್ ಆಫ್ 2/3. So initial volume is V, final volume is 2V. Okay, therefore W2 divided by W1 is equals to V2 divided by V1 whole to the power of 2/3. ನೋಡಿ, 2V divided by V whole to the power of 2/3. ನೋಡಿ, V ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ 4 to the power of 1/3 ಅಂತ ಬರುತ್ತೆ. 4 to the power of 1/3 ಅಂತಂದ್ರೆ ಏನು ಬರುತ್ತಪ್ಪ, ಇಲ್ಲಿ cube 3 of 4 ಅಂತ ಬರುತ್ತೆ. therefore we can say W2 becomes equals to cube 3 of 4 into W1. so we can go with the option D. ಅರ್ಥ ಆಗ್ತಾ ಇದೆ ಅನ್ಸುತ್ತೆ, ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೀದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಇಫ್ ದ ರೇಡಿಯಸ್ ಆಫ್ ಸೋಪ್ ಬಬಲ್ ಈಸ್ 4 times ದಟ್ ಆಫ್ ಅನದರ್ ಅಂತ ಹೇಳ್ತಾ ಇದ್ದಾನೆ. ಸೊ ಸಿ ಹಿಯರ್, radius of soap bubble is equals to 4 times the radius of another bubble. Then the ratio of their excess pressures ಅಂತ ಹೇಳ್ತಾ ಇದ್ದಾರೆ. delta P1 divided by delta P of 2 question mark. ನಮಗೆ ಗೊತ್ತಿದೆ, ಏನ್ರಿ ಗೊತ್ತಿದೆ ನಮ್ಗೆ ಇಲ್ಲಿ ಅಂತಂದ್ರೆ, ರೇಷಿಯೋ ಡೆಲ್ಟಾ ಪಿ ಬಬಲ್ ಆಗಿರ್ಬೋದು, ಇಲ್ಲ ಡ್ರಾಪ್ ಆಗಿರ್ಬೋದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಅಲ್ವಾ. ಹಾಗಾಗಿ ಏನು ಬರುತ್ತೆ ನೋಡಿ, ಇಲ್ಲಿ delta P of 1 divided by delta P of 2 is equal to, we can say R2 divided by R1. so R2 divided by R1 ಅಂತಂದ್ರೆ 4 R2 which is equals to 1/4 ಅಂತ ಬರುತ್ತೆ. therefore we can go with option A. A. ಅರ್ಥ ಆಯ್ತಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಎ ಕ್ಯಾಪಿಲರಿ ಟ್ಯೂಬ್ ಆಫ್ ರೇಡಿಯಸ್ ಆರ್ ಈಸ್ ಇಮರ್ಸ್ಡ್ ಇನ್ ವಾಟರ್ ಅಂಡ್ ವಾಟರ್ ರೈಸಸ್ ಇನ್ ಇಟ್ ಟು ಅ ಹೈಟ್ ಕ್ಯಾಪಿಟಲ್ H ಅಂತ ಹೇಳ್ತಾ ಇದ್ದಾರೆ. ಮಾಸ್ ಆಫ್ ದ ವಾಟರ್ ಇನ್ ದ ಕ್ಯಾಪಿಲರಿ ಟ್ಯೂಬ್ ಈಸ್ ಕ್ಯಾಪಿಟಲ್ M. ಕ್ಯಾಪಿಲರಿ ಟ್ಯೂಬ್ ಅಲ್ಲಿ ಮಾಸ್ ಎಷ್ಟಿದೆ ನಿಮಗೆ, M ಇದೆ ಅಂತ ಹೇಳ್ತಾ ಇದ್ದಾರೆ. ಇಫ್ ದ ರೇಡಿಯಸ್ ಆಫ್ ದ ಟ್ಯೂಬ್ ಈಸ್ ಡಬಲ್ಡ್, ಮಾಸ್ ಆಫ್ ದ ವಾಟರ್ ದಟ್ ವಿಲ್ ರೈಸ್ ಇನ್ ದ ಕ್ಯಾಪಿಲರಿ ಟ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಮಾಸ್ಗೆ ಮತ್ತು ರೇಡಿಯಸ್ಗೆ ಲಿಂಕ್ ಇದ್ದರೆ ಈ ಪ್ರಾಬ್ಲಮ್ನ ಈಸಿಯಾಗೆ ಸಾಲ್ವ್ ಮಾಡಬಹುದು. ಅದನ್ನು ಹೇಗೆ ತಗೊಂಡು ಬರ್ಬೋದು ಅಂತದನ್ನ ನೋಡೋಣ. ಸೊ ಸಿ ಹಿಯರ್, ಮಾಸ್ ಜನರಲಿ ಮಾಸ್ನ ಹೇಗೆ ಬರಿಬೋದ್ರೆ ನಾವಿಲ್ಲಿ, ಸೊ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರಿಬಹುದು. ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್ ಕ್ಯಾಪಿಲರಿ ಟ್ಯೂಬ್ ಏನಾಗತ್ತಪ್ಪ, πr² ಇಂಟು H ಅಂತ ಬರಿಬಹುದಲ್ವಾ. ಸೊ H ಕಾನ್ಸ್ಟೆಂಟ್ ಆಗಿದೆ. therefore we can say H is a capillary rise, but capillary rise inversely proportional to radius of the tube ತಾನೆ. therefore you can write M is equals to rho into πr² into 1/r ಆಗಿರುತ್ತೆ. therefore we can say that mass is directly proportional to radius of the capillary tube ಅಂತ ಹೇಳ್ತೀವಿ. therefore we can say that M2 divided by M1 is equals to R2 divided by R1. therefore M2 divided by M1 is equals to R2 ಏನ್ರಿ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ, R2 is 2R ಅಲ್ವಾ. ರೇಡಿಯಸ್ ಈಸ್ ಡಬಲ್ಡ್ ಅಂತ ಹೇಳ್ತಾ ಇದ್ದಾರೆ, 2R1 by R1. R1 ಕ್ಯಾನ್ಸಲ್ ಆದರೆ M2 becomes equals to 2 times M ಆಗಿರುತ್ತೆ. 2 times M. ಗೊತ್ತಾಯ್ತಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಸಮ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸರ್ಫೇಸ್ ಟೆನ್ಷನ್. ಲೈಕ್ ದಟ್, if you keep practicing the questions,
ಇಟ್ ವಿಲ್ ಬಿಕಮ್ ವೆರಿ ಈಸಿ. ನೋಡಿ ಎಲ್ಲ ಕಾನ್ಸೆಪ್ಟ್ಸು ನೀಟಲ್ಲಿ ಏನೇನು ಕೇಳಿದ್ದಾರೋ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕು ಅಂತಂದರೆ ಒಂದ್ಸರಿ ಪ್ರೀವಿಯಸ್ ಇಯರ್ಸು ರೆಫರ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಬೈ ಲರ್ನಿಂಗ್ ದೀಸ್ ಕಾನ್ಸೆಪ್ಟ್ಸ್ ಯು ಕ್ಯಾನ್ ಈಸಿಲಿ ಆನ್ಸರ್ ಎನಿ ಕ್ವಶನ್ ಫ್ರಮ್ ದ ವಾಟ್ ಇಸ್ ದಟ್ ಫ್ಲೂಯಿಡ್ ವಿಚ್ ಕ್ಯಾನ್ ಬಿ ಆಸ್ಡ್ ಇನ್ ಅ ನೀಟಲ್ಲಿ ನೀವು ಯಾವುದೇ ಕ್ವಶನ್ ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆನಾ? ಸೊ ಇದೇ ಥರ ನಿಮಗೆ ಪ್ರಾಕ್ಟೀಸ್ ಶೀಟ್ ಸಹ ನಿಮಗೆ ಕೊಟ್ಟಿದ್ದೀವಿ. ಆ ಪ್ರಾಕ್ಟೀಸ್ ಶೀಟಲ್ಲಿ ನಿಮಗೆ ಸೊಲ್ಯೂಷನ್ಸು ಸಹ ನಿಮಗೆ ಇದೆ. ಅದನ್ನು ಸಹ ನೋಡ್ಕೊಳ್ದಿರ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಬರಲಿಲ್ಲ ಅಂದರೆ ಸೊಲ್ಯೂಷನ್ನ ನೋಡಿ. ಓಕೆ, ಈಸಿಯಾಗೆ ಅರ್ಥ ಆಗುತ್ತೆ. ಸರಿನಾ ರೀ? ಸೊ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್. ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಕಾನ್ಸಂಟ್ರೇಟ್ ಆನ್ ದೀಸ್ ವಿಡಿಯೋಸ್. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಫಿಸಿಕ್ಸ್ in NEET examination. All the best. We'll meet in the next session.